ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ನಮಃ ಸೂರ್ಯ ಚಂದ್ರ ಮಂಗಳ ಬುಧ ಚ ಗುರು ಶುಕ್ರ ಶನಿಭ್ಯಶ್ಚ ರಾಹವೇ ಕೇತವೇ ನಮಃ. ನಮಸ್ತೆ. ಆಸ್ಟ್ರೋ ಆಚಾರ್ಯ ಗುರೂಜಿ ವಾಹಿನಿಗೆ ತಮಗೆಲ್ಲರಿಗೂ ಆಧಾರದ ಸ್ವಾಗತ. ವಾಹಿನಿಯನ್ನು ನಿರಂತರ ವೀಕ್ಷಿಸಿ ಪ್ರೋತ್ಸಾಹಿಸಿ ಸಬ್ಸ್ಕ್ರೈಬ್ ಮಾಡುವಂಥ ತಮಗೆಲ್ಲರಿಗೂ ಅನಂತ ಧನ್ಯವಾದಗಳನ್ನು ಸಲ್ಲಿಸುತ್ತಾ ಮಾಸ ಭವಿಷ್ಯದ ಕಾರ್ಯಕ್ರಮಕ್ಕೆ ಸ್ವಾಗತ. ತುಲಾರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ತುಲಾರಾಶಿಗೆ ಜುಲೈ ತಿಂಗಳು ಅತ್ಯಂತ ಅದೃಷ್ಟದಾಯಕವಾಗಿ ಬರುತ್ತೆ. ಈ ತಿಂಗಳ ವಾಕ್ಯದಲ್ಲಿ ನಿಮಗೆ ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲ, ಸಪ್ತಗ್ರಹಗಳಿಂದ ಶುಭ ಫಲ ಅಂತ ಬಂದಿದೆ. ಸಪ್ತಗ್ರಹಗಳಿಂದ ಶುಭ ಫಲ, ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲ ಎಂಬ ವಾಕ್ಯ ನಿಮ್ಮ ರಾಶಿಗೆ ಬಂದಿದೆ. ಹಾಗಾಗಿ ಈ ತಿಂಗಳಲ್ಲಿ ಅತ್ಯದ್ಭುತವಾದ ಶುಭ ಫಲವನ್ನು ಪಡೆಯುವಂಥ ಏಕೈಕ ರಾಶಿ ತುಲಾರಾಶಿ ಆಗಿರುತ್ತೆ. ಇವೆಲ್ಲವೂ ಜೀವಮಾನದಲ್ಲಿ ಕೆಲವು ಬಾರಿ ಸಿಗುವಂಥ ಒಂದು ವಿಚಾರಗಳು. ಉದಾಹರಣೆಗೆ ಅಲ್ಲಿ ಈ ಒಂದು ಶನಿ ಮಹಾತ್ಮರ ಕೆಲವೊಂದು ಆಶೀರ್ವಾದಗಳು ಸಿಗಬೇಕಾದ್ರೆ 30 ವರ್ಷ ಆಗುತ್ತೆ. ಗುರುವಿನ ಕೆಲವೊಂದು ಭಾಗ್ಯಸ್ಥಾನದ ಆಶೀರ್ವಾದ ಸಿಗಬೇಕಾದ್ರೆ 12 ವರ್ಷಗಳು ಬೇಕಾಗುತ್ತೆ. ಅದೇ ರೀತಿ ಕೇತು ಅಥವಾ ರಾಹು ಮುಂತಾದ ಗ್ರಹಗಳಿಂದ ನಮಗೆ ಉತ್ತಮ ಫಲ ಸಿಗಬೇಕಾದ್ರೆ ಅಲ್ಲಿ 18 ವರ್ಷಗಳು ಅಥವಾ ಕೆಲವೊಮ್ಮೆ 9 ವರ್ಷಗಳು ಇವೆಲ್ಲ ಕಾಯಬೇಕಂತ ಪರಿಸ್ಥಿತಿ ಇರುತ್ತೆ. ಹಾಗಾಗಿ ಇಲ್ಲಿ ಅಪರೂಪಕ್ಕೆ ಸಿಗುವಂತಹ ಒಂದು ದೀರ್ಘಚಾರಿ ಗ್ರಹಗಳ ಆಶೀರ್ವಾದ ನಿಮಗಿದೆ. ಇನ್ನು ಕ್ಷಿಪ್ರಚಾರಿ ಗ್ರಹಗಳಾದ ಮಂಗಳ, ಬುಧನೂ ಸಹ ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿದ್ದರೆ ಶುಕ್ರನೂ ಸಹ ಪೂರಕವಾಗಿರ್ತಾನೆ. ಹಾಗಾಗಿ ಅಲ್ಲಿ ಸಪ್ತ ಗ್ರಹಗಳು ನಿಮಗೆ ಈ ಬಾರಿ ಆಶೀರ್ವಾದ ಮಾಡುವಂಥ ಅಪೂರ್ವವಾದ ಘಟನೆ ಜುಲೈ ತಿಂಗಳಲ್ಲಿ ಈ ತುಲಾರಾಶಿಯವರಿಗೆ ಜರುಗುತ್ತೆ. ಹಾಗಾಗಿ ಅನೇಕ ನಿಮ್ಮ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳನ್ನು ತುಲಾರಾಶಿಯವರು ಜುಲೈನಲ್ಲಿ ಕಂಡುಕೊಳ್ಬೋದಾಗಿದೆ. ಹಲವಾರು ನಿಮ್ಮ ದೀರ್ಘಕಾಲದ ಕನಸುಗಳು ನನಸಾಗುವಂಥದ್ದು, ಎಲ್ಲ ಪ್ರಯತ್ನಗಳಲ್ಲಿ ಸಫಲತೆ ಬರುವಂಥದ್ದು, ಆರ್ಥಿಕವಾಗಿಯೂ ಆರೋಗ್ಯವಾಗಿಯೂ ಜೊತೆಗೆ ವೈಯಕ್ತಿಕವಾಗಿಯೂ ಸಾಮಾಜಿಕವಾಗಿಯೂ ಬಹಳಷ್ಟು ಉತ್ತಮವಾದ ಶುಭ ಫಲಗಳನ್ನು ತುಲಾರಾಶಿಯವರು ಈ ಜುಲೈ ತಿಂಗಳಲ್ಲಿ ನಿರೀಕ್ಷೆ ಮಾಡ್ಬೋದು. ಇನ್ನು ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ನಿಮಗೆ ಯಾವ ರೀತಿ ಆಶೀರ್ವಾದ ಮಾಡ್ತವೆ ಅನ್ನೋದನ್ನು ಗಮನಿಸೋಣ. ಆರಂಭದಲ್ಲಿ ನಿಮಗೆ ಸೂರ್ಯ ಭಗವಂತರ ಆಶೀರ್ವಾದ ಅಲ್ಲಿ 16ರವರೆಗೆ ಅಷ್ಟೇನೂ ಇರೋದಿಲ್ಲ. ಮಿಥುನ ರಾಶಿಯಲ್ಲಿ ಇರುವಾಗ ನಿಮ್ಮ ರಾಶಿಯಿಂದ ನವಂಬರ್ದಲ್ಲಿ ಇರುವಂಥ ಸೂರ್ಯನಿಂದ ಸ್ವಲ್ಪ ಕೆಲವೊಂದು ಅಡ್ಡ ಪರಿಣಾಮಗಳು ಬರ್ಬೋದು. ಕೆಲವೊಮ್ಮೆ ಸಣ್ಣ ಪುಟ್ಟ ವಾಗ್ವಾದಗಳು ಕಲಹಗಳು ಬರ್ಬೋದು, ಹೊರತು ಹೆಚ್ಚಿನೇನು ಅಡ್ಡ ಪರಿಣಾಮಗಳಿಲ್ಲ. ಹಾಗೆ ವೈಯಕ್ತಿಕ ಮತ್ತು ಮನಸ್ಸಿನ ಮೇಲೆ ಸಣ್ಣ ಪುಟ್ಟ ಅಡ್ಡ ಪರಿಣಾಮ ಬರ್ಬೋದು. ಆದರೆ 17ರಿಂದ ಅಲ್ಲಿ ಸೂರ್ಯ ಭಗವಂತರ ರಾಶಿ ಪರಿವರ್ತನೆ ಕಟಕ ರಾಶಿಗೆ ಪ್ರವೇಶ ಆಗುತ್ತೆ. ಹಾಗಾಗಿ 17ರಿಂದ ನಿಮಗೆ ವಿಶೇಷವಾದ ರವಿಯ ಅನುಗ್ರಹ ಸಿಗುತ್ತೆ. ಯಶಸ್ಸು ಲಾಭ ಇದೆ, ಆರೋಗ್ಯ ಸುಧಾರಣೆ ಜೊತೆಗೆ ಹಣಕಾಸಿನ ಅರಿವು, ಭಾಗ್ಯೋದಯ ಆಗುವಂಥದ್ದು, ನಿಮ್ಮ ಅದೃಷ್ಟ ಅಥವಾ ಲಕ್ ಅಂತ ಏನು ಹೇಳ್ತೀವಿ ಆ ಲಕ್ಗಳು ನಿಮ್ಮ ಪರವಾಗಿ ಕೆಲಸ ಮಾಡುತ್ತವೆ. ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧಿತ ಕೆಲಸ, ರಾಜಕೀಯ ಸಂಬಂಧಿತವಾದ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುತ್ತೆ. ಅಥವಾ ರಾಜಕೀಯ ಮೂಲದಿಂದ ನಿಮಗೆ ಏನಾದ್ರು ಲಾಭಗಳನ್ನು ಅಥವಾ ಏನಾದ್ರು ಕಾರ್ಯಸಿದ್ಧಿಯನ್ನು ಮಾಡಬೇಕಾದ್ರೆ ಅವೆಲ್ಲವೂ ಹಿಂದೆ ಆಗಲೇ ಇದ್ದದ್ದು ಈಗ ಕ್ಷಿಪ್ರವಾಗಿ ಆಗುವಂಥದ್ದು. ಭೂಮಿಯ ದಾಖಲೆ ಅಥವಾ ಕೋರ್ಟ್ ಕಚೇರಿ ಸಂಬಂಧಿತ ದಾಖಲೆ ಪತ್ರಗಳು ನಿಮಗೆ ಕ್ಷಿಪ್ರವಾಗಿ ಕೈಗೆ ಸೇರಲಿವೆ. ಹಾಗಾಗಿ ಸೂರ್ಯ ಭಗವಂತರ ಅನುಗ್ರಹ ನಿಮಗೆ ಒಂದು ಶ್ರೀರಕ್ಷೆ ಆಗಿರುತ್ತೆ. ಗ್ರಹಗಳಿಗೆ ಅಧಿಪತಿ ರಾಜರಂತ ಸೂರ್ಯ ಅನುಗ್ರಹ ನಿಮಗೆ 17ರಿಂದ ತಿಂಗಳ ಕೊನೆವರೆಗೂ ಇರುತ್ತೆ. ಇನ್ನು ಅಪರೂಪಕ್ಕೆ ಆಶೀರ್ವಾದ ಮಾಡೋದು ವರ್ಷದಲ್ಲಿ ಕೇವಲ 2 ಅಥವಾ 3 ಬಾರಿ ಅಷ್ಟೇ ಸಿಗುತ್ತೆ ಒಂದು ರಾಶಿಗೆ ಮಂಗಳನ ಕೃಪೆ. ಅದು ನಿಮಗೆ ಈ ಬಾರಿ ಅಲ್ಲಿ ಲಾಭಸ್ಥಾನದಲ್ಲಿ ಇದ್ದಾನೆ. ಸಿಂಹದಲ್ಲಿ ಇರುವಂತಹ ಮಂಗಳನು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಭೂಮಿ ಲಾಭ, ಭೂಮಿ ಕೊಳ್ಳೋ ಯೋಗ, ಮನೆ ಕೊಳ್ಳೋ ಯೋಗ, ಯಂತ್ರ ವಾಹನ ಕೊಳ್ಳುವಂಥ ಯೋಗ ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು ಪರಿಹಾರ ಆಗುವಂಥ ಯೋಗ, ಬಂಧು ಬಾಂಧವರ ಜೊತೆಗೆ ಬಾಂಧವ್ಯ ವೃದ್ಧಿ ಆಗುತ್ತೆ. ಸಹೋದರರ ಮಧ್ಯೆ ಅನ್ಯೋನ್ಯತೆ ಮೂಡುವಂಥದ್ದು, ಜೊತೆಗೆ ಈ ಕೌಟುಂಬಿಕವಾದ ವಿಚಾರಗಳಲ್ಲಿ ಬಹಳಷ್ಟು ನೆಮ್ಮದಿ ಇರುವಂತಹ ಒಂದು ವಾತಾವರಣ ಮಂಗಳನಿಂದ ನಿಮಗೆ ಬರಲಿದೆ. ಹಾಗಾಗಿ ಮಂಗಳನು ನಿಮಗೆ ವಿಶೇಷವಾಗಿ ಅಲ್ಲಿ 27ರವರೆಗೂ ಸಿಂಹದಲ್ಲಿರುವ ಕಾರಣ ಅನೇಕ ರೀತಿಯ ಶುಭ ಫಲವನ್ನು ಈ ತಿಂಗಳಲ್ಲಿ ಕೊಡಲಿದ್ದಾನೆ. ಅಪರೂಪಕ್ಕೆ ಬರುವಂಥ ಮಂಗಳನ ಕೃಪೆ ನಿಮ್ಮ ಮೇಲೆ ಇರುತ್ತೆ. ಇನ್ನು ಬುಧ ಗ್ರಹದ ವಿಚಾರ ಗಮನಿಸಿದಾಗ ಬುಧನು ನಿಮ್ಮ ರಾಶಿಯಿಂದ ದಶಮದಲ್ಲಿರುವ ಕಾರಣ ಅಲ್ಲಿ ವಿಶೇಷವಾದ ಕೃಪೆ, ಬುಧನ ಆಶೀರ್ವಾದ ನಿಮ್ಮ ಮೇಲೆ ಇರುತ್ತೆ. ಅದರಲ್ಲೂ ವಿಶೇಷವಾಗಿ 17ರವರೆಗೆ ಬುಧನು ರುಜುಗತಿಯಲ್ಲಿದ್ದಾಗ ಅನೇಕ ಉತ್ತಮ ಪರಿಣಾಮಗಳು, ಜಯ ಲಾಭಗಳಾಗ್ತವೆ, ವ್ಯಾಪಾರಗಳು ಅಭಿವೃದ್ಧಿ ಆಗುತ್ತೆ. ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಪ್ರಗತಿ, ವ್ಯಾಪಾರಿಗಳಿಗೆ ವ್ಯಾಪಾರದಲ್ಲಿ ಹೆಚ್ಚಿನ ಲಾಭ, ಜೊತೆಗೆ ಯಾವುದೇ ರೀತಿಯ ಹೊಸ ಕಾಂಟ್ರಾಕ್ಟು, ಹೊಸ ಸ್ಟಾರ್ಟಪ್ಗಳು ಮಾಡುವಂಥ ಅವಕಾಶಗಳು ಕೆಲವೊಬ್ಬರಿಗೆ ಬರ್ಬೋದು. ಅನೇಕ ರೀತಿಯ ಕೃಷಿಕರಿಗೆ, ಕೃಷಿ ಚಟುವಟಿಕೆ, ಹೈನುಗಾರಿಕೆ, ತೋಟಗಾರಿಕೆಗೂ ಸಹ ಬಹಳ ಲಾಭ ಇದೆ ಬುಧನಿಂದಾಗಿ. ಇನ್ನು ನಿಮಗೆ ಆಗಲೇ ಗೊತ್ತಿರುವಂತೆ ಗುರುವಿನ ಬಲ ನಿಮಗೆ ನಿರಂತರವಾಗಿ ಈ ತಿಂಗಳು ಪೂರ್ತಿ ಇರಲಿದೆ. ಹಾಗಾಗಿ ಗುರುವಿನ ಅಥವಾ ಭಾಗ್ಯಸ್ಥಾನದ ಇರುವಂತಹ ಗುರು ನಿಮಗೆ ಜಯವನ್ನು, ಭಾಗ್ಯವನ್ನು, ಲಾಭವನ್ನು ಕೊಡ್ತಾನೆ. ವಸ್ತ್ರಾಭರಣ ಕೊಡುವಂಥ ಯೋಗ, ಇನ್ನು ಕೆಲವರಿಗೆ ಬೇಕಾದ ಸುಖ ಭೋಗದ ಸಾಮಗ್ರಿ, ಲಕ್ಸುರಿ ಐಟಮ್ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶ, ಜೊತೆಗೆ ದೂರ ಪ್ರಯಾಣ, ಯಾತ್ರೆ ಹೋಗುವಂಥ ಅವಕಾಶಗಳು ಬರ್ತವೆ. ಇನ್ನು ಕೆಲವರಿಗೆ ವಿವಾಹ ಸಿದ್ಧಿ ಆಗ್ಬೋದು, ಸಂತತಿ ಅಪೇಕ್ಷಿತರಿಗೆ ಸಂತತಿಯ ಒಂದು ಶುಭ ಸುದ್ದಿಗಳು ಬರ್ಬೋದು. ಈ ರೀತಿ ಅನೇಕ ರೀತಿಯ ಉತ್ತಮ ಫಲಗಳು ಗುರುವಿನ ಆಶೀರ್ವಾದದಿಂದ ತಿಂಗಳು ಪೂರ್ತಿ ಸಿಗಲಿದೆ.
ಇನ್ನು ಶುಕ್ರನ ವಿಚಾರ ಗಮನಿಸಿದಾಗಲೂ ಶುಕ್ರನು ಸಹ ಹಾಗೆ ನಿಮಗೆ ತಿಂಗಳು ಪೂರ್ತಿಯಾಗಿ ಉತ್ತಮ ಫಲವನ್ನು ಕೊಡಲಿದ್ದಾನೆ. ನಿಮ್ಮ ರಾಶಿಯಿಂದ ಅಷ್ಟಮ ಮತ್ತು ನವಮದಲ್ಲಿರುವಂತಹ ಶುಕ್ರನು ಲಾಭವನ್ನು ಜಯವನ್ನು ಕೊಡ್ತಾನೆ. ಬಾಂಧವ್ಯ ಚೆನ್ನಾಗಿರುತ್ತೆ, ಶುಭ ಕಾರ್ಯಗಳ ಪ್ರಯತ್ನ ಸಿದ್ಧಿಯಾಗುತ್ತೆ, ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ, ದೂರ ಪ್ರಯಾಣ ಮಾಡೋದ ಅವಕಾಶ, ಪ್ರವಾಸ ಅಥವಾ ವಿದೇಶ ಪ್ರವಾಸ ಹೋಗುವಂಥ ಅವಕಾಶ, ಬಂಧು ಬಾಂಧವರಲ್ಲಿ ಉತ್ತಮವಾದ ಸೌಹಾರ್ದ ಮೂಡುವಂಥ ಅವಕಾಶಗಳು ಬರಲಿವೆ. ಹಾಗಾಗಿ ಶುಕ್ರನು ಸಹ ನಿಮಗೆ ತಿಂಗಳಡಿ ಪೂರಕವಾಗಿ ಉತ್ತಮವಾದ ಫಲವನ್ನು ಕೊಡಲಿದ್ದಾನೆ. ಅಪರೂಪಕ್ಕೆ ನಾನು ಆಗಲೇ ಹೇಳಿದಂತೆ 30 ವರ್ಷಗಳಿಗೊಮ್ಮೆ ಅಥವಾ ಕೆಲವೊಮ್ಮೆ 15-18 ವರ್ಷಗಳಿಗೊಮ್ಮೆ ಬರುವಂತಹ ಈ ಶನಿ ಮಹಾತ್ಮರ ಆಶೀರ್ವಾದ ನಿಮಗೆ ಈ ಬಾರಿ ಈಗ ಇದೆ. ತಿಂಗಳು ಪೂರ್ತಿಯಾಗಿ ಶನಿ ಮಹಾತ್ಮರು ಸಹ ನಿಮ್ಮ ಪರವಾಗಿರುವ ಕಾರಣ ಅನೇಕ ರೀತಿಯ ಲಾಭ ಐಶ್ವರ್ಯತೆಗಳಿದೆ. ಅಂದುಕೊಂಡ ಕೆಲಸ ಕಾರ್ಯ ಸಾಧನೆ, ಕೋರ್ಟ್ ಕಚೇರಿ ಕೆಲಸ ಕಾರ್ಯಗಳ ಮುನ್ನಡೆ, ಜೊತೆಗೆ ಭೂಮಿಗೆ ಸಂಬಂಧ ವಿವಾದ, ಕೌಟುಂಬಿಕ ವಿವಾದ, ಆಸ್ತಿ ವಿವಾದಗಳೆಲ್ಲ ಪರಿಹಾರ ಆಗುವಂಥ ಸೂಚನೆಗಳು ಬರ್ತಾ ಇರ್ತವೆ. ಹಾಗಾಗಿ ಅನೇಕ ರೀತಿಯ ಶುಭ ಫಲಗಳನ್ನು ಶನಿ ಮಹಾತ್ಮರು ಸಹ ನಿಮಗೆ ಆಶೀರ್ವಾದ ಮಾಡಲಿದ್ದಾರೆ. ಜುಲೈ ತಿಂಗಳಲ್ಲಿ ಅತ್ಯಪರೂಪದ ಸನ್ನಿವೇಶ, ಈ ವರ್ಷದ ಒಂದು ಅದ್ಭುತವಾದ ಫಲ ನಿಮಗೆ ಜುಲೈ ತಿಂಗಳಲ್ಲಿ ಸಿಗಲಿದೆ. 7 ಅಥವಾ 7 ಗ್ರಹಗಳು ಆಶೀರ್ವಾದ ಮಾಡುವಂಥ ಯಾವುದೇ ರಾಶಿಗಳಿರುವುದಿಲ್ಲ. ಅದಿದ್ದರೆ ಏಕೈಕ ರಾಶಿ ನಿಮ್ಮ ತುಲಾ ರಾಶಿ ಅಷ್ಟೇ ಆಗಿರುತ್ತೆ. ಕೆಲವೊಂದು ದಿನಗಳಲ್ಲಿ ನಿಮಗೆ ಅಷ್ಟಗ್ರಹಗಳ ಆಶೀರ್ವಾದ ಸಹ ಸಿಗಲಿದೆ. ಇನ್ನು ಈ ರಾಹುವಿನ ವಿಚಾರ ಬಂದಾಗ ರಾಹು ಸ್ವಲ್ಪ ನಿಮಗೆ ವಿರುದ್ಧವಾಗಿರ್ತಾನೆ. ಇಲ್ಲಿ ಯಾವುದೇ ಗ್ರಹಗಳು ವೈರುಧ್ಯ ಇರಲಿಲ್ಲ. ಈಗ ಪ್ರಥಮವಾಗಿ ನಿಮಗೆ ರಾಹುವಿನ ವೈರುಧ್ಯ ಅಷ್ಟೇ ಬರುತ್ತೆ. ರಾಹು ನಿಮಗೆ ಪಂಚಮದಲ್ಲಿರುವ ಕಾರಣ ಹೆಚ್ಚೇನು ನಷ್ಟ ಕಷ್ಟಗಳು ಬರೋದಿಲ್ಲ. ಆದರೆ ಕೆಲವೊಮ್ಮೆ ವೈಯಕ್ತಿಕ ಭಿನ್ನಾಭಿಪ್ರಾಯಗಳು, ತಂದೆ ಮಕ್ಕಳ ಮಧ್ಯೆ, ಬಂಧುಗಳ ಮಧ್ಯೆ, ಸಹೋದರರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಕೆಲವೊಂದು ಹಂತದಲ್ಲಿ ಬರ್ಬೋದಾಗಿದೆ. ಅದರ ಹೊರತು ಹೆಚ್ಚೇನು ಅಡ್ಡ ಪರಿಣಾಮ ರಾಹುವಿಂದ ಇರೋದಿಲ್ಲ. ಆಗಲೇ ಗೊತ್ತಿರುವಂತೆ ಕೇತು ನಿಮಗೆ ಲಾಭಸ್ಥಾನದಲ್ಲಿ ಇರುವಂಥದ್ದು, ಅಪರೂಪಕ್ಕೆ ಇರುವಂಥದ್ದು. ಕೇತುವಿನ 18 ವರ್ಷಗಳ ಬಳಿಕ ಕೇತುವಿನ ಲಾಭಸ್ಥಾನದಲ್ಲಿ ಬಂದಿರೋದ್ರಿಂದ ನಿಮಗೆ ಜುಲೈನಲ್ಲಿ ಕೇತುವಿನಿಂದ ಆಕಸ್ಮಿಕ ಲಾಭ, ದೂರ ಪ್ರಯಾಣ ಮಾಡುವಂಥ ಅವಕಾಶ, ವಿದೇಶ ಪ್ರವಾಸದ ಯೋಗ, ವಿದೇಶಕ್ಕೆ ಉದ್ಯೋಗಕ್ಕೆ ಪ್ರಯತ್ನ ಮಾಡಿ ವಿದೇಶ ಉದ್ಯೋಗ ಸಿಗ್ಬೋದು, ವಿದೇಶಕ್ಕೆ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಮಾಡುವಂಥ ವಿದ್ಯಾರ್ಥಿಗಳಿಗೆ ವಿದೇಶದ ವಿದ್ಯಾಭ್ಯಾಸದ ಸೀಟುಗಳು ಸಿಗುವಂಥದ್ದು, ಅಥವಾ ಯಾವುದೇ ರೀತಿಯ ಕಾಂಪಿಟೇಟಿವ್ ಎಕ್ಸಾಮಲ್ಲಿ ನಿಮಗೆ ಸಕ್ಸಸ್ ಆಗುವಂಥದ್ದು. ಜೊತೆಗೆ ಇನ್ನು ಕೆಲವರಿಗೆ ವಿದೇಶದ ವ್ಯವಹಾರ, ವ್ಯಾಪಾರ, ಎಕ್ಸ್ಪೋರ್ಟ್ ಇಂಪೋರ್ಟ್ಗಳು ಸಹ ಸಕ್ಸಸ್ ಬರುವಂಥದ್ದು. ಅನೇಕ ರೀತಿಯ ಸುಖ ಭೋಗಗಳ ಸಾಮಗ್ರಿಗಳನ್ನು ಖರೀದಿಸುವಂಥ ಅವಕಾಶ ಕೇತು ನಿಮಗೆ ಕೊಡಲಿದ್ದಾನೆ. ಹಾಗಾಗಿ ಇಲ್ಲಿ ನೀವು ಗಮನಿಸಿದಾಗ ಅಲ್ಲಿ ಸೂರ್ಯನಿಂದ ಕೇತುವಿನವರೆಗೆ ಅಲ್ಲಿ ಅಷ್ಟಗ್ರಹಗಳಲ್ಲಿ 7 ಗ್ರಹಗಳು ನಿಮ್ಮ ಪರವಾಗಿರುವಂಥದ್ದು ಅಪೂರ್ವದ ಅವಕಾಶ ಬಂದಿದೆ. ರವಿ, ಮಂಗಳ, ಬುಧ, ಗುರು, ಶುಕ್ರ, ಶನಿ ಮತ್ತು ಕೇತು ಎಂಬಂತಹ ಸಪ್ತಗ್ರಹಗಳು ನಿಮಗೆ ಪೂರಕವಾಗಿ ಬಂದಿವೆ. ಇನ್ನು 9ನೇದಾಗಿ ಬರುವಂತಹ ಗ್ರಹಗಳಲ್ಲಿ ಅಲ್ಲಿ ಈ ಚಂದ್ರನ ಚಲನೆ, ಚಂದ್ರನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡ್ತಾನೆ. ಆತನು ಯಾವುದೇ ರೀತಿಯ ಪಕ್ಷಪಾತದ ಭೇದ ಭಾವ ಇಲ್ಲದೆ ಒಂದು 2 ದಿನಗಳಲ್ಲಿ ಅಥವಾ 2-3 ದಿನಗಳಿಗೊಮ್ಮೆ ಪ್ರತಿಯೊಂದು ರಾಶಿಗೂ ಉತ್ತಮ ಫಲವನ್ನು ಕೊಡ್ತಾ ಬರ್ತಾನೆ. ಅದೇ ರೀತಿ ನಿಮಗೂ ಈ ಬಾರಿ ಚಂದ್ರನಿಂದ 15 ದಿನಾಂಕಗಳಲ್ಲಿ ಉತ್ತಮ ಫಲ ಬರಲಿದೆ. ಅಂತಹ ಒಂದು ಬರುವಂಥ ಚಂದ್ರನ ಅನುಗ್ರಹಿಸುವಂಥ ದಿನಾಂಕಗಳನ್ನು ಗಮನಿಸೋಣ. ಆರಂಭದಲ್ಲಿ ಜುಲೈ 1, 2, 3ರಲ್ಲಿ ನಿಮಗೆ ಚಂದ್ರನ ಬೆಂಬಲ ಇರೋದಿಲ್ಲ. ಅಲ್ಲಿ ಸ್ವಲ್ಪ ವ್ಯಯಸ್ಥಾನದಲ್ಲಿ ಇರುವಂತಹ ಚಂದ್ರನಿಂದಾಗಿ ಕೆಲವೊಮ್ಮೆ ನಿಮಗೆ ಅತಿಯಾದ ಖರ್ಚುಗಳು ಬರುವಂಥದ್ದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಅಥವಾ ಯಾರದೋ ಮಾತಿನಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಆನ್ಲೈನ್ ವಂಚನೆಗೆ ಸಿಲುಕೊಳ್ಳುವಂಥ ಸಾಧ್ಯತೆ ಇದೆಲ್ಲ ಇರುತ್ತೆ. ಹಾಗಾಗಿ ಆರಂಭದ 1, 2, 3ರಲ್ಲಿ ಹಣಕಾಸಿನ ಬಗ್ಗೆ, ಪಾವತಿಗಳ ಬಗ್ಗೆ ಎಚ್ಚರಬೇಕು. ಇನ್ನು 4, 5, 6 ನಿಮ್ಮ ಪಾಲಿಗೆ ಉತ್ತಮ ಅವಕಾಶ. ನಿಮ್ಮ ರಾಶಿಯಲ್ಲಿ ಜನ್ಮರಕ್ಕೆ ಬರ್ತಾನೆ. ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನಿಂದ ಲಾಭ, ಆರೋಗ್ಯ ಸುಧಾರಣೆ, ಹಣಕಾಸಿನ ಅರಿವು ಚೆನ್ನಾಗುವಂಥದ್ದು, ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಸಿದ್ಧಿಯಾಗಲಿವೆ 4, 5, 6ರಲ್ಲಿ. ಇನ್ನು 7, 8 ನಿಮ್ಮ ಪಾಲಿಗೆ ಸ್ವಲ್ಪ ಮಿಶ್ರ ಫಲಗಳು ಬರ್ತವೆ. ಧನದಲ್ಲಿ ಇರುವಂತಹ ಚಂದ್ರನ ಕೆಲವೊಮ್ಮೆ ಹಣಕಾಸಿನ ನಷ್ಟ ಆಗುವಂಥದ್ದು, ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಅಥವಾ ನೀವು ಮಾಡುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಆಕಸ್ಮಿಕವಾಗಿ ಯಾವುದೇ ರೀತಿಯ ಒಂದು ವಸ್ತುಗಳಿಗೆ ಹಾನಿ ಆಗುವಂಥದ್ದು, ಅಥವಾ ಹವಾಮಾನ ವೈಪರೀತ್ಯದಿಂದ ಮುಂತಾದ ಕಾರಣಗಳಿಂದ ನಿಮಗೆ ಹಾನಿ ಅಥವಾ ನಷ್ಟಗಳು ಸಂಭವಿಸುವಂಥ ಸಾಧ್ಯತೆ 7, 8ರಲ್ಲಿದೆ. 9, 10 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ತೃತೀಯದಲ್ಲಿರುವಂಥ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ವ್ಯಾಪಾರಿಗಳಿಗೆ ಅಭಿವೃದ್ಧಿ, ಉದ್ಯಮದಲ್ಲಿ ಪ್ರಗತಿ, ವಿದ್ಯಾರ್ಥಿಗಳಿಗೂ ಶುಭ ಫಲ, ಮನೆಯಲ್ಲಿಯೂ ಗೃಹಿಣಿಯರಿಗೆ, ಮಹಿಳೆಯರಿಗೆ ಸಹ ಉತ್ತಮವಾದ ಆನಂದದಾಯಕ ವಾತಾವರಣ ಇರುತ್ತೆ 9, 10ರಲ್ಲಿ. 11, 12, 13, 14, 15 ನಿರಂತರವಾಗಿ 5 ದಿನಗಳು ವೈರುಧ್ಯ ಪರಿಣಾಮ ಇದೆ. 11ರಿಂದ 15ರವರೆಗೆ ವೈರುಧ್ಯದ ಪರಿಣಾಮಗಳು ಆಗ್ಬೋದು. ಮಾತಿನ ಚಕಮಕಿ, ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ಮನೆ ಮಂದಿಗಳಲ್ಲಿ ಕಲಹ ಬರ್ಬೋದು. ಸಣ್ಣ ಪುಟ್ಟ ವಿಚಾರಗಳಿಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು, ಜೊತೆಗೆ ನಿಮಗೆ ಸಿಟ್ಟು, ಆತಂಕ, ಭಯ ಮುಂತಾದ ಮಾನಸಿಕವಾದ ದೌರ್ಬಲ್ಯಗಳು ಹೆಚ್ಚಳ ಆಗ್ಬೋದು. ಹಾಗಾಗಿ ಇವೆಲ್ಲನ ನಿಯಂತ್ರಣ ಮಾಡ್ಕೋ, ಮನಸ್ಸು ಮತ್ತು ಮಾತನ್ನು ನಿಯಂತ್ರಣ ಮಾಡ್ಕೋಬೇಕು. ಅವಮಾನಕರವಾದ ಘಟನೆ ಮತ್ತು ನಿಮ್ಮ ಮೇಲೆ ಆರೋಪಗಳು ಬರುವಂಥದ್ದು ಇವೆಲ್ಲ ಆಗ್ಬೋದು. ಹಾಗಾಗಿ ಇವೆಲ್ಲನ ಸೂಕ್ತವಾಗಿ ನೀವು ಎದುರಿಸುವಂಥ ಧೈರ್ಯವನ್ನು ತಂದುಕೋಬೇಕು. 11ರಿಂದ 15ರವರೆಗೆ. 16, 17, 18, 19 ನಿರಂತರವಾಗಿ 4 ದಿನ. 16ರಿಂದ 19ರವರೆಗೆ 4 ದಿನಗಳು ನಿಮಗೆ ಲಾಭ, ಜಯ, ಸುಖ ಕೊಡುವಂಥ ಅವಕಾಶ. ಅಲ್ಲಿ ನಿಮ್ಮ ವಾದ ಪ್ರಯತ್ನಗಳಲ್ಲಿ ಸಫಲತೆ ಬರುವಂಥದ್ದು, ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಮುನ್ನಡೆ, ಹಣಕಾಸು ಎಲ್ಲ ಚೆನ್ನಾಗಿರುತ್ತೆ. ಆರೋಗ್ಯವು ಚೆನ್ನಾಗಿರುವಂಥ ಶುಭ ಅವಸರಗಳು ಬರ್ತವೆ. ಗ್ರಹಗಳ ಬೆಂಬಲ ನಿಮಗೆ ದಿನೇ ದಿನೇ ಹೆಚ್ಚಾಗುತ್ತೆ. ನಿಮಗೆ ಆಗಲೇ 17ರಿಂದ ಅಲ್ಲಿ ಸೂರ್ಯನ ಬೆಂಬಲ ಈಗ ಆರಂಭ ಆಗ್ತಾಯಿದೆ. ಸೂರ್ಯನು ಸಹ ನಿಮಗೆ ಪೂರಕವಾಗಿ ಬರ್ತಾ ಇದ್ದಾನೆ. ಹಾಗಾಗಿ 16, 17, 18 ಅಂದರೆ ವಿಶೇಷವಾದ ಕೆಲಸ ಕಾರ್ಯಗಳು ಆಗಲಿವೆ. ವಿಶೇಷವಾಗಿ ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಸಂಬಂಧ ಕೆಲಸ, ರಾಜಕೀಯ ಸಂಬಂಧ ಕೆಲಸ ಕಾರ್ಯಗಳನ್ನು 16ರಿಂದ 19ರಲ್ಲಿ ಮಾಡಿದರೆ ಕ್ಷಿಪ್ರವಾಗಿ ಕೆಲಸ ಕಾರ್ಯ ಸಿದ್ಧಿಯಾಗಲಿದೆ.
20ರಿಂದ 23 ನಿಮಗೆ ಮಿಶ್ರ ಫಲಗಳ ಸೂಚನೆ ಇರುತ್ತೆ. 20, 21, 22, 23 4 ದಿನಗಳು ಮಿಶ್ರ ಫಲಗಳು ಬರ್ತವೆ. ಚಂದ್ರನ ಬೆಂಬಲದ ಕೊರತೆ ಇರುತ್ತೆ. ಕೆಲವೊಮ್ಮೆ ಸಣ್ಣ ಪುಟ್ಟ ಏರುಪೇರುಗಳು ಅಷ್ಟೇ ಬರ್ಬೋದು, ಹೆಚ್ಚೇನು ಚಿಂತೆ ಪಡಬೇಕಾಗಿಲ್ಲ. ಅಲ್ಲಿ 6 ಅಥವಾ 7 ಗ್ರಹಗಳು ನಿಮಗೆ ಅಲ್ಲಿ ಉತ್ತಮವಾದ ಫಲವನ್ನು ಕೊಡುವಂಥ ಸ್ಥಿತಿಯಲ್ಲಿದ್ದಾವೆ. ಹಾಗಾಗಿ ಕೆಲವೊಮ್ಮೆ ಸಾಂಕೇತಿಕವಾಗಿ ಚಂದ್ರನ ಒಂದು ವೈಫಲ್ಯತೆಯಿಂದ ನಿಮಗೆ ಕೆಲವೊಂದು ಖರ್ಚುಗಳು ಬರ್ಬೋದು, ಮಾತಿನ ಚಕಮಕಿ ಬರ್ಬೋದು, ಅಷ್ಟೇ ಹೊರತು ಹೆಚ್ಚಿನ ಏನು ನಷ್ಟಗಳೇನು ಆಗೋದಿಲ್ಲ. ಇನ್ನು ಆ ಬಳಿಕ ಬರುವಂಥದ್ದು 24ರಿಂದ 28ರವರೆಗೆ 24, 25, 26, 27, 28 ನಿರಂತರವಾಗಿ 5 ದಿನಗಳು 24ರಿಂದ 28ರಲ್ಲಿ ನಿಮಗೆ ಲಾಭ, ಜಯ, ಸುಖ ಇದೆ. ಕರ್ಮಸ್ಥಾನ, ಲಾಭಸ್ಥಾನದಲ್ಲಿ ಬರುವಂತಹ ಚಂದ್ರನು ಜಯವನ್ನು, ಲಾಭವನ್ನು ಕೊಳ್ಳಿದ್ದಾನೆ. ಆರಂಭದಲ್ಲಿ ನಿಮಗೆ ಅನೇಕ ರೀತಿಯ ನಿರೀಕ್ಷಿತ ಲಾಭಗಳು, ಆ ಬಳಿಕ ಅನಿರೀಕ್ಷಿತ ಲಾಭಗಳು ಸಹ ಬರ್ಬೋದಾಗಿದೆ. ವ್ಯಾಪಾರದಲ್ಲಿ ಪ್ರಗತಿ, ಉದ್ಯಮದಲ್ಲಿ ಪ್ರಗತಿ, ಭೂಮಿ ಮನೆ ಕೊಳ್ಳುವಂಥ ಯೋಗ, ವಾಹನ ಕೊಳ್ಳುವಂಥ ಯೋಗ ಬರ್ಬೋದು. ಶುಭ ಕಾರ್ಯಗಳು ನಿಗದಿಯಾಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಬಂಧು ಬಾಂಧವರಲ್ಲಿ ಹಿಂದೆ ಇದ್ದ ವೈಮನಸ್ಯವು ಈಗ ನಿವಾರಣೆಗೆ ಅವರಲ್ಲಿ ಉತ್ತಮ ಬಾಂಧವ್ಯ ಮೂಡುವಂಥದ್ದು ಮುಂತಾದ ಹಲವಾರು ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು 24ರಿಂದ 28ರಲ್ಲಿ ಚಂದ್ರನ ಬೆಂಬಲ ಆಗುತ್ತೆ. 29, 30 ಸ್ವಲ್ಪ ಚಂದ್ರನ ಬೆಂಬಲದ ಕೊರತೆ ಬರುತ್ತೆ. ಇಲ್ಲಿ ವೈರತ್ವ, ಮಾತಿನ ಬಗ್ಗೆ, ಜೊತೆ ಕಲಹದ ಬಗ್ಗೆ ಸ್ವಲ್ಪ ನಿಗಾ ವಹಿಸಬೇಕು. ಸಣ್ಣ ಪುಟ್ಟ ಕಾರಣಗಳಿಗೆ ವೈರುಧ್ಯಗಳು ಬರ್ಬೋದಾಗಿದೆ 29, 30ರಲ್ಲಿ. ಕೊನೆಯ ದಿನ 31, ಜುಲೈ 31 ಮತ್ತೊಮ್ಮೆ ನಿಮಗೆ ಉತ್ತಮ ಫಲವನ್ನು ಕೊಡುವಂಥ ದಿನ. ಮತ್ತೊಮ್ಮೆ ನಿಮ್ಮ ಜನ್ಮರಾಶಿಗೆ ಬಂದಂಥ ಚಂದ್ರನು ಲಾಭ, ಜಯ, ಸುಖವನ್ನು ಕೊಳ್ಳಿದ್ದಾನೆ. ಇಷ್ಟಾರ್ಥ ಸಿದ್ಧಿ ಆಗಲಿದೆ. ಹಣಕಾಸಿನರು ಚೆನ್ನಾಗಿರುವಂಥ ಉತ್ತಮ ದಿನ ಆಗಿರುತ್ತೆ. ಇವೆಲ್ಲವೂ ಚಂದ್ರನ ಬೆಂಬಲ ನಿಮಗೆ ಇರುವಂಥ ಜುಲೈನ ದಿನಾಂಕಗಳ ವಿಚಾರ ಹೇಳಿದ್ದೇನೆ. ಒಟ್ಟಿಗೆ ಗಮನಿಸಿದಾಗ ನಿಮಗೆ ಈ ತಿಂಗಳಲ್ಲಿ ಸಪ್ತಗ್ರಹಗಳು ನಿರಂತರವಾಗಿ ಆಶೀರ್ವಾದ ಮಾಡ್ತಾ ಇರ್ತವೆ. ಆ ಸಪ್ತಗ್ರಹಗಳ ಆಶೀರ್ವಾದದಿಂದ ನೀವು ಅನೇಕ ರೀತಿಯ ಶುಭ ಪ್ರಯೋಜನಗಳನ್ನ ಜುಲೈನಲ್ಲಿ ನಿಮ್ಮದಾಗಿರಿಸ್ಕೊಳ್ಬೋದು. ಅತ್ಯಪರೂಪಕ್ಕೆ ವರ್ಷಕ್ಕೆ ಅದು ಒಮ್ಮೆ ಅಥವಾ ಹಲವಾರು ವರ್ಷಗಳಿಗೊಮ್ಮೆ ಸಿಗುವಂಥ ಅವಕಾಶಗಳು ಈ ತಿಂಗಳಲ್ಲಿ ಬಂದಿವೆ. ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳನ್ನು ಗಮನಿಸಿದಾಗ ಅಲ್ಲಿ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಬೋದು. ಸಂಖ್ಯೆ 3 ಅಥವಾ ನಂಬರ್ 3 ಬಳಸ್ಬೋದು. ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6, ನಂಬರ್ 6 ತಿಂಗಳ ಪೂರ್ತಿ ಬಳಸ್ಬೋದು. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಸಂಖ್ಯೆ 7, ನಂಬರ್ 7 ತಿಂಗಳ ಪೂರ್ತಿ ಬಳಸ್ಕೊಳ್ಬೋದು. ಬ್ಲೂ ಅಥವಾ ನೀಲೆ ಬಣ್ಣ ಅಥವಾ ಸಂಖ್ಯೆ 8 ಶನಿ ಮಹಾರಾಜರ ಸಂಬಂಧಿತವಾಗಿ ಅದನ್ನು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದು. ಇನ್ನು ಸೂರ್ಯನಿಗೆ ಸಂಬಂಧಿತವಾದ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನೀವು ಜುಲೈ 17ರಿಂದ ಬಳಸ್ಕೋಬೋದು. ಅದೇ ರೀತಿ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5, ನಂಬರ್ 5 ಇದನ್ನು ಜುಲೈ 17ರವರೆಗೆ ನೀವು ಬಳಸ್ಕೋಬೋದು. ಜುಲೈ ಆರಂಭದಿಂದ 17ರವರೆಗೆ ಬಳಸ್ಕೋಬೋದು. ಇದು ಬುಧನ ಅನುಗ್ರಹ ಇರುವಂಥದ್ದು. ಅದೇ ರೀತಿ ಈ ಮಂಗಳನ ಅನುಗ್ರಹ ಸಂಬಂಧಿತ ಕೆಂಪು ಅಥವಾ ರೆಡ್ ಅಥವಾ ಕೆಂಪು ಬಣ್ಣ ಜೊತೆಗೆ ಸಂಖ್ಯೆ 9 ನೀವು ಜುಲೈ 27ರವರೆಗೂ ಬಳಸ್ಕೋಬೋದಾಗಿದೆ. ಹಾಗಾಗಿ ಈ ಒಂದು 7 ಗ್ರಹಗಳಿಗೆ ಸಂಬಂಧಿತವಾದ ವರ್ಣಗಳನ್ನು, ಸಂಖ್ಯೆಗಳನ್ನು ಉಪಯೋಗ ಮಾಡ್ಕೊಳ್ಬೋದು. ಅದೇ ರೀತಿ ಚಂದ್ರನ ಅನುಕೂಲತೆಗಳು ಇರುವಂಥ ದಿನಾಂಕಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ನಿಮಗೆ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2, ನಂಬರ್ 2 ಬಳಸ್ಕೋಬೋದು. ಹಾಗಾಗಿ 7+1 ಎಂಬ 8 ಗ್ರಹಗಳು ಸಹ ನಿಮಗೆ ಒಂದೊಂದು ಹಂತದಲ್ಲಿ ಆಶೀರ್ವಾದ ಮಾಡ್ತಾ ಇರ್ತವೆ. ಹಾಗೆ ಅತ್ಯಪರೂಪದ ಜೀವಮಾನದ ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಹಣಕಾಸು, ಆರೋಗ್ಯ, ಸಾಮಾಜಿಕ ಬಾಂಧವ್ಯ, ಮನೆಯ ಕೌಟುಂಬಿಕ ಬಾಂಧವ್ಯ, ಜೊತೆಗೆ ಕೆಲಸ ಕಾರ್ಯಗಳು, ಕೋರ್ಟ್ ಕಚೇರಿ ಸಂಬಂಧಿತ ಕೆಲಸ ಕಾರ್ಯ, ಜೊತೆಗೆ ನಿಮ್ಮ ಏನಾದರೂ ದೀರ್ಘಕಾಲದ ಕನಸುಗಳು ಈಡೇರಲಿಕ್ಕೆ ಈ ತಿಂಗಳು ಸಹಾಯ ಆಗಲಿದೆ. ವಿದ್ಯಾರ್ಥಿಗಳಿಗೆ ಶುಭ ಇದೆ. ಯುವಕರಿಗೆ, ಸಾಧಕರಿಗೆ ಉದ್ಯೋಗ ಸಿಗುವಂಥದ್ದು, ವಿದ್ಯಾರ್ಥಿಗಳಿಗೆ ಸೀಟುಗಳು ಸಿಗುವಂಥದ್ದು, ವಿವಾಹ ಅಪೇಕ್ಷಿತರಿಗೆ ವಿವಾಹ ಫಿಕ್ಸ್ ಆಗುವಂಥದ್ದು, ಸಂತತಿ ಅಪೇಕ್ಷಿತರಿಗೆ ಸಂತತಿ ಆಗುವಂಥದ್ದು, ಇದೇ ರೀತಿ ವಿವಾಹ ಅಥವಾ ವಿದೇಶಕ್ಕೆ ಹೋಗುವಂಥ ಒಂದು ಉದ್ಯೋಗದ ವಿಚಾರ ಸಹ ಅನೇಕ ರೀತಿ ಕೆಲವರಿಗೆ ಕನಸು ನನಸಾಗಬಹುದು. ಹಾಗೆ ಇದೆಲ್ಲ ಒಂದು ಉತ್ತಮ ಒಂದು ರೀತಿಯಲ್ಲಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಇನ್ನು ವಿಶೇಷವಾಗಿ ಈ ತಿಂಗಳಲ್ಲಿ ವಿಶೇಷವಾಗಿ ಪ್ರಾರ್ಥನೆ, ಪೂಜೆಗಳು ಮಾಡಿದರೆ ಗಣೇಶನ ಭಕ್ತಿ ಮಾಡ್ಬೋದು, ದೇವಿ ಅಥವಾ ಅಮ್ಮನವ್ರ ಭಕ್ತಿ ಮಾಡೋದು, ಮಹಾಲಕ್ಷ್ಮಿ ತಾಯಿ ಅಥವಾ ಶಿವನ ಭಕ್ತಿ ಮಾಡೋದು, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಎಲ್ಲ ಮಾಡ್ಬೋದಾಗಿದೆ. ಹಾಗಾಗಿ ಈ ಅತ್ಯಪರೂಪಕ್ಕೆ ಬರುವಂಥ ಈ ಸದಾವಕಾಶ ಸಪ್ತಗ್ರಹಗಳ ಒಂದು ಆಶೀರ್ವಾದದಿಂದ ಎಲ್ಲ ತುಲಾರಾಶಿಯವರಿಗೆ ಜುಲೈನಲ್ಲಿ ಆಯುರಾರೋಗ್ಯ ಶಕ್ತಿ ಜಯಲಾಭ ಸಿದ್ಧಿಯಾಗಲಿ. ಜುಲೈ ತಿಂಗಳ ವೃಶ್ಚಿಕ ರಾಶಿಯ ಭವಿಷ್ಯವನ್ನು ಈಗ ಅವಲೋಕಿಸೋಣ. ವೃಶ್ಚಿಕ ರಾಶಿಗೆ ಜುಲೈ ತಿಂಗಳು ಹಲವಾರು ಸವಾಲುಗಳು, ಸಂಕಷ್ಟಗಳು ಬರುವಂಥ ಒಂದು ಸೂಚನೆ ಇರುತ್ತೆ. ಅಲ್ಲಿ ನವಗ್ರಹಗಳಲ್ಲಿ 7 ಅಥವಾ 8 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಂತ ಸನ್ನಿವೇಶ. ಅದೇ ರೀತಿ ಇದೆಲ್ಲವೂ ಅಪರೂಪಕ್ಕೆ ಕೆಲವೊಂದು ಗ್ರಹಗಳ ವೈರುಧ್ಯವನ್ನು ಎದುರಿಸುವಂಥ ಪರಿಸ್ಥಿತಿ ಕೆಲವೊಂದು ರಾಶಿಗಳಿಗೆ ಬರ್ತಾ ಇರುತ್ತೆ. ನಿಮಗೆ ಪ್ರಮುಖವಾದ ದೀರ್ಘಚಾರಿ ಗ್ರಹಗಳಲ್ಲಿ ಕೇತುವನ್ನು ಹೊರತುಪಡಿಸಿ ಯಾವುದೇ ಗ್ರಹಗಳು ನಿಮ್ಮ ಪರವಾಗಿ ಇರುವುದಿಲ್ಲ. ಮಧ್ಯೆ ಕೆಲವೊಮ್ಮೆ ಚಂದ್ರನ ಬೆಂಬಲ ಹೊರತುಪಡಿಸಿದರೆ ನಿಮಗೆ ಚಂದ್ರ ಮತ್ತು ಕೇತುಗಳ ಬೆಂಬಲ ಹೊರತುಪಡಿಸಿದರೆ ಇತರ ಯಾವುದೇ ಗ್ರಹಗಳು ನಿಮಗೆ ಈ ತಿಂಗಳಲ್ಲಿ ಹೆಚ್ಚಿನ ಒಂದು ಲಾಭವನ್ನು ಕೊಡ್ತಾಯಿಲ್ಲ. ಹಾಗಾಗಿ 7 ಗ್ರಹಗಳ ವೈರುಧ್ಯವನ್ನು ನೀವು ಎದುರಿಸಬೇಕಾದಂಥ ಪರಿಸ್ಥಿತಿ. ನಾನಾ ಸಂಕಷ್ಟ, ಸವಾಲುಗಳು, ಶತ್ರು ಪೀಡೆಯಿಂದ ಕಂಗಾಲು ಎಂಬಂಥ ಒಂದು ವಾಕ್ಯ ಬಂದಿದೆ. ಅಲ್ಲಿ ನಿಮಗೆ ಏಕಕಾಲದಲ್ಲಿ ಹಲವಾರು ಸಮಸ್ಯೆಗಳು, ಹಲವಾರು ವಿಘ್ನಗಳು, ಅಡೆತಡೆಗಳು ಒಂದೇ ಸಮಯದಲ್ಲಿ ಏರುಪೇರು ಬರ್ಬೋದು. ಆರೋಗ್ಯದ ಸಮಸ್ಯೆ, ಆರ್ಥಿಕವಾದ ಹಣಕಾಸಿನ ಸಮಸ್ಯೆ, ಶತ್ರು ಪೀಡೆಗಳ ಸಮಸ್ಯೆ, ಕೌಟುಂಬಿಕವಾದ ವಿವಾದಗಳ ಸಮಸ್ಯೆ, ಜೊತೆಗೆ ಇನ್ನೇನಾದರೂ ವೈಯಕ್ತಿಕವಾದ ವಿಚಾರಗಳು ಸಹ ಸಮಸ್ಯೆ. ಇವೆಲ್ಲವೂ ಏಕಕಾಲದಲ್ಲಿ ಅಟ್ಯಾಕ್ ಮಾಡುವಂಥ, ಅಂದರೆ ದಾಳಿ ಮಾಡುವಂಥ ಒಂದು ಸಮಯ ಇರುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಜುಲೈನಲ್ಲಿ ತುಂಬ ಮೈಯೆಲ್ಲ ಕಣ್ಣಾಗಿರಬೇಕಾಗುತ್ತೆ.
ಹಿಂದೆ ನಿಮ್ಮ ಎಲ್ಲ ವಿಚಾರಗಳು ಚೆನ್ನಾಗಿ ನಡೀತಾ ಹೋದವು. ಆವಾಗ ಗುರುಬಲದ ಅನುಕೂಲತೆ ಇತ್ತು, ಗ್ರಹಗಳ ಬೆಂಬಲ ಇತ್ತು, ಎಲ್ಲ ಅನುಕೂಲವಾಗಿತ್ತು. ಅಥವಾ ದೀರ್ಘಾಚಾರಿ ಗ್ರಹಗಳು ಸಹ ನಿಮಗೆ ವಿಶೇಷವಾಗಿ ಆವಾಗ ಬೆಂಬಲಕ್ಕೆ ಇದ್ದವು. ಆದರೆ ಈಗ ಯಾವುದೇ ಒಂದು ದೀರ್ಘಾಚಾರಿ ಗ್ರಹಗಳಾಗಲಿ ಅಥವಾ ವಿಶೇಷವಾಗಿ ಗುರು ಆಗಲಿ ಅಥವಾ ಈ ಗ್ರಹ ಅಧಿಪತಿಯಾದಂಥ ಸೂರ್ಯ ಭಗವಂತನಾಗಲಿ ಯಾರೂ ನಿಮಗೆ ಸಹಾಯಕ್ಕೆ ಬರುವಂಥ ಸ್ಥಿತಿಯಲ್ಲಿ ಇರೋದಿಲ್ಲ. ಇವೆಲ್ಲವನ್ನು ಗಮನದಲ್ಲಿ ಇಟ್ಕೋಬೇಕಾಗತ್ತೆ. ಜೊತೆಗೆ ಹಲವಾರು ನೀವು ಜೀವನದಲ್ಲಿ ಈ ಕೆಲವು ಪರಿಸ್ಥಿತಿಗಳನ್ನು ಖಂಡಿತವಾಗಿ ನಿಮ್ಮ ಅಹಂ ಅಂದರೆ ನಿಮ್ಮ ಈಗೋ ಅಂತೇನಿದೆ ಆ ಅಹಮ್ಮನ್ನು ಬದಿಗಿಟ್ಟು ಕೆಲವೊಂದು ವಿಚಾರಗಳಿಗೆ ಶರಣಾಗೋದಾಗಲಿ, ಕೆಲವೊಂದು ವಿಚಾರಗಳಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಅಥವಾ ಶಾಂತಿ ಸಮಾಧಾನ ಮಾಡೋದಾಗಲಿ ಅದನ್ನು ಖಂಡಿತ ಅಳವಡಿಸ್ಕೊಳ್ಬೇಕಾಗತ್ತೆ. ಇಲ್ಲಾಂದರೆ ನಿಮಗೆ ಜೀವನದಲ್ಲಿ ವೈಫಲ್ಯಗಳು ಹೆಚ್ಚಾಗ್ತಾ ಹೋಗ್ತವೆ. ಜೊತೆಗೆ ಮಾನಸಿಕವಾಗಿ ನೀವು ಕುಗ್ಗುವಂಥ ಘಟನೆಗಳು ಜರ್ಬೋದು. ವೈಯಕ್ತಿಕವಾಗಿ ನೀವು ನಿಮ್ಮ ಒಂದು ಏನಾದರೂ ವರ್ಚಸ್ಸು ಸಹ ಈಗ ಕಡಿಮೆ ಆಗುವಂಥ ಸಮಯಗಳು ಬರ್ತವೆ. ಹಾಗಾಗಿ ಈ ಒಂದು ತಿಂಗಳಲ್ಲಿ ತುಂಬ ಎಚ್ಚರಿಕೆ ವೃಶ್ಚಿಕ ರಾಶಿಯವರಿಗೆ ಜೂಲೈನಲ್ಲಿ ಬೇಕಾಗತ್ತೆ. ಒಂದನೇದಾಗಿ ಸೂರ್ಯನಿಂದ ಆರಂಭಿಸಿ ಯಾವ್ಯಾವ ಗ್ರಹಗಳು ಯಾವ ರೀತಿ ಅಡ್ಡ ಪರಿಣಾಮ ಅಥವಾ ಒಳ್ಳೆಯ ಪರಿಣಾಮ ಬೀರುತ್ತೆ ಗಮನಿಸೋಣ. ಸೂರ್ಯ ಭಗವಂತರು ನಿಮಗೆ ಈ ಆರಂಭದ 16ರವರೆಗೆ ಅಷ್ಟಮದಲ್ಲಿರುವ ಕಾರಣ ಅಲ್ಲಿಂದ ವಿಶೇಷವಾಗಿ ಆರೋಗ್ಯದಲ್ಲಿ ಏರ್ಪೇರು ಬರುವಂಥದ್ದು, ಅಪಘಾತಗಳ ಸಾಧ್ಯತೆ, ಮನಸ್ಸಿಗೆ ಅಸಮಾಧಾನ ಆಗುವಂಥ ಘಟನೆ, ಅವಮಾನವಾಗುವಂಥ ಘಟನೆಗಳು, ಜೊತೆಗೆ ವೈಯಕ್ತಿಕ ಜೀವನದಲ್ಲಿ ಸಹ ಹಾಗೆ ಕೌಟುಂಬಿಕವಾದ ಕಲಹಗಳು, ಪತಿ ಪತ್ನಿ ತಂದೆ ಮಕ್ಕಳ ಮಧ್ಯೆ ಕಲಹಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಆರೋಗ್ಯ ವಿಚಾರ ಇರ್ಬೋದು, ಸೇಫ್ಟಿ ಅಥವಾ ಮುನ್ನೆಚ್ಚರಿಕೆ ವಿಚಾರ ಇರ್ಬೋದು, ಜೊತೆಗೆ ನಿಮ್ಮ ಬಾಂಧವ್ಯ ಎಲ್ಲ ವಿಚಾರವಾಗಿ ಖಂಡಿತ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಸೂರ್ಯನು ನಿಮಗೆ ಆರಂಭದಲ್ಲಿ ಅಷ್ಟಮದಲ್ಲಿ ಇರ್ತಾನೆ. ಆ ಬಳಿಕ ನವಮಕ್ಕೆ ಬಂದರು ನಿಮಗೆ ಅಲ್ಲಿ ಕಟಕ ರಾಶಿಗೆ ಬರ್ತಾರೆ 17 ತಾರೀಕಿಗೆ. ಅದನ್ನು ಅಷ್ಟೇ ನಿಮಗೆ ವಿಶೇಷವಾಗಿ ಉತ್ತಮ ಫಲಗಳು ಬರೋದಿಲ್ಲ, ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಬಂಧುಗಳಲ್ಲಿ ಕಲಹ, ಮಿತ್ರರಲ್ಲಿ ಕಲಹ, ಶತ್ರು ಬಾಧೆಗಳು ಹೆಚ್ಚಳಾಗುವಂಥದ್ದು, ಅಸಮಾಧಾನದ ವಾತಾವರಣ, ಅವಮಾನಕರ ಘಟನೆಗಳು ಸಹ ನಿಮಗೆ ಸೂರ್ಯನಿಂದ ತಿಂಗಳು ಪೂರ್ತಿ ಬರ್ಬೋದಾಗಿದೆ. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ನಿಮ್ಮ ರಾಶಿಯಾಧಿಪತಿಯಾದ ಮಂಗಳ ಆತನು ದಶಮದಲ್ಲಿರ್ತಾನೆ. 27ರವರೆಗೂ ದಶಮದಲ್ಲಿರುವಂಥ ಮಂಗಳಿಂದಾಗಿ ನಿಮಗೆ ಅನೇಕ ರೀತಿಯ ಒಂದು ಕುಂದುಕೊರತೆಗಳು ಬರುತ್ತದೋ, ಅಪರಾಧ ಪ್ರವೃತ್ತಿಗಳು ಬರುತ್ತದೋ, ಭ್ರಷ್ಟಾಚಾರ ಅನಾಚಾರ ಮಾಡುವಂಥ ಬುದ್ಧಿ ಅಥವಾ ದುಷ್ಟರೊಂದಿಗೆ ನೀವು ಕೈ ಜೋಡಿಸಿ ಅಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು ಅಥವಾ ನಿಮ್ಮ ಮೇಲೆ ಕೇಸು ದಾಖಲಾಗುವಂಥದ್ದು, ಇನ್ನು ಕೆಲವರಿಗೆ ಬಂಧನಗಳು ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ. ಅಂದರೆ ಅಲ್ಲಿ ನಿಮ್ಮದೇ ಒಂದು ಸ್ವಯಂಕೃತ ಅಪರಾಧದಿಂದ ಬಂಧನ ಆಗ್ಬೋದು, ಅಥವಾ ನಿಮ್ಮದೇ ಒಂದು ಓವರ್ ಕಾನ್ಫಿಡೆನ್ಸ್ ನೀವು ಏನೋ ಮಾಡಲು ಹೋಗಿ ಎಲ್ಲ ಒಂದು ತಗಲಾಕೊಳ್ಳೋದು, ಸಿಲುಕಿಕೊಳ್ಳುವಂಥ ಸಾಧ್ಯತೆ ಎಲ್ಲ ಬರುತ್ತೆ. ಹಾಗಾಗಿ ಅಲ್ಲಿ ನಿಮಗೆ ಮಾನಭಂಗ, ಅಪರಾಧ ಸಾಬೀತಾಗುವಂಥದ್ದು, ಶಿಕ್ಷೆಗಳು ಆಗುವಂಥದ್ದೆಲ್ಲ ಸಾಧ್ಯತೆ ಬರುತ್ತೆ. ಹಾಗಾಗಿ ಮಂಗಳ ಸಹ ನಿಮಗೆ ವಿರುದ್ಧವಾಗಿದ್ದಾನೆ. ಕೇವಲ 28ರಿಂದ ನಿಮಗೆ ಆತನು ಸ್ವಲ್ಪ ದಯೆ ತೋರ್ತಾನೆ. 28ರಿಂದ ಆತನು ಕನ್ಯಾ ರಾಶಿಗೆ ಪ್ರವೇಶಿಸುವಾಗ ಸ್ವಲ್ಪ ಮಂಗಳನ ದಯೆ ಬರುತ್ತೆ. ಅಲ್ಲಿವರೆಗೂ ನಿಮಗೆ ಮಂಗಳನ ಸಹ ವಿರುದ್ಧವಾಗಿ ಇರ್ತಾನೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ತಿಂಗಳ ಪೂರ್ತಿಯಾಗಿ ಯಾವುದೇ ರೀತಿಯ ಉತ್ತಮ ಪರಿಣಾಮ ಕೊಡೋದಿಲ್ಲ. ಅದರ ಹೊರತಾಗಿ ನಿಮಗೆ ವಿರುದ್ಧವಾದ ಫಲವನ್ನು ಕೊಡಬಹುದಾಗಿದೆ. ನವಮದಲ್ಲಿರುವಂಥ ಅಲ್ಲಿ ಬುಧನು ನಿಮಗೆ ಕೆಲವೊಂದು ನಷ್ಟ ಕಷ್ಟಗಳು, ಆರೋಗ್ಯದಲ್ಲಿ ಏರ್ಪೇರು ಅಥವಾ ಕೆಲವರಿಗೆ ಅಲರ್ಜಿ ಅಂಥ ಸಮಸ್ಯೆಗಳು, ಹೊಟ್ಟೆ ನೋವಿನಂಥ ಸಮಸ್ಯೆಗಳು, ವ್ಯಾಪಾರದಲ್ಲಿ ನಷ್ಟ, ಆಕಸ್ಮಿಕವಾಗಿ ನಿಮಗೆ ನಿರೀಕ್ಷಿತ ಲಾಭಕ್ಕಿಂತ ಅನಿರೀಕ್ಷಿತ ನಷ್ಟಗಳೇ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ಎಲ್ಲ ವಿಚಾರವಾಗಿ ಬುಧನು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಇನ್ನು ಆಗಲೇ ಗೊತ್ತಿರುವಂತೆ ನಿಮಗೆ ಗುರುಬಲ ಇರುವುದಿಲ್ಲ. ಅಷ್ಟಮ ಗುರು ಸಹ ಅಷ್ಟಮದಲ್ಲಿರುವಂಥ ಅಷ್ಟಮದ ವಿಚಾರವು ತುಂಬ ಒಂದು ಗಂಭೀರವಾದ ಅಡ್ಡ ಪರಿಣಾಮವನ್ನು ಕೊಡ್ತದೆ. ಹಾಗಾಗಿ ಅಲ್ಲಿ ನಿಮಗೆ ನಷ್ಟ ಕಷ್ಟಗಳು ಬರುವಂಥದ್ದು, ಅನಾರೋಗ್ಯ ಬರುವಂಥದ್ದು, ಅಶಾಂತಿ ಆಗುವಂಥದ್ದು, ಮಿತ್ರರಲ್ಲಿ ಬಂಧುಗಳಲ್ಲಿ ವಿರೋಧ, ತಂದೆ ಮಕ್ಕಳ ಮಧ್ಯೆ ವಿರೋಧ, ಸಹೋದರರಲ್ಲಿ ವಿರೋಧ, ಜೊತೆಗೆ ಈ ಗುರು ಶಿಷ್ಯರು ಅಥವಾ ಈ ಸಹೋದ್ಯೋಗಿಗಳಲ್ಲಿ ಸಹ ಒಂದು ವಿರೋಧದ ಭಾವನೆಗಳು ಬರುವಂಥದ್ದು, ಅಪವಾದಗಳು ಬರುವಂಥದ್ದು, ಆರೋಗ್ಯದಲ್ಲಿ ಹದಗೆಡುವಂಥದ್ದು, ಅಥವಾ ನಿಮ್ಮ ವಿರುದ್ಧ ಇತರರು ಸಂಚು ಮಾಡೋದಾಗಲಿ ಅಥವಾ ನಿಮ್ಮ ವಿರುದ್ಧ ಇತರರು ದೂರನ್ನು ಕೊಡೋದಾಗಲಿ, ಕಂಪ್ಲೇಂಟ್ ಕೊಡೋದಾಗಲಿ, ಆ ಕಂಪ್ಲೇಂಟಿಂದ ನಿಮ್ಮ ಮೇಲೆ ಕಾನೂನು ಕ್ರಮ ಬರುವಂಥದ್ದಾಗಲಿ ಎಲ್ಲಾಗುತ್ತೆ. ಜೊತೆಗೆ ಯಾರ್ಯಾರು ಸರ್ಕಾರಿ ಹುದ್ದೆ, ರಾಜಕೀಯ ಹುದ್ದೆಯಲ್ಲಿರೋದ್ರೆ ಅವರ ಹುದ್ದೆಗೆ ಕುತ್ತು ಬರ್ಬೋದು, ಅವರಿಗೆ ಅಮಾನತ್ತಾಗ್ಬೋದು, ಅವರ ಒಂದು ಹುದ್ದೆಯನ್ನು ವಜಾ ಆಗುವಂಥದ್ದು ಮುಂತಾದ ಹಲವಾರು ಅಡ್ಡ ಪರಿಣಾಮಗಳು ಬರ್ಬೋದಾಗಿದೆ. ಸಾರ್ವಜನಿಕ ಜೀವನದಲ್ಲಿವರೆಗೆ ತುಂಬ ಒಂದು ಹಿನ್ನಡೆ ಆಗುವಂಥ ಒಂದು ಅವಕಾಶ ಗುರುವಿನಿಂದ ಬರ್ಬೋದು. ಇನ್ನು ಶುಕ್ರನ ವಿಚಾರ ಗಮನಿಸಿದಾಗಲೂ ಶುಕ್ರನು ಹಾಗೆ ನಿಮಗೆ 25ರವರೆಗೂ ವಿರುದ್ಧವಾಗಿ ಇರ್ತಾನೆ. ಅಲ್ಲಿ ಗಮನಿಸಿಕೊಳ್ಳಿ, ಇದೆಲ್ಲ ಒಂದು ಅಪರೂಪಕ್ಕೆ ಬರುವಂಥ ಸನ್ನಿವೇಶಗಳು. ಒಂದಕ್ಕಿಂತ ಒಂದು ಗ್ರಹಗಳು ನಿಮ್ಮ ಮೇಲೆ ಈಗ ವಿರುದ್ಧವಾದ ಪರಿಣಾಮವನ್ನು ಬರ್ತಾ ಇದ್ವು. ಹಾಗಾಗಿ ಶುಕ್ರನು ಸಹ ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಕೊಳ್ಳಿದ್ದಾನೆ. ಅಲ್ಲಿ 26ರ ಬಳಿಕ ಅಷ್ಟೇ ನಿಮಗೆ ಶುಕ್ರನ ಅನುಗ್ರಹ ಆಗ್ಬೋದು. ಹಾಗಾಗಿ ಆರಂಭದ 25ರವರೆಗೂ ನಿಮಗೆ ಅನೇಕ ರೀತಿಯ ನಷ್ಟ ಕಷ್ಟಗಳಾಗುವಂಥದ್ದು, ಬಾಂಧವ್ಯದಲ್ಲಿ ಕೊರತೆ, ದಾಂಪತ್ಯ ಕಲಹ, ನಿಮ್ಮನ್ನು ನಂಬಿದವರೇ ನಿಮಗೆ ಮೋಸ ಮಾಡೋದು ಅಥವಾ ನಿಮ್ಮಿಂದ ಪ್ರಯೋಜನ ಪಡೆದು ನಿಮಗೆ ತಿರುಗಿ ಬಾಣಾಗುವಂಥದ್ದು, ಅಥವಾ ನೀವು ಯಾರ ಜೊತೆಗೆ ಎಷ್ಟು ಜನ ಬಾಂಧವ್ಯ ಚೆನ್ನಾಗಿ ಇಟ್ಕೊಂಡಿದ್ರೆ ಆ ಬಾಂಧವ್ಯಕ್ಕೆ ಈಗ ಹದಗೆಡುವಂಥದ್ದು ಅಥವಾ ಅಲ್ಲಿ ಕುಳಗೆಡುವಂಥದ್ದು ಘಟನೆಗಳು ಆಗ್ತವೆ. ಹಾಗಾಗಿ ಅನೇಕ ರೀತಿಯ ವೈಯಕ್ತಿಕ ಮತ್ತು ಆರ್ಥಿಕ ಪ್ರಭಾವಗಳು ನಿಮಗೆ ಶುಕ್ರನಿಂದ ಅಡ್ಡವಾಗಿ ಆಗುತ್ತವೆ. 26ರಿಂದ ಸ್ವಲ್ಪ ಮಟ್ಟಿಗೆ ಶುಕ್ರನ ಪರಿಸ್ಥಿತಿ ಸುಧಾರಣೆ ಆಗುತ್ತೆ. ಇನ್ನು ಶನಿ ಮಹಾರಾಜರ ವಿಚಾರ ಗೊತ್ತಿರುವಂತೆ ನಿಮಗೆ ಪಂಚಮದ ಶನಿ ಇದೆ. ಹಾಗಾಗಿ ಅಲ್ಲಿನೂ ಹಾಗೆ ಶನಿ ಮಹಾರಾಜರು ನಿಮಗೆ ಯಾವುದೇ ರೀತಿಯ ಸಹಕಾರವನ್ನು ಮಾಡೋದಿಲ್ಲ. ಅನೇಕ ರೀತಿಯ ಕಷ್ಟ ನಷ್ಟಗಳ ಸಾಧ್ಯತೆ, ಮನಸ್ಸಿಗೆ ವ್ಯತೆಯಾಗುವಂಥ ಘಟನೆ, ಕಿರಿಯರಿಂದ ನಿಮಗೆ ತೊಂದರೆಗಳು, ಮಕ್ಕಳ ಜೊತೆಗೆ ವೈರುಧ್ಯ, ತಂದೆ ಮಕ್ಕಳ ಬಾಂಧವ್ಯ ಹದಗೆಡುವಂಥದ್ದು, ಆಸ್ತಿ ವಿವಾದಗಳಿಂದ ಮನಸ್ಸಿಗೆ ತೊಂದರೆ ಆಗುವಂಥದ್ದು, ಮತ್ತು ನೀವು ಮಾಡಿದಂಥ ಯಾವುದೇ ಕೋರ್ಟು ಕಚೇರಿ ಕೆಲಸ ಕಾರ್ಯಗಳು ನಿಮಗೆ ಹಿನ್ನಡೆ ಅಥವಾ ಅಪಜಯ ಆಗುವಂಥ ಸಾಧ್ಯತೆ ಬರುತ್ತೆ ಶನಿಯ ವೈರುಧ್ಯದಿಂದ.
ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ರಾಹು ನಿಮಗೆ ವಿರುದ್ಧವಾಗಿ ಇರ್ತಾನೆ. ಅಲ್ಲಿ ಅರ್ಧಾಷ್ಟಮದ ಅಥವಾ 4ನೇ ಸ್ಥಾನದಲ್ಲಿರುವಂಥ ರಾಹು ನಿಮಗೆ ನಷ್ಟವನ್ನು ಕಷ್ಟವನ್ನು ಕೊಡ್ಬೋದು, ಇತರರ ಜೊತೆಗೆ ವೈರತ್ವವನ್ನು ಕೊಡ್ಬೋದು, ಮಿತ್ರರು ಸಹ ಶತ್ರುಗಳಾಗುವಂಥದ್ದು ಅಥವಾ ಹಿಂದೆ ನಿಮ್ಮ ಜೊತೆಗೆ ಬಾಂಧವ್ಯ ಚೆನ್ನಾಗಿ ಇಟ್ಕೊಂಡಂಥ ಒಂದು ನಿಮ್ಮ ಸಹೋದ್ಯೋಗಿಗಳು ಅಥವಾ ನಿಮ್ಮ ಗ್ರಾಹಕರು ಕಸ್ಟಮರ್ ಇರ್ಬೋದು ಅವರಿಗೆ ತಿರುಗಿ ಬೀಳುವಂತಹ ಘಟನೆಗಳು ಆಗ್ತವೆ. ಜೊತೆಗೆ ನಿಮ್ಮ ವಿರುದ್ಧ ಒಂದು ಅವಮಾನದ ಘಟನೆ ಮಾಡುವಂಥದ್ದಾಗಲಿ ನಿಮ್ಮ ವಿರುದ್ಧ ಕಂಪ್ಲೇಂಟನ್ನು ಕೊಡೋದಾಗುವಂಥದ್ದೆಲ್ಲ ಆಗುತ್ತೆ. ಜೊತೆಗೆ ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಸಿಟ್ಟು ಆತಂಕ ಹೆಚ್ಚಳಾಗುತ್ತೆ, ಭಯ ಹೆಚ್ಚಳಾಗುತ್ತೆ, ನಿದ್ರಾಹೀನತೆ ಕಾಣುತ್ತೆ, ಆರೋಗ್ಯ ಸಹ ಹದಗೆಡುವಂಥ ಸಾಧ್ಯತೆ ರಾಹುವಿನಿಂದ ಬರ್ಬೋದು. ಹಾಗಾಗಿ ರಾಹು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಇನ್ನು ಕೇವಲ ಕೇತು ಅಷ್ಟೇ ನಿಮಗೆ ಸಹಕಾರಿಯಾಗಿರುತ್ತಾನೋ. ಹಾಗಾಗಿ ಕರ್ಮಸ್ಥಾನದಲ್ಲಿರುವಂಥ ಕೇತುನು ಕೆಲವೊಮ್ಮೆ ಮಧ್ಯೆ ಲಾಭವನ್ನು ಕೊಡ್ಬೋದು, ಆಕಸ್ಮಿಕ ಲಾಭಗಳಿಗೆ ಕಾರಣ ಆಗ್ಬೋದು. ಕೆಲವೊಂದು ನಿಮಗೆ ತೀರಾ ಅವಮಾನಿತ ಸಂದರ್ಭದಲ್ಲಿ ಯಾರೋ ನಿಮ್ಮ ಸಹಾಯಕ್ಕೆ ಆಕಸ್ಮಿಕವಾಗಿ ಅಪರಿಚಿತರು ಯಾರೋ ಬರ್ಬೋದು, ಅಥವಾ ಹಿಂದೆ ನಿಮಗೆ ಯಾವುದೇ ಒಂದು ಸಂದರ್ಭದಲ್ಲಿ ನಿಮ್ಮಿಂದ ಪ್ರಯೋಜನ ಪಡೆದು ಬಹಳ ಹಳೆಯ ಯಾವುದೇ ಒಂದು ಮಿತ್ರರಾಗಲಿ ಅದು ಹಳೆಯ ಯಾವುದೇ ಬಂಧುಗಳಾಗಲಿ ನಿಮಗೆ ಯಾವುದೇ ಒಂದು ಆಪತ್ಕಾಲದಲ್ಲಿ ಸ್ವಲ್ಪ ಸಹಾಯಕ್ಕೆ ನಿಲ್ಬೋದು. ಇಂಥ ಒಂದು ಸಣ್ಣ ಪುಟ್ಟ ಆಶಾ ಕಿರಣಗಳು ಕೇತುವಿನಿಂದ ಕೆಲವೊಮ್ಮೆ ಬರಲಿದೆ. ಹಾಗಾಗಿ ಇತರ ಯಾವುದೇ ಉತ್ತಮ ಪ್ರಯೋಜನಗಳು ನಿಮಗೆ ಬೇರೆ ಗ್ರಹಗಳಿಂದ ಬರೋದಿಲ್ಲ. ಒಟ್ಟಿನಲ್ಲಿ ಈ ಒಂದು ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳು ಸಾಕಷ್ಟು ಪರೀಕ್ಷೆಗಳನ್ನು, ಸಾಕಷ್ಟು ಸವಾಲುಗಳನ್ನು, ಸಾಕಷ್ಟು ಸಂಕಷ್ಟಗಳನ್ನು ತಂದೊಡ್ಡುವ ತಿಂಗಳಾಗಿದೆ. ಮೈಯೆಲ್ಲ ಕಣ್ಣಾಗಿರಬೇಕು, ತನು ಮನ ಧನದ ಒಂದು ಎಚ್ಚರಿಕೆಯಲ್ಲಿ ಇರಬೇಕು, ಮಾತಿನಲ್ಲಿ ತುಂಬ ನಿಗಾ ಬೇಕು, ಅನಾವಶ್ಯಕವಾದ ವಿಚಾರಗಳಿಗೆ ತಲೆ ಹಾಕೋದಾಗಲಿ ಅಥವಾ ಯಾವುದೇ ರೀತಿ ವಿವಾದಗಳಲ್ಲಿ ಸಿಲುಕಿಕೊಳ್ಳುವಂಥ ಒಂದು ಸೂಚನೆ ಇದ್ದರೆ ಅದರಿಂದ ಆಚೆ ಬರೋದಾಗಲಿ ಖಂಡಿತ ಮಾಡಬೇಕಾಗತ್ತೆ. ಇನ್ನು ನಿಮಗೆ ಚಂದ್ರನ ಬೆಂಬಲ ಕೆಲವೊಂದು ದಿನಗಳಲ್ಲಿ ಬರ್ತವೆ. ಹಾಗಾಗಿ ಚಂದ್ರನ ಅನುಕೂಲತೆಗಳು ಯಾವ ದಿನಗಳಿದೆ ಆ ದಿನಗಳನ್ನು ಯಾವ ರೀತಿ ಬಳಸ್ಕೋಬೋದು, ಯಾವ ದಿನಗಳಲ್ಲಿ ಎಚ್ಚರಿಕೆ ಇನ್ನಷ್ಟು ಜಾಸ್ತಿ ಇರಬೇಕು ಅನ್ನೋದನ್ನು ಗಮನಿಸೋಣ. ಆರಂಭದ 1, 2, 3 ಜುಲೈ 1, 2, 3ರಲ್ಲಿ ಚಂದ್ರನ ಬೆಂಬಲ ಇರುತ್ತೆ. ಅಲ್ಲಿ ನಿಮಗೆ ಲಾಭದಲ್ಲಿರುವಂಥ ಚಂದ್ರನು ಶುಭವನ್ನು, ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ಇಷ್ಟಾರ್ಥ ಸಿದ್ಧಿಯಾಗಲಿದೆ, ಬಂಧು ಬಾಂಧವರಲ್ಲಿ ಬಾಂಧವ್ಯ ಚೆನ್ನಾಗಲಿದೆ. ಯಾವುದೇ ಕೆಲಸ ಕಾರ್ಯಗಳ ಪ್ರಯತ್ನ ಮಾಡಲಿಕ್ಕೆ ಈ ದಿನಗಳನ್ನು ಬಳಸ್ಕೋಬೋದು. 1, 2, 3 4, 5, 6 ನಿಮ್ಮ ಪಾಲಿಗೆ ವಿರುದ್ಧವಾದ ದಿನ. ಚಂದ್ರನ ವೈರುಧ್ಯದಿಂದ ನಷ್ಟ ಕಷ್ಟಗಳಾಗುತ್ತವೆ, ಕೆಲವೊಮ್ಮೆ ಮೇಲೆ ಆರೋಪ ಆಪಾದನೆಗಳು ಬರ್ತವೆ, ಕಲಹಗಳು ಜಾಸ್ತಿ ಆಗುತ್ತವೆ. ಹಾಗಾಗಿ 4, 5, 6ರಲ್ಲಿ ತುಂಬ ಎಚ್ಚರಿಕೆ ಹೆಜ್ಜೆ. ಇನ್ನು 7, 8 ನಿಮ್ಮ ಪಾಲಿಗೆ ಉತ್ತಮ ದಿನ. ನಿಮ್ಮ ಜನ್ಮದಲ್ಲಿ ಬಂದಂತಹ ಚಂದ್ರನು ಆರೋಗ್ಯವನ್ನು, ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಪ್ರಮುಖವಾದ ಕೆಲಸ ಕಾರ್ಯ ಒಪ್ಪಂದಗಳಿದ್ರೆ ಈ ದಿನ ಮಾಡ್ಕೋಬೋದು. 9, 10 ನಿಮ್ಮ ಪಾಲಿಗೆ ಮಿಶ್ರ ಫಲ ಇದೆ. ಅಲ್ಲಿ ಕಷ್ಟ ನಷ್ಟಗಳಾಗುವಂಥದ್ದು, ವಿರುದ್ಧ ಫಲಗಳು ಆಗುವಂಥದ್ದು, ಕಾರ್ಯಗಳಲ್ಲಿ ವಿಳಂಬ ಆಗುವಂಥ ಸಾಧ್ಯತೆ 9, 10ರಲ್ಲಿ. 11, 12, 13 ಮತ್ತೊಮ್ಮೆ ನಿಮಗೆ ಚಂದ್ರನ ಬೆಂಬಲ ಬರ್ತಾ ಇದೆ. ಅಲ್ಲಿ 11, 12, 13ರಲ್ಲಿ ಅನೇಕ ರೀತಿಯ ಲಾಭಗಳು, ಕೆಲಸ ಕಾರ್ಯ ಸಿದ್ಧಿ, ಇಷ್ಟಾರ್ಥ ಸಿದ್ಧಿ ಯೋಗ ಇದೆ. 14, 15, 16, 17 4 ದಿನಗಳು ವಿರುದ್ಧವಾದ ಪರಿಣಾಮ. 14ರಿಂದ 17ರವರೆಗೆ ಸ್ವಲ್ಪ ಎಚ್ಚರಿಕೆ ಹೆಜ್ಜಬೇಕು. ಹಣಕಾಸಿನ ನಷ್ಟ ಆಗುವಂಥದ್ದು, ಅವಮಾನಕರ ಘಟನೆ ಆಗುವಂಥದ್ದು, ವಿರುದ್ಧ ಪರಿಣಾಮಗಳು ಆಗುವಂಥದ್ದು, ಮಿತ್ರರು ಬಂಧುಗಳು ಸ್ವಲ್ಪ ನಿಮ್ಮನ್ನು ವಿರೋಧಿಸುವಂಥದ್ದು ಮುಂತಾದ ಘಟನೆ ಆಗ್ಬೋದು. ಮನಸ್ಸಿಗೆ ಸಹ ಬೇಜಾರಾಗುವಂಥ ಹಲವಾರು ಈ ಶೋಕದ ಅಥವಾ ದುಃಖದ ಸುದ್ದಿಗಳನ್ನು ಕೇಳುವಂಥ ಸಾಧ್ಯತೆ 14ರಿಂದ 17ರಲ್ಲಿರುತ್ತೆ. ಇನ್ನು 18, 19, 20, 21 18ರಿಂದ 21ರವರೆಗೂ ಭಾಳ ಉತ್ತಮವಾದ ಚಂದ್ರನ ಬೆಂಬಲ ಇರುತ್ತೆ. ಇದನ್ನು ಸಾಕಷ್ಟು ಉತ್ತಮವಾಗಿ ಸದುಪಯೋಗಪಡಿಸಿಕೊಳ್ಳುವಂಥದ್ದು. ಯಾವುದೇ ವ್ಯಕ್ತಿಗಳನ್ನು ಭೇಟಿಯಾಗಲಿಕ್ಕೆ, ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ, ಕೋರ್ಟ್ ಕಚೇರಿ ಸಂಬಂಧಿತವಾದ ವಿಚಾರಗಳಿಗೆ ಇದನ್ನು ಭೇಟಿ ಮಾಡಲಿಕ್ಕೆಲ್ಲ ಉತ್ತಮವಾದ ಅವಕಾಶ ಇರುತ್ತೆ. ಹಾಗೆ 18ರಿಂದ 21ರವರೆಗೆ ಈ 4 ದಿನಗಳನ್ನು ಸದುಪಯೋಗಪಡಿಸಿ. 22, 23 ಮತ್ತು 24, 25, 26 ನಿರಂತರವಾಗಿ 5 ದಿನ ವಿರುದ್ಧವಾದ ಪರಿಣಾಮ ಇದೆ. 22ರಿಂದ 26ರವರೆಗೂ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು, ಆಕಸ್ಮಿಕ ನಷ್ಟ ಆಗುವಂಥದ್ದು, ಆರೋಗ್ಯ ಹದಗೆಡುವಂಥದ್ದು ಅಥವಾ ಆಹಾರ ನೀರಿನಿಂದ ಆರೋಗ್ಯದಲ್ಲಿ ಏರುಪೇರು ಬರುವಂಥದ್ದು ಅಥವಾ ನಿಮಗೆ ಈಗಾಗಲಿದ್ದಂಥ BP, ಶುಗರು, ಹಾರ್ಟ್ ಪ್ರಾಬ್ಲಮ್ ಅವೆಲ್ಲವೂ ಈ ಕಾಲದಲ್ಲಿ ಸ್ವಲ್ಪ ಹೆಚ್ಚಳಾಗಿ ತೊಂದರೆ ಕೊಡುವಂಥದ್ದು. ಹಾಗಾಗಿ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಬಾಂಧವ್ಯ ವಿಚಾರ 22ರಿಂದ 26ರವರೆಗೆ ಎಚ್ಚರಿಕೆ. 27, 28, 29, 30 ನಿರಂತರವಾಗಿ 4 ದಿನ. 22ರಿಂದ 30ರವರೆಗೂ 4 ದಿನಗಳು ನಿಮಗೆ ವಿಶೇಷವಾಗಿ ಚಂದ್ರನ ಬೆಂಬಲ ಇರುವಂಥ ದಿನ. ಕರ್ಮ ಮತ್ತು ಲಾಭ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಲಾಭ, ಸುಖ, ಜಯ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ, ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ. ಆಕಸ್ಮಿಕವಾದ ನಿಮ್ಮ ಯಾವುದೇ ರೀತಿಯ ಲಾಭದ ಆದಾಯಗಳು ಬರ್ಬೋದು. ಕೌಟುಂಬಿಕ ಬಾಂಧವ್ಯ ಸಹ ಚೆನ್ನಾಗಿರುತ್ತೆ. ಹಾಗಾಗಿ 22ರಿಂದ 30ರ ಅವಧಿಯನ್ನು ಚೆನ್ನಾಗಿ ಸದುಪಯೋಗಪಡಿಸಿಕೊಳ್ಳಿ. ಕೊನೆಯ ದಿನ 31 ಜುಲೈ 31 ಚಂದ್ರನಿಂದ ವಿರುದ್ಧವಾದ ಪರಿಣಾಮ ಇದೆ. ಕಷ್ಟ ನಷ್ಟಗಳು ಆಗುವಂಥದ್ದು, ಆಕಸ್ಮಿಕವಾಗಿ ಏನಾದರೂ ಅನಿರೀಕ್ಷಿತವಾಗಿ ನಷ್ಟಗಳಾಗುವಂಥದ್ದು, ವ್ಯಾಪಾರ ಉದ್ಯಮದಲ್ಲಿ ಸಮಸ್ಯೆಗಳು ಬರುವಂಥದ್ದು, ಕೌಟುಂಬಿಕ ವಿವಾದಗಳು ಬರುವಂಥ ಸಾಧ್ಯತೆ 31ರಂದು ಇರುತ್ತೆ. ಇವೆಲ್ಲವೂ ಈ ಜುಲೈನಲ್ಲಿ ಚಂದ್ರನ ಬೆಂಬಲ ಯಾವ ರೀತಿ ಇದೆ, ಯಾವ ದಿನಗಳನ್ನು ಎಚ್ಚರಿಕೆ ಗಮನಿಸಬೇಕು ಅನ್ನೋದರ ಒಂದು ಸಂಕ್ಷಿಪ್ತ ವಿವರವನ್ನು ಹೇಳಿದ್ದಾಗಿದೆ. ಇನ್ನು ಈ ತಿಂಗಳಲ್ಲಿ ನಾವು ಯಾವ ಬಣ್ಣವನ್ನು ಬಳಸ್ಬೋದು ಅಂದರೆ ಕೇವಲ ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಅಂದರೆ 2 ಅಥವಾ ಹೆಚ್ಚು ಬಣ್ಣಗಳು ಇದ್ದ ಒಂದು ದಿನ ಮಿಕ್ಸ್ ಬಣ್ಣ ಅಂತ ಹೇಳ್ತಾರೆ. ಆ ರೀತಿ ಮಿಶ್ರವಾದ ವರ್ಣವನ್ನು ತಿಂಗಳು ಪೂರ್ತಿ ಬಳಸೋದು. ಯಾಕಂದರೆ ನಿಮಗೆ ತಿಂಗಳು ಪೂರ್ತಿ ಕೇವಲ ಕೇತು ಅಷ್ಟೇ ನಿಮಗೆ ಪೂರಕವಾಗಿರೋದು, ಇತರ ಯಾವುದೇ ಗ್ರಹಗಳು ತಿಂಗಳು ಪೂರ್ತಿಯಾಗಿ ಪೂರಕವಾಗಿರೋದಿಲ್ಲ. ಹಾಗೆಯೇ ಈ ರೆಡ್ ಅಥವಾ ಕೆಂಪು ಬಣ್ಣ ಅಥವಾ ನಂಬರ್ 9ಅನ್ನು ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು 7ಅನ್ನು ನಂಬರ್ 7 ತಿಂಗಳು ಪೂರ್ತಿ ಬಳಸ್ಕೊಳ್ಬೋದು. ರೆಡ್ ಅಥವಾ ಈ ಕೆಂಪು ಬಣ್ಣ ಮತ್ತು ನಂಬರ್ 9ಅನ್ನು ನೀವು 28ರಿಂದ ಬಳಸ್ಬೋದು. ಯಾಕಂದರೆ 28ರಿಂದ ಅಷ್ಟೇ ನಿಮಗೆ ಮಂಗಳನ ಅನುಗ್ರಹ ಬರುವಂಥದ್ದು. ಹಾಗಾಗಿ ಆರಂಭದಲ್ಲಿ ಮಂಗಳನು ಸಹ ವಿರುದ್ಧವಾಗಿರ್ತಾನೆ.
ಇನ್ನು ಶುಕ್ರನ ಅನುಗ್ರಹ ಬರುವಂಥದ್ದು 26ರಿಂದ. ಹಾಗಾಗಿ ವೈಟ್ ಅಥವಾ ಬಿಳೆ ಬಣ್ಣ ನಂಬರ್ 6 ನಂಬರ್ 6ನ್ನು ನೀವು 26ನೇ ತಾರೀಕಿನಿಂದ ಬಳಸ್ಕೋಬೋದು. ಹಾಗಾಗಿ ಆರಂಭದಲ್ಲಿ ನಿಮಗೆ ಯಾವುದೇ ರಕ್ಷಣೆಗಳು ಅಥವಾ ಯಾವುದೇ ರೀತಿಯ ಗ್ರಹ ಬೆಂಬಲಗಳು ಇರುವುದಿಲ್ಲ. 26ಕ್ಕೆ ಶುಕ್ರನ ಬೆಂಬಲ ಆರಂಭ ಆಗುತ್ತೆ, 28ಕ್ಕೆ ಅಲ್ಲಿ ಮಂಗಳನ ಬೆಂಬಲ ಸ್ವಲ್ಪ ಮಟ್ಟಿಗೆ ಆರಂಭ ಆಗುತ್ತೆ. ಇನ್ನು ಚಂದ್ರನ ಅನುಕೂಲತೆ ಇರುವಂಥ ಡೇಟ್ಗಳನ್ನು ಹೇಳಿದ್ದೇನೆ, 16 ದಿನಾಂಕಗಳು ಬರ್ತವೆ. ಆ 16 ದಿನಾಂಕಗಳಲ್ಲಿ ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನಂಬರ್ 2 ನೀವು ಬಳಸ್ಕೋಬೋದಾಗಿದೆ. ಇವೆಲ್ಲವೂ ನೀವು ಈ ತಿಂಗಳಲ್ಲಿ ಬಳಸುವಂಥ ಬಣ್ಣಗಳ ವಿಚಾರ ಆಯಿತು. ಇನ್ನು ನಿಮಗೆ ಆಗಲೇ ಹೇಳಿದಂತೆ 7 ಅಥವಾ 8 ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ, ರವಿ, ಕುಜ, ಬುಧ, ಗುರು, ಶುಕ್ರ, ಶನಿ, ರಾಹುಗಳು ವಿರುದ್ಧವಾಗಿರುವಂಥ ಪರಿಸ್ಥಿತಿ ಎದುರಾಗುತ್ತೆ. ಹಾಗೆ ಅವೆಲ್ಲನ ಯಾವ ರೀತಿ ನಿವಾರಣೆ ಮಾಡಬೇಕಂದ್ರೆ ಭಕ್ತಿ ಮಾರ್ಗ ಸರ್ವಶ್ರೇಷ್ಠ. ಗಣೇಶನ ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ಶಿವ ಪಾರ್ವತಿ ಅಥವಾ ದೇವಿ ಅಮ್ಮನವ್ರ ಭಕ್ತಿ ಮಾಡುವಂಥದ್ದು, ಹನುಮಾನ್ ಅಥವಾ ಆಂಜನೇಯ ಭಕ್ತಿ, ನರಸಿಂಹ ಸ್ವಾಮಿ, ಮುನೇಶ್ವರ, ವೀರಭದ್ರೇಶ್ವರ, ಕಾಲಭೈರೇಶ್ವರ ಮುಂತಾದ ಭಕ್ತಿ ಮಾಡೋದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ, ನವಗ್ರಹಗಳಿಗೆ ಸಂಬಂಧಪಟ್ಟ ಅಷ್ಟೋತ್ತರ ಮುಂತಾದನ್ನು ಪಠನೆ ಮಾಡೋದು, ಯಾವುದೇ ರೀತಿಯ ದೇವಾಲಯಗಳಿಗೆ ಸಂದರ್ಶನಗಳನ್ನು ಮಾಡುವಂಥದ್ದು, ಶನಿವಾರದಂದು ದಾನ ಧರ್ಮ ಮಾಡೋದಾಗಲಿ, ಶನಿವಾರದಂದು ಅರಳಿ ಮರದ ಪ್ರದಕ್ಷಿಣೆ, ಶನಿವಾರದಂದು ಯಾವುದೇ ರೀತಿಯ ಆಶ್ರಮ ಅಥವಾ ಅನಾಥ ಸಂಸ್ಥೆಗಳಿಗೆ ಏನಾದರೂ ದವಸ ಧಾನ್ಯ ಅಥವಾ ಅನ್ನದಾನದ ವ್ಯವಸ್ಥೆಗಳಿಗೆ ಸ್ವಲ್ಪ ದಾನ ಧರ್ಮ ಮಾಡುವಂಥದ್ದು ಮುಂತಾದ ವಿಚಾರಗಳಿಂದ ಒಳ್ಳೆಯದಾಗುತ್ತೆ. ಹಾಗಾಗಿ ಭಕ್ತಿ ಮಾರ್ಗ, ಧರ್ಮ ಮಾರ್ಗ, ದೇವಾಲಯ ಸಂದರ್ಶನ, ದಾನ ಧರ್ಮಾದಿಗಳು ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಈ ಸಪ್ತ ಅಥವಾ ಅಷ್ಟಗ್ರಹಗಳ ದೋಷವನ್ನು ಕಳೆದುಕೊಳ್ಬೋದಾಗಿದೆ. ಜುಲೈ ತಿಂಗಳಲ್ಲಿ ಎಲ್ಲ ವೃಶ್ಚಿಕ ರಾಶಿಯವರು ಸ್ವಲ್ಪ ಮುನ್ನೆಚ್ಚರಿಕೆಯನ್ನು ಸಾಕಷ್ಟು ಗಮನಿಸಿಕೊಳ್ಳಿ. ಯಾವುದೇ ರೀತಿಯ ಆತುರ ನಿರ್ಧಾರ ಅಥವಾ ಅಪರಿಚಿತರಲ್ಲಿ ವ್ಯವಹಾರಗಳು ಮಾಡೋ ಸ್ವಲ್ಪ ಎಚ್ಚರಿಕೆ ಹೆಜ್ಜೆ ಬೇಕು. ಕೌಟುಂಬಿಕ ವಿಚಾರ, ಹಣಕಾಸು ವಿಚಾರ, ಆರೋಗ್ಯ ವಿಚಾರ ಸಹ ಮುನ್ನೆಚ್ಚರಿಕೆ ಖಂಡಿತ ಜುಲೈನಲ್ಲಿ ಬೇಕಾಗುತ್ತೆ. ಈ ವೃಶ್ಚಿಕ ರಾಶಿಯವರಿಗೆ ಜುಲೈ ತಿಂಗಳಲ್ಲಿ ನವಗ್ರಹದ ಕೃಪೆಯಿಂದ ಭಗವಂತನ ಆಶೀರ್ವಾದದಿಂದ ಶುಭ ಕಾರ್ಯಗಳೆಲ್ಲ ಸಿದ್ಧಿಯಾಗಲಿ. ಧನುಸ್ಸು ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ. ಧನುಸ್ಸು ರಾಶಿಗೆ ಜುಲೈ ತಿಂಗಳು ಗುರುಬಲದ ಶ್ರೀರಕ್ಷೆ ಇರುತ್ತೆ, ಜೊತೆಗೆ ವಿರೋಧಿಗಳ ಕಾಟ ಇದೆ ಅನ್ನೋದು ಸಹ ಬರ್ತಾಯಿದೆ. ಈ ತಿಂಗಳ ನಿಮ್ಮ ಒಂದು ಭವಿಷ್ಯದ ವಾಕ್ಯದಲ್ಲಿ ಗುರುಬಲವೇ ಶ್ರೀರಕ್ಷೆ, ವಿರೋಧಿಗಳ ಕಾಟ ಹೆಚ್ಚಲಿದೆ ಅನ್ನೋ ಒಂದು ವಾಕ್ಯ ಬಂದಿದೆ. ಅಂದರೆ ಸಾಮಾನ್ಯವಾಗಿ ಗೊತ್ತಿರುವಂತೆ ಈ ಧನುರಾಶಿಗೆ ಈ ವರ್ಷದಲ್ಲಿ ಗುರುಬಲದ ಅನುಕೂಲತೆ ಇರುತ್ತೆ. ಮೇ 14ರಿಂದ ಆದಂತಹ ಗುರುವಿನ ಒಂದು ರಾಶಿ ಪರಿವರ್ತನೆ ನಿಮಗೆ ಉತ್ತಮವಾದ ಗುರುಬಲದ ಅನುಕೂಲತೆ ಇರುತ್ತೆ. ಆದರೆ ಮಧ್ಯೆ ಮಧ್ಯೆ ಆಗತಕ್ಕಂಥ ಇತರ ಗ್ರಹಗಳ ಒಂದು ಪರಿವರ್ತನೆಗಳು ಗೋಚಾರ ಫಲ ಅಂತ ಹೇಳ್ತಾರೆ. ಅದನ್ನೇ ಗೋಚಾರ ಅಂದರೆ ಈ ಗ್ರಹಗಳ ಒಂದು ಚಲನೆಯಲ್ಲಿ ಆಗುವಂಥ ವ್ಯತ್ಯಾಸಗಳು. ಅಲ್ಲಿ ಆ ವ್ಯತ್ಯಾಸಕ್ಕೆ ಅನುಗುಣವಾಗಿ ಕೆಲವೊಂದು ಅಲ್ಲಿ ಉತ್ತಮ ಫಲದ ಜೊತೆಗೆ ಅಡ್ಡ ಪರಿಣಾಮಗಳು, ಕೆಲವೊಂದು ವಿಳಂಬಗಳು, ವಿಘ್ನ ಇತ್ಯಾದಿಗಳು ಸಹ ಕೆಲವೊಂದು ಗ್ರಹಗಳ ಒಂದು ಚಲನೆಯಿಂದ ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ನಿಮಗೆ ಒಂದು ಆನೆ ಬಲದ ರಕ್ಷಣೆ, ಗುರುಬಲದ ಒಂದು ರಕ್ಷಣೆ ಖಂಡಿತ ಇರುತ್ತೆ, ಅದಕ್ಕೇನು ಕುಂದು ಕೊರತೆ ಏನೂ ಇರುವುದಿಲ್ಲ. ಅದರಲ್ಲಿ ವಿರೋಧಿಗಳ ಕಾಟ, ಶತ್ರು ಪೀಡೆ ಇವೆಲ್ಲ ಈ ತಿಂಗಳಲ್ಲಿ ಹೆಚ್ಚಾಗಲಿದೆ ಅನ್ನೊಂದು ವಾಕ್ಯ ಬರುತ್ತೆ. ಇವೆಲ್ಲವನ್ನು ಗಮನಿಸುವಾಗ ನೀವು ಈ ಒಂದು ಶತ್ರು ಪೀಡೆ ಅಥವಾ ವಿರೋಧಿಗಳ ಕಾಟದ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕು. ಕೆಲವೊಂದು ಹಂತದಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಸಹ ಸ್ವಲ್ಪ ಕಾಳಜಿ ಬೇಕಾಗುತ್ತೆ. ಸೂರ್ಯನ, ಮಂಗಳನ ಚಲನೆ ಸಹ ಅಷ್ಟೊಂದು ನಿಮಗೆ ಈ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ. ಶುಕ್ರ ಗ್ರಹವು ಸಹ ನಿಮಗೆ ಅಷ್ಟೇ ಈ ತಿಂಗಳಲ್ಲಿ ಅಷ್ಟೊಂದು ಪೂರಕವಾಗಿರೋದಿಲ್ಲ. 6, 7ರ ಸ್ಥಾನ ಅಂತ ಬರುತ್ತೆ, ಅದು ನಿಮಗೆ ಶುಕ್ರನ ಒಂದು ಅನುಕೂಲತೆಯು ಅಷ್ಟು ಚೆನ್ನಾಗಿರೋದಿಲ್ಲ. ಆಗಲೇ ಗೊತ್ತಿರುವಂತೆ ಶನಿ ಈಗ ನಿಮಗೆ ಅಲ್ಲಿ ಅರ್ಧಾಷ್ಟಮದ ಶನಿ ಒಂದು ಪರಿಣಾಮ ನಿಮ್ಮ ಮೇಲೆ ಇರುವಂಥದ್ದು. ಹಾಗಾಗಿ ಅರ್ಧಾಷ್ಟಮ ಶನಿಯ ಪ್ರಭಾವ ಸಹ ಇರುತ್ತೆ. ಇನ್ನು ರಾಹುಕೇತುಗಳ ವಿಚಾರದಾಗ ಬಂದಾಗ ಅಲ್ಲಿ ಕೇತು ಗ್ರಹ ಸಹ ಒಂದು ನಿಮಗೆ ಅಡ್ಡ ಪರಿಣಾಮ ಬೀರುವಂಥದ್ದು ಇರುತ್ತೆ. ಹಾಗಾಗಿ ಅಲ್ಲಿ ಗುರು ಮತ್ತು ರಾಹುಗಳು ನಿಮಗೆ ತಿಂಗಳ ಪೂರ್ತಿ ಉತ್ತಮವಾಗೇ ಇರ್ತಾರೆ. ಇತರ ಗ್ರಹಗಳಿಂದ ಆಗುವಂಥ ಪರಿಣಾಮ ಅಲ್ಲಿ ಬೇರೆ ಬೇರೆ ಇರುತ್ತೆ. ಹಾಗಾಗಿ ನವಗ್ರಹಗಳಲ್ಲಿ 2 ಗ್ರಹಗಳು ಮಾತ್ರ ನಿಮಗೆ ತಿಂಗಳಲ್ಲಿ ಕಂಟಿನ್ಯೂಸ್ ಅಂದರೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡಬಲ್ಲರು. ಉಳಿದ 7 ಗ್ರಹಗಳಿಂದ ಸ್ವಲ್ಪ ಅಡ್ಡ ಪರಿಣಾಮಗಳು ನಿಮಗೆ ಆಗಾಗ ಇರಬಹುದಾಗಿದೆ. ಅವೆಲ್ಲನ ಈಗ ಯಾವುದಂತ ಗಮನಿಸಿದಾಗ ಮೊದಲು ಸೂರ್ಯನಿಂದ ಆರಂಭಿಸಿದಾಗ ಜುಲೈ ತಿಂಗಳಲ್ಲಿ ನಿಮಗೆ ಸೂರ್ಯನು ಅಲ್ಲಿ ಮಿಥುನದಲ್ಲಿ ಮತ್ತು ಕಟಕದಲ್ಲಿ ಇರುವಂಥದ್ದು 16ರವರೆಗೆ ಮಿಥುನದಲ್ಲಿ, 17ರಿಂದ ಅಲ್ಲಿ ಸೂರ್ಯನ ಕಟಕ ಪ್ರವೇಶ ಆಗುತ್ತೆ. ಈ 2 ಸ್ಥಾನಗಳ ರಾಶಿಯಲ್ಲಿದ್ದಾಗಲೂ ನಿಮಗೆ ಹೆಚ್ಚಿನ ಉತ್ತಮ ಫಲಗಳು ಬರೋದಿಲ್ಲ, ವಿರುದ್ಧ ಫಲಗಳು ಬರ್ಬೋದು. ಉದಾಹರಣೆಗೆ ಆತನಲ್ಲಿ 16ರವರೆಗೆ ಇಲ್ಲಿರುವಂಥ ಮಿಥುನದಲ್ಲಿದ್ದಾಗ ನಿಮಗೆ ಕಲಹ, ಅನೇಕ ರೀತಿಯ ಒಂದು ವೈರುಧ್ಯಗಳು ಬರುವಂಥದ್ದು, ಏನಾದರೂ ಸಣ್ಣ ಪುಟ್ಟ ಮಾತಿನ ಜಗಳ, ಮನೆಯಲ್ಲಿಯೂ ವೃತ್ತಿ ಜಾಗದಲ್ಲಿ ಬರುವಂಥದ್ದು, ಪ್ರಯಾಣದಲ್ಲಿ ಏನಾದರೂ ವಿಘ್ನಗಳು, ಬಾಧೆಗಳು ಬರುವಂಥದ್ದು, ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಸಹ ಬರ್ಬೋದಾಗಿದೆ. ಹಾಗಾಗಿ ಈ ಸೂರ್ಯ ಅಥವಾ ರವಿಯ ಒಂದು ಗೋಚಾರವು ನಿಮಗೆ ಈ ಜುಲೈ ತಿಂಗಳಲ್ಲಿ ಅಷ್ಟೇನೂ ಪೂರಕವಾಗಿಲ್ಲ, ಕೆಲವೊಂದು ವಿರುದ್ಧ ಪರಿಣಾಮಗಳಿಗೆ ಸಾಕ್ಷಿ ಆಗ್ಬೋದು. ಹಾಗೆಂದು ಇಲ್ಲಿ ಹೇಳಿದಂಥ ಶತ್ರು ಬಾಧೆ, ಆರೋಗ್ಯ ಸಮಸ್ಯೆ ಅಥವಾ ಇನ್ನಿತರ ಅವಘಡ ಇತ್ಯಾದಿಗಳು ಎಲ್ಲರಿಗೂ ಆಗತ್ತೆ ಅನ್ನೋದನ್ನು ಯಾವುದು ಭಾವಿಸಬಾರ್ದು. ಗುರುಬಲದ ಅನುಕೂಲತೆ ಖಂಡಿತ ನಿಮಗೆ ಸಹಾಯಕ್ಕೆ ಬರಲಿದೆ. ಜೊತೆಗೆ ನಿಮ್ಮ ವೈಯಕ್ತಿಕ ಜನ್ಮ ಕುಂಡಲಿಯಲ್ಲಿ ಅಥವಾ ವೈಯಕ್ತಿಕ ಜಾತಕದಲ್ಲಿ ಅನುಸಾರವಾಗಿ ನಿಮಗೆ ನಡೆಯುವಂಥ ಉತ್ತಮ ದಶಾಭುಕ್ತಿಗಳು ಯಾರಿಗೆ ಇದ್ದರೆ ಅಂಥವರಿಗೆ ಹೆಚ್ಚಿನ ತೊಂದರೆಗಳನ್ನು ಆಗೋದಿಲ್ಲ. ಉದಾಹರಣೆಗೆ ಗುರು ದಶೆ ನಡೀತಾ ಇದೆ ಅಂತ ಇಟ್ಕೊಳ್ಳೋಣ, ಬುಧ
ದಶೆ ನಡೀತಾ ಇದೆ, ಚಂದ್ರ ದಶೆ ನಡೀತಾ ಇದೆ, ಶುಕ್ರನ ದಶೆ ನಡೀತಾ ಇದೆ, ಅಂಥವರಿಗೆ ಈ ಒಂದು ಗೋಚಾರ ಫಲದಿಂದ ಹೆಚ್ಚೇನು ಅಡೆತಡೆಗಳು ತೊಂದರೆಗಳು ಆಗೋದಿಲ್ಲ. ಸ್ವಲ್ಪ ಯಾರಿಗೆ ಶನಿ, ರಾಹು, ಮಂಗಳ ಮುಂತಾದ ದಶೆಗಳೆಲ್ಲ ಇರ್ತವೋ ಅಂಥವರಿಗೆ ಸ್ವಲ್ಪ ಈ ಒಂದು ಗೋಚಾರದ ಅಡ್ಡ ಪರಿಣಾಮಗಳು ಸ್ವಲ್ಪ ಹೆಚ್ಚು ಬರ್ಬೋದಾಗಿದೆ. ಹಾಗಾಗಿ ಯಾರೋ ಈ ಪ್ರತಿಯೊಂದು ತಿಂಗಳಲ್ಲಿರ್ಬೋದು ಅಥವಾ ಯಾವುದೇ ತಿಂಗಳಿರ್ಬೋದು, ಯಾವುದೇ ರಾಶಿಗೆ ಇರ್ಬೋದು, ಅಲ್ಲಿ ಹೇಳ್ತಕ್ಕಂಥ ಗೋಚಾರ ಫಲದಲ್ಲಿ ಅದನ್ನೇ ನಿಮಗೆ 100ಕ್ಕೆ 100 ಅಂತ ಭಾವಿಸ್ಕೊಳ್ಳುವಂಥದ್ದಲ್ಲ. ಅದು ನಿಮ್ಮ ವೈಯಕ್ತಿಕವಾದ ಒಂದು ಕುಂಡಲಿಗೆ ಅನುಸಾರವಾಗಿ ವೈಯಕ್ತಿಕವಾದ ನಿಮ್ಮ ದಶಾಭುಕ್ತಿಗಳನ್ನು ಸ್ವಲ್ಪ ವ್ಯತ್ಯಾಸಗಳು ಸಹ ಬರ್ಬೋದು. ಅಥವಾ ಕೆಲವೊಂದು ಬಾರಿ ಅಲ್ಲಿ ತೀರಾ ತೊಂದರೆಗಳು, ಅನಾರೋಗ್ಯ ಇತ್ಯಾದಿಗಳು ಹೇಳಿದ ಸಂದರ್ಭದಲ್ಲಿ ಸಾಂಕೇತಿಕವಾಗಿ ಒಮ್ಮೆ ಸಣ್ಣ ಶೀತ, ನೆಗಡಿ ಅಥವಾ ಸಣ್ಣ ಹೊಟ್ಟೆ ನೋವು, ತಲೆನೋವು ಬಂದು ಹೋಗುತ್ತೆ ಅಷ್ಟೇ ಹೊರತು ಹಾಗಾಗಿ ಯಾರೋ ಗಂಭೀರ ಒಂದು ಇದನ್ನು ಆತಂಕ ಭಯಪಡೋದು. ಆದರೆ ಮುನ್ನೆಚ್ಚರಿಕೆ ಕ್ರಮವಾಗಿ ಇದನ್ನು ಹೇಳ್ತಾ ಇರೋದು. ಪ್ರತಿಯೊಂದು ತಿಂಗಳಲ್ಲಿ ಆಗತಕ್ಕಂಥ ಗೋಚಾರ ಫಲ ನೀವು ಯಾವ ವಿಚಾರದಲ್ಲಿ ಕಾಳಜಿ ವಹಿಸಬೇಕು. ಉದಾಹರಣೆಗೆ ಕೆಲವೊಂದು ತಿಂಗಳಲ್ಲಿ ಹಣಕಾಸಿನ ಕಾಳಜಿಯಿಂದ ಬರುತ್ತೆ, ಕೆಲವೊಂದು ತಿಂಗಳಲ್ಲಿ ಆರೋಗ್ಯದ ಕಾಳಜಿಯಿಂದ ಬರುತ್ತೆ, ಕೆಲವೊಂದು ಗ್ರಹಗಳಿಂದ ನಿಮಗೆ ಶತ್ರುಗಳ ಎಚ್ಚರಿಕೆ ಅಂತ ಬರುತ್ತೆ. ಆವಾಗ ಅಂತಹ ವಿಚಾರಗಳಿಗೆ ಎಚ್ಚರ. ಹಾಗಾಗಿ ಇಲ್ಲಿ ನಿಮಗೆ ರವಿಯು ನಿಮಗೆ ಆರೋಗ್ಯ ಮತ್ತು ಶತ್ರುತ್ವ ಮತ್ತು ಜಗಳದ ಇತ್ಯಾದಿಗಳಿಗೆ ಕಾರಣ ಆಗ್ಬೋದು, ರವಿಯ ಒಂದು ಚಲನೆ ತಿಂಗಳು ಪೂರ್ತಿ. ಹಾಗಾಗಿ ಇಂತಹ ವಿಚಾರ ಸ್ವಲ್ಪ ಜುಲೈ ತಿಂಗಳಲ್ಲಿ ಎಚ್ಚರಿಕೆ ಗಮನಿಸುವಂಥದ್ದು. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ ಮಂಗಳನು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ಇರುವಂಥದ್ದು 9, 10ರ ಸ್ಥಾನ ಅಂತ ಬರುತ್ತೆ. ಹಾಗಾಗಿ ಆ ಎರಡೂ ಸ್ಥಾನಗಳು ನಿಮಗೆ ಉತ್ತಮವಾದ ಫಲವನ್ನು ಕೊಡೋದಿಲ್ಲ. ಅಲ್ಲಿ ಕೆಲವೊಮ್ಮೆ ಮನಸ್ಸಲ್ಲಿ ಚಿಂತೆ ಹೆಚ್ಚಳ ಆಗುವಂಥದ್ದು, ಆಕಸ್ಮಿಕ ಧನ ನಷ್ಟ ಆಗ್ಬೋದು, ಅಥವಾ ಕೆಲವೊಂದು ನಿಮಗೆ ಹಣದ ತುರ್ತು ಅವಶ್ಯಕತೆಗೆ ಸಾಲ ಮಾಡುವಂಥ ಪ್ರಮೇಯ, ಅದು ಯಾವುದೇ ವಸ್ತು, ಒಡವೆ ಅಥವಾ ಇನ್ನೇನಾದರೂ ವಾಹನ ಇನ್ನೇನಾದರೂ ಅಡ ಇಡುವಂಥದ್ದು, ಅಡಮಾನ ಮಾಡುವಂಥದ್ದು, ಪ್ಲೆಜ್ ಮಾಡಿ ದುಡ್ಡು ತೆಗೆದುಕೊಳ್ಳುವಂಥ ಪ್ರಮೇಯ ಎಲ್ಲ ಬರ್ಬೋದು. ಅಂದರೆ ತುರ್ತು ಹಣದ ಅವಶ್ಯಕತೆಗೆ ನಾವು ಅದನ್ನು ಅಡವಿಡುವಂಥದ್ದು, ಪ್ಲೆಜ್ ಮಾಡೋದನ್ನು ಮಾಡ್ತೇವೆ, ಮಾರ್ಟ್ಗೇಜ್ ಅಂತ ಮಾಡ್ತೇವೆ. ಅದೆಲ್ಲ ಅಂಥ ಅಡಮಾನ ಇಡುವಂಥ ಪದ್ಧತಿ, ಇದೆಲ್ಲ ಅವಶ್ಯಕತೆಗಳು ಬರ್ಬೋದು. ಯಾಕಂದರೆ ಅಲ್ಲಿ ಶುಕ್ರನು ಸಹ ನಿಮಗೆ ಹಣಕ್ಕೆ ಈ ತಿಂಗಳಲ್ಲಿ ಪೂರಕವಾಗಿರೋದಿಲ್ಲ. ಗಮನಿಸ್ಕೊಳ್ಳಿ, ಯಾವಾಗಲೂ ಗುರುವಿನ ಅನುಕೂಲತೆ ಇದ್ದಾಗ ಒಳ್ಳೆಯದಾಗತ್ತೆ, ಖಂಡಿತ ಒಳ್ಳೆಯದೇ ಆಗುತ್ತೆ, ಆವಾಗ ಚಿಂತೆಯನ್ನು ಬೇಡ. ಆದರೆ ಕೆಲವೊಮ್ಮೆ ಹಣದ ಒಂದು ಅವಶ್ಯಕತೆ ನಮಗೆ ಈಗ ಸ್ವಲ್ಪ ವಿಳಂಬ ಆಗ್ಬೋದು. ಯಾಕಂದರೆ ಈಗ ಈ ತಿಂಗಳಲ್ಲಿ ಸಿಗ್ತದೆ ಅನ್ನೋದು ಹಣ, ಅದು ಒಂದು ತಿಂಗಳು ಪೋಸ್ಟ್ಪೋನ್ ಆಗೋದು. ನಿಮಗೆ ಅಲ್ಲಿವರೆಗೆ ಹಣವನ್ನು ಹೊಂದಿಸಲು ನೀವು ಯಾವುದೇ ರೀತಿಯ ಇಂಥ ಒಂದು ಅಡಮಾನ ಇಟ್ಟು ಹಣವನ್ನು ಪಡೆಯುವಂಥ ಅವಶ್ಯಕತೆಗಳು ಬರ್ಬೋದು. ಹಾಗಾಗಿ ಮಂಗಳನಿಂದಾಗಿ ನಿಮಗೆ ಇಂಥ ಒಂದು ಸಾಧ್ಯತೆಗಳು ಬರ್ಬೋದು. ಇನ್ನು ವೈಯಕ್ತಿಕ ವಿಚಾರದಲ್ಲಿ ಸಹ ಹಾಗೆ ಎಲ್ಲ ಸರ್ಕಾರಿ ಕೆಲಸ, ಕೋರ್ಟ್ ಕಚೇರಿ ಕೆಲಸ ಇತ್ಯಾದಿಗಳು ಸ್ವಲ್ಪ ವಿಳಂಬ ಆಗುವಂಥದ್ದು, ಅದು ಭೂಮಿಗೆ ಸಂಬಂಧಪಟ್ಟ ದಾಖಲೆಗಳು ಸರಿಯಾದ ಸಮಯಕ್ಕೆ ಸಿಗದೇ ಇರುವಂಥದ್ದು, ಈ ರೀತಿ ಇಂತಹ ಒಂದು ವಿಚಾರಗಳು. ಜೊತೆಗೆ ಈ ಕಾಲದಲ್ಲಿ ಸ್ವಲ್ಪ ನಿಮಗೆ ಈ ಅಪರಾಧ ಕೃತ್ಯ ಅಥವಾ ಭ್ರಷ್ಟಾಚಾರ, ಅನಾಚಾರ ಅಥವಾ ಅನ್ಯಾಯ ಅಕ್ರಮಗಳನ್ನು ಮಾಡುವಂಥ ಒಂದು ಸಂಘಗಳು ಆಗ್ಬೋದು. ಅಥವಾ ಅಂತಹ ಒಂದು ವ್ಯಕ್ತಿಗಳ ಜೊತೆಗೆ ಸೇರಿ ನೀವು ಸಹ ಅದಕ್ಕೆ ಕೈ ಜೋಡಿಸುವಂಥ ಕೆಲವೊಮ್ಮೆ ಪ್ರೇರಣೆಗಳು ಬರ್ಬೋದು. ಯಾಕಂದರೆ ಮಂಗಳನ ವೈರುಧ್ಯವಾದ ಬುದ್ಧಿಯನ್ನು ಕೊಡ್ತಾನೆ. ಹಾಗಾಗಿ ಅಂಥದ್ರ ಬಗ್ಗೆ ಸಹ ಈ ಧನುರಾಶಿಯವರಿಗೆ ಎಚ್ಚರ ಬೇಕಾಗತ್ತೆ. ಇವೆಲ್ಲ ಮಂಗಳನ ವಿಚಾರ ಆಯಿತು. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ಅಲ್ಲಿ 17ರವರೆಗೆ ಆತನು ಪೂರಕವಾಗಿರ್ತಾನೆ. ಯಾಕಂದರೆ 17ರವರೆಗೆ ಬುಧನಿಗೆ ರುಜುಗತಿ ಇರುತ್ತೆ. ಆ ಬಳಿಕ 18ರಿಂದ ಬುಧನಿಗೆ ವಕ್ರಗತಿ ಪ್ರಾರಂಭ ಆಗುತ್ತೆ. ಹಾಗಾಗಿ ಆತನು ರುಜು ಮಾರ್ಗದಲ್ಲಿದ್ದಾಗ ನಿಮಗೆ ಅಷ್ಟಮದಲ್ಲಿದ್ದು ಆತನು ಆರೋಗ್ಯವನ್ನು, ಸುಖವನ್ನು, ಜೀವನ ಲಾಭವನ್ನು ಕೊಡ್ತಾ ಇದ್ದಾನೆ. ಹಾಗಾಗಿ ಅಲ್ಲಿ ಬುಧನು ನಿಮಗೆ 17ರವರೆಗೆ ಉತ್ತಮ ಫಲ ಕೊಡ್ತಾನೆ. ಗುರುವು ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಡುವಂಥ ಶುಭ ಗ್ರಹ ಆಗಿದ್ದಾರೆ. ಜೊತೆಗೆ ರಾಹು ಸಹ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲ ಕೊಡೋದ್ರಿಂದ ನಿಮ್ಮ ವ್ಯಾಪಾರ, ವೃತ್ತಿ, ವ್ಯವಹಾರ ಅಥವಾ ಶಿಕ್ಷಣಗಳಿಗೆ ಯಾವುದೇ ತೊಂದರೆ ಇಲ್ಲ. ಇನ್ನು ವಿದ್ಯಾರ್ಥಿ, ಯುವಕರು, ಸಾಧಕರು ಅವರಿಗೆ ಸಹ ಹಾಗೆ ಅವರ ವೃತ್ತಿ, ಶಿಕ್ಷಣ ಅಥವಾ ಅಭ್ಯಾಸಗಳಿಗೆ ಯಾವುದೇ ರೀತಿಯ ತೊಂದರೆಗಳು ಬರೋದಿಲ್ಲ. ಇನ್ನು 18ರ ಬಳಿಕ ಗುರುವಿನ ಒಂದು ಬುಧನ ಒಂದು ವಕ್ರಿ ಸ್ಥಿತಿ ಆರಂಭ ಆಗೋದ ಕಾರಣ ಯಾರು ವ್ಯಾಪಾರ, ಉದ್ಯಮ ಎಲ್ಲ ಮಾಡ್ತಾರೋ ಅವರಿಗೆ 18ರ ಬಳಿಕ ಸ್ವಲ್ಪ ವ್ಯಾಪಾರ, ಉದ್ಯಮ ಸ್ಲೋನೆಸ್ ಆಗ್ಬೋದು. ಅದಕ್ಕೆ ಅಲ್ಲಿ ಬೆಂಕಿಗೆ ತುಪ್ಪ ಸುರಿದಂತಹ ಘಟನೆ ಏನಂದರೆ ಹಣಕಾಸಿನ ಸ್ವಲ್ಪ ತಾಪತ್ರಯ ಬರಲಿಕ್ಕೆ ಶುಕ್ರನು ಸಹ ನಿಮಗೆ ವಿರುದ್ಧವಾಗಿ ಇರುವಂಥದ್ದು. ಹಾಗಾಗಿ ಅಲ್ಲಿ ಬುಧನು ಸಹ ವಕ್ರಗತಿಗೆ ಹೋಗೋ ಕಾರಣ ವ್ಯಾಪಾರ, ವ್ಯವಹಾರ, ಉದ್ಯಮಗಳಿಗೆ ಜುಲೈ 18ರ ಬಳಿಕ ಎಲ್ಲ ಸ್ಲೋನೆಸ್ ಆಗ್ಬೋದು. ಅಥವಾ ನಿಮ್ಮ ಒಂದು ಯಾವುದೇ ಪ್ರಯತ್ನಕ್ಕೆ ಬೇಗನೆ ಕ್ವಿಕ್ ರೆಸ್ಪಾನ್ಸ್ಗಳು ಬಾರದೇ ಇರ್ಬೋದು. ಬರಬೇಕಾದ ಹಣ ತುಂಬ ವಿಳಂಬ ಆಗುವಂಥದ್ದು ಇವೆಲ್ಲ ಆಗತ್ತೆ. ಹಾಗಾಗಿ ಇಲ್ಲಿ ಹಣಕಾಸು, ವ್ಯಾಪಾರ, ವ್ಯವಹಾರದ ವಿಚಾರ ಬಗ್ಗೆ ಅದನ್ನು ಎಚ್ಚರವಹಿಸಿ ಗಮನಿಸಬೇಕು. ಇನ್ನು ಗುರುವಿನ ವಿಚಾರ ಹೇಳಿದಿನ ಆಗಲೇ ಗುರು ನಿಮಗೆ ಸಪ್ತಮದಲ್ಲಿದ್ದು ತಿಂಗಳ ಪೂರ್ತಿ ಆತನು ಆರೋಗ್ಯವನ್ನು, ಭಾಗ್ಯವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಡಲಿದ್ದಾನೆ. ಗುರುವಿನಿಂದ ನಿಮಗೆ ಹೆಚ್ಚೆಚ್ಚು ಉತ್ತಮ ಫಲಗಳು ಈ ಜುಲೈ ತಿಂಗಳಲ್ಲಿ ಖಂಡಿತ ಸಿಗುತ್ತೆ. ಆ ಗುರುವಿನ ಉತ್ತಮ ಫಲದ ಒಂದು ವೇಗಗಳು ಚೆನ್ನಾಗಿರುವಾಗ ಇತರ ಗ್ರಹಗಳಿಂದ ಆಗುವ ಸಣ್ಣ ಪುಟ್ಟ ಅಡೆತಡೆಗಳಷ್ಟೇ ನಿಮಗೆ ಹೆಚ್ಚೇನು ತೊಂದರೆ ಕೊಡೋದಿಲ್ಲ. ಹಾಗಾಗಿ ಜುಲೈನಲ್ಲಿ ನೀವು ಕೆಲವು ಮುನ್ನೆಚ್ಚರಿಕೆ ವಹಿಸಬೇಕಾದ ಆತಂಕ, ಭಯ ಪಡುವಂಥದ್ದು ವಿಚಾರಗಳಿಲ್ಲ. ಎಲ್ಲವೂ ಸಣ್ಣ ಪುಟ್ಟ ವಿಚಾರಗಳು, ಅಡೆತಡೆಗಳು ಬಂದರೂ ಅದು ಕ್ಷಿಪ್ರವಾಗಿ ನಿವಾರಣೆ ಆಗುತ್ತೆ ಅಥವಾ ಪರಿಹಾರ ಆಗುತ್ತೆ. ಹಾಗಾಗಿ ಆ ಗುರುವಿನ ಒಂದು ನಿಮಗೆ ಆನೆ ಬಲದ ಒಂದು ರಕ್ಷಣೆ ನಿಮಗೆ ಖಂಡಿತ ಇರುತ್ತೆ.
ಇನ್ನು ಶುಕ್ರನ ವಿಚಾರ ಆಗಲೇ ಹೇಳಿದಂತೆ ನಿಮಗೆ ಶುಕ್ರನು ತಿಂಗಳು ಪೂರ್ತಿಯಾಗಿ 6 ಮತ್ತು 7ರ ಸ್ಥಾನ ಇರುವ ಕಾರಣ ಎರಡೂ ಸ್ಥಾನಗಳು ನಿಮಗೆ ವೈರುಧ್ಯವನ್ನು ಸೂಚಿಸುತ್ತೆ. ಅಲ್ಲಿ ಹಣಕಾಸಿನ ಹರಿವು ಸ್ವಲ್ಪ ನಿಧಾನ ಆಗ್ಬೋದು, ಬರಬೇಕಾದ ಹಣ ಬಾರದೇ ಇರುವಂಥದ್ದು, ಅಥವಾ ಯಾವುದೇ ಒಂದು ಕಾರಣ ಹೇಳಿ ಅದು ಇನ್ನಷ್ಟು ಪೋಸ್ಟ್ಪೋನ್ ಆಗುವಂಥದ್ದು, ವ್ಯಾಪಾರಿಗಳಿಗೆ ವ್ಯಾಪಾರ ಸ್ವಲ್ಪ ನಿಧಾನಗತಿ ಆಗುವಂಥದ್ದು, ಇನ್ನು ಯಾವುದೇ ರೀತಿಯ ಕೌಟುಂಬಿಕ ಸಣ್ಣ ಪುಟ್ಟ ವಿವಾದಗಳು ಬರ್ಬೋದು, ಗಂಡ ಹೆಂಡತಿಯರ ಮಧ್ಯೆ, ಜೊತೆಗೆ ತಂದೆ ಮಕ್ಕಳ ಮಧ್ಯೆ, ಅಥವಾ ವಿರುದ್ಧ ಲಿಂಗದ ಒಂದು ಉದ್ಯೋಗಿಗಳ ಜೊತೆಗೆ ಅಥವಾ ಸಹೋದ್ಯೋಗಿಗಳ ಜೊತೆಗೆ, ಅಥವಾ ಇನ್ನಿತರ ಯಾವುದೇ ಸ್ತ್ರೀಯರಿಗೆ ಪುರುಷರಿಗೆ ಸ್ತ್ರೀಯರ ಒಂದು ವಿಶೇಷವಾದ ವಿರುದ್ಧ ಲಿಂಗದವರ ಮಧ್ಯೆ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗಾಗಿ ಶುಕ್ರನು ಸಹ ನಿಮಗೆ ವಿರುದ್ಧವಾದ ಸ್ಥಾನದಲ್ಲಿ ಇರುವಂಥ ಅದನ್ನು ಸ್ವಲ್ಪ ಮುನ್ನೆಚ್ಚರಿಕೆ ಗಮನಿಸಬೇಕು. ಮಾತು, ನಡವಳಿಕೆ ಹಾಗೂ ಹಣಕಾಸು ವಿಚಾರ ತುಂಬ ಎಚ್ಚರಿಕೆ ಬೇಕು. ಜೊತೆಗೆ ಯಾವುದೇ ರೀತಿಯ ಒಂದು ಸಂಶಯಾಸ್ಪದ, ಅನುಮಾನಾಸ್ಪದ ಒಂದು ಡೀಲ್ಗಳನ್ನು ಮಾಡಲಿಕ್ಕೆ ಹೋಗೋದಾಗಲಿ, ದೊಡ್ಡ ಮೊತ್ತದ ಸಾಲ ಕೊಡೋದು ಅಥವಾ ಪಡೆಯೋದನ್ನು ಈಗ ಅಷ್ಟೊಂದು ಆಯ್ಕೆ ಉತ್ತಮ ಅಲ್ಲ. ಶುಕ್ರನಿಗೆ ಅಷ್ಟು ಪೂರಕವಾಗಿರುವುದಿಲ್ಲ ಜುಲೈ ಪೂರ್ತಿಯಾಗಿ. ಇನ್ನು ಶನಿ ಮಹಾತ್ಮರು ಆಗಲೇ ಹೇಳಿದಂತೆ ನಿಮಗೆ ಅರ್ಧಾಷ್ಟಮ ಅಥವಾ ನಿಮ್ಮ ರಾಶಿಯಿಂದ 4ನೇ ಮನೆಯಲ್ಲಿರುವಂಥ ಶನಿ ಮಹಾತ್ಮರು ಕೆಲವೊಂದು ವಿಚಾರಗಳಿಗೆ ನಿಮಗೆ ಸಣ್ಣ ಪುಟ್ಟ ಏರುಪೇರುಗಳಿಗೆ ಕಾರಣ ಆಗ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಬರ್ಬೋದು, ಹೊಟ್ಟೆ ನೋವು, ಅಜೀರ್ಣ, ಆಹಾರ ದೋಷ ಇತ್ಯಾದಿಗಳು ಕೆಲವರಿಗೆ ಆಸಿಡಿಟಿ ಬರ್ಬೋದು. ಈ ರೀತಿ ಏನಾದರೂ ಒಂದು ಆಹಾರ ಮತ್ತು ನೀರಿನಿಂದ ಏನಾದರೂ ಇನ್ಫೆಕ್ಷನ್ಗಳು, ತೊಂದರೆಗಳು, ಅಥವಾ ಫುಡ್ ಪಾಯ್ಸನಿಂಗು, ಅಥವಾ ಈ ವಾಟರ್ ಕಂಟಾಮಿನೇಷನ್ನಿಂದ ಆಗುವಂಥ ಸಮಸ್ಯೆಗಳೆಲ್ಲ ಬರ್ಬೋದಾಗಿದೆ. ಹಾಗಾಗಿ ಒಂದು ಆರೋಗ್ಯದ ಕಡೆ ಗಮನ ಬೇಕು. ಜೊತೆಗೆ ಬಂಧು ಮತ್ತು ಮಿತ್ರರ ಜೊತೆಗೆ ಬಾಂಧವ್ಯ ಸ್ವಲ್ಪ ಹದಗೆಡ್ಬೋದು, ಅದನ್ನು ಸಹ ಗಮನದಲ್ಲಿ ಇಟ್ಕೊಳ್ಬೇಕಾಗಿದೆ. ಅರ್ಧಾಷ್ಟಮ ಶನಿ ಬಂದಾಗ ಬಂಧು ಮಿತ್ರರ ಬಾಂಧವ್ಯವನ್ನು ಸಹ ಚೆನ್ನಾಗಿ ಇಟ್ಕೊಳ್ಳುವಂಥದ್ದು. ಹಾಗಾಗಿ ಶನಿ ಮಹಾರಾಜ ನಿಮಗೆ ಪೂರಕವಾಗಿರೋದಿಲ್ಲ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಆಗಲೇ ಹೇಳಿದಂತೆ ರಾಹು ನಿಮಗೆ ಪೂರಕವಾಗಿದ್ದಾನೆ. ಉತ್ತಮ ಫಲ ನಿಮಗೆ ರಾಹುವಿನ ತಿಂಗಳ ಪೂರ್ತಿ ನಿರೀಕ್ಷೆ ಮಾಡ್ಬೋದು. ನಿಮ್ಮ ರಾಶಿಯಿಂದ ತೃತೀಯ ಸ್ಥಾನವಾದ ಕುಂಭರಾಶಿಯಲ್ಲಿ ಇದ್ದಂತಹ ರಾಹು ನಿಮಗೆ ಧನವನ್ನು, ಲಾಭವನ್ನು, ಜಯವನ್ನು ಕೊಟ್ಟಿದ್ದಾನೆ. ಇನ್ನು ಕೆಲವರಿಗೆ ಆಕಸ್ಮಿಕ ಧನ ಲಾಭ ಸಹ ಆಗ್ಬೋದು. ಮಧ್ಯೆ ಹಣಕಾಸು ಸ್ಲೋ ಆಗುತ್ತೆ ಶುಕ್ರನಂತ ಹೇಳಿದ್ದೇನೆ, ಆದರೆ ಅಲ್ಲಿ ಆಕಸ್ಮಿಕವಾಗಿ ಬರುವಂಥ ಒಂದು ಯೋಗ ಸಹ ಈ ರಾಹುವಿಂದ ಬರ್ಬೋದು. ಜೊತೆಗೆ ಆರ್ಥಿಕವಾಗಿ ಯಾವುದೇ ರೀತಿಯ ನಿಮಗೆ ಪ್ರಯೋಜನಗಳು ಆಗ್ಬೋದು. ಇನ್ನು ವಿದೇಶ ಮೂಲ ಅಥವಾ ಕೋರ್ಟ್ ಕಚೇರಿ ಮೂಲದ ಯಾವುದೇ ರೀತಿಯ ಪೆಂಡಿಂಗ್ ಇದ್ದಂತಹ ಏನಾದರೂ ಡೀಲ್ಗಳಿವೆಲ್ಲ ಈಗ ಈ ತಿಂಗಳಲ್ಲೊಂದು ಚಾಲನೆಗೆ ಬರ್ಬೋದು. ಅದೇ ರೀತಿ ನಿಮ್ಮ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಸ್ವಲ್ಪ ಆಕಸ್ಮಿಕವಾದ ಯಾವುದೇ ಒಂದು ರೀಸನ್ನಿಂದ ನಿಮಗೆ ಮುನ್ನಡೆ ಆಗ್ಬೋದು. ಹಾಗಾಗಿ ಅಂತಹ ಒಂದು ಉತ್ತಮ ಪ್ರಯೋಜನಗಳು ಆರ್ಥಿಕವಾಗಿ, ಜೊತೆಗೆ ನಿಮ್ಮ ವೃತ್ತಿ ವ್ಯಾಪಾರ ಸಂಬಂಧವಾಗಿ ರಾಹುವಿನಿಂದ ಈ ತಿಂಗಳಲ್ಲಿ ಬರಲಿದೆ. ರಾಹು ನಿಮಗೆ ತಿಂಗಳ ಪೂರ್ತಿ, ಜೊತೆಗೆ ಈ ವರ್ಷ ಪೂರ್ತಿ ನಿಮಗೆ ಪೂರಕವಾಗಿ ಇದ್ದಾನೆ. ಇನ್ನು ಕೇತುವಿನ ವಿಚಾರ ಗಮನಿಸಿದಾಗ ಅಲ್ಲಿ ನವಮದಲ್ಲಿರುವಂಥ ಕೇತು ಭಾಗ್ಯಸ್ಥಾನಕ್ಕೆ ಕೇತುವಿನಿಂದ ಕೆಲವೊಮ್ಮೆ ಧನಹಾನಿ ಬರುತ್ತೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಇರಬಹುದು. ಯಾವ ರೀತಿ ಶುಕ್ರನಿಂದ ಅಥವಾ ಬುಧ ಮತ್ತು ಮಂಗಳರಿಂದ ಏನೇನು ಸ್ವಲ್ಪ ಆರೋಗ್ಯದ ಮೇಲೆ, ಹಣಕಾಸಿನ ಮೇಲೆ ಏನೇನು ಬರ್ಬೋದೋ ಅದಕ್ಕೆ ಸ್ವಲ್ಪ ಅಲ್ಲಿ ಕೇತು ಸಹ ಕಾರಣ ಆಗ್ಬೋದು. ಅಥವಾ ನಿಮಗೆ ಯಾವುದೇ ಒಂದು ಬರಬೇಕಾದ ಒಂದು ವಿಚಾರಗಳು ಸ್ವಲ್ಪ ಪೋಸ್ಟ್ಪೋನ್ ಆಗ್ಬೋದು, ಅಥವಾ ತಡೆ ಹಿಡಿಯಲ್ಪಡೋದು, ಅದು ಸ್ಟೇ ಬರುವಂಥದ್ದೆಲ್ಲ ಆಗುತ್ತೆ. ಆ ವಿಚಾರವಾಗಿ ಕೇತು ಸಹ ನಿಮಗೆ ವಿರುದ್ಧವಾಗಿರ್ತಾನೆ. ಹಾಗಾಗಿ ಇವೆಲ್ಲನ ಗಮನಿಸಿದಾಗ ಅಲ್ಲಿ ನವಗ್ರಹಗಳಲ್ಲಿ ಈ ಜುಲೈ ತಿಂಗಳಲ್ಲಿ ನಿಮಗೆ ನಿರಂತರವಾಗಿ ಉತ್ತಮ ಫಲ ಕೊಡುವಂಥದ್ದು ಕೇವಲ ಗುರು ಮತ್ತು ರಾಹು, ಜೊತೆಗೆ ಬುಧನು ಕೇವಲ 17ರವರೆಗೆ ಅಷ್ಟೇ ಕೊಡ್ತಾನೆ. ಇನ್ನು ಪ್ರಮುಖವಾಗಿ 2 ದಿನಕ್ಕೂ ರಾಶಿ ಪರಿವರ್ತನೆ ಮಾಡುವಂಥ ಚಂದ್ರನ ಬೆಂಬಲ ನಿಮಗೆ ಹೇಗೆ ಇದನ್ನು ಗಮನಿಸೋಣ. ಅದು 2 ದಿನಕ್ಕೂ ವ್ಯತ್ಯಾಸ ಆಗ್ತಿರುತ್ತೆ. ಹಾಗಾಗಿ ಈ ಜುಲೈನಲ್ಲಿನ ಡೇಟ್ಗಳಿಗೆ ಅನುಗುಣವಾಗಿ ಯಾವ ಡೇಟ್ಗಳು ನಿಮಗೆ ಚಂದ್ರ ಅನುಕೂಲ ಇದೆ, ಯಾವ ಡೇಟ್ಗಳಲ್ಲಿ ಚಂದ್ರನ ಒಂದು ವೈರುಧ್ಯ ಇದೆ, ಅದನ್ನು ಸಹ ಈಗ ನಾವು ವಿಶದವಾಗಿ ಗಮನಿಸೋಣ. ಮೊದಲನೇದಾಗಿ ನಿಮಗೆ ಜುಲೈ 1, 2, 3ರಲ್ಲಿ ಒಂದು ವಿಶೇಷವಾದ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದು. ಅಲ್ಲಿ ನಿಮಗೆ ಇರತಕ್ಕಂತಹ ಇಲ್ಲಿ ಕರ್ಮಸ್ಥಾನದ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗುವಂಥದ್ದು. ಜೊತೆಗೆ ಯಾವುದೇ ರೀತಿಯ ದೂರ ಪ್ರಯಾಣ ಮಾಡುವಂಥದ್ದಾಗಲಿ, ಯಾತ್ರೆ ಪ್ರವಾಸ ಹೋಗುವಂಥ ಅವಕಾಶಗಳು ಬರುವಂಥದ್ದು, ನಿರೀಕ್ಷಿತ ಅನಿರೀಕ್ಷಿತ ಲಾಭಗಳು ಆಗಲಿವೆ. ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಅಂದರೆ ಅಲ್ಲಿ ಯಾವಾಗ ಗುರುವಿನ ಅನುಗ್ರಹ ಇದ್ದ ಅದೇ ದಿನದಲ್ಲಿ ಚಂದ್ರನ ಒಂದು ಬೆಂಬಲ ಬರುತ್ತೋ ಅದು ರಾಜಯೋಗ ಅಥವಾ ಗಜಕೇಸರಿ ಯೋಗ ಸಮಾನವಾದ ಫಲವನ್ನು ಕೊಡುವಂಥ ಒಂದು ಅವಕಾಶ ಇರುತ್ತೆ. ಹಾಗಾಗಿ ಉತ್ತಮವಾದ ಫಲವನ್ನು ನೀವು 1, 2, 3ರಲ್ಲಿ ನಿರೀಕ್ಷೆ ಮಾಡ್ಬೋದು. ಬಳಿಕ 4, 5, 6 ಅಲ್ಲಿ ನಿಮಗೆ ಇನ್ನಷ್ಟು ಲಾಭ ಬರುವಂಥ ಅವಕಾಶ. ಅಲ್ಲಿ 3 ದಿನಗಳಲ್ಲಿ ಚಂದ್ರನು ಲಾಭಸ್ಥಾನಕ್ಕೆ ಬರ್ತಾನೆ. ನಮ್ಮ ರಾಶಿಯಿಂದ ಲಾಭಸ್ಥಾನವಾದ ತುಲಾ ರಾಶಿಯಲ್ಲಿ ಇರತಕ್ಕಂತಹ ಚಂದ್ರನು ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು, ಯಶಸ್ಸನ್ನು ಕೊಡ್ತಾನೆ. ಶುಭ ಕಾರ್ಯಗಳು ಕೆಲವರಿಗೆ ಫಿಕ್ಸ್ ಆಗ್ಬೋದು. ಮದುವೆ ಮುಂಜಿ ಇತ್ಯಾದಿಗಳು ಕೆಲವರಿಗೆ ಫಿಕ್ಸ್ ಆಗುವಂಥದ್ದು. ಜೊತೆಗೆ ಏನಾದರೂ ನೀವು ದೀರ್ಘಕಾಲದ ಯೋಜನೆಗಳು ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ, ಅದು ಕಾರ್ಯಗತಗೊಳಿಸಲಿಕ್ಕೆ ಅಲ್ಲಿ ವಿಶೇಷವಾದ ಅನುಗ್ರಹಗಳು ನಿಮಗೆ ಆಗ್ತವೆ. ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವಕಾಶ ಇದೆ. ಉದ್ಯೋಗ ಅಪೇಕ್ಷರಿಗೆ ಉದ್ಯೋಗ ಸಿಗುವಂಥ ಅವಕಾಶವೂ ಇದೆ. ಹಾಗಾಗಿ 1, 2, 3, 4, 5, 6 ನಿರಂತರವಾಗಿ ವಾರದ 6 ದಿನಗಳು, ಆರಂಭದ 6 ದಿನಗಳು ನಿಮಗೆ ವಿಶೇಷವಾದ ಚಂದ್ರನ ಬೆಂಬಲ ಇರುವಂಥ ಅದನ್ನು ಗಮನದಲ್ಲಿಟ್ಕೊಂಡು ಯಾವುದೇ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಭೇಟಿಯಾಗಲಿಕ್ಕೆ ಅಥವಾ ಇನ್ನಿತರ ಯಾವುದೇ ವಿಚಾರಗಳಿಗೆ ಅದನ್ನು ಉಪಯೋಗ ಮಾಡಿಕೊಳ್ಳಿ ಈ ಮೊದಲಿನ 6 ದಿನಗಳು. ನಂತರ 7, 8 ನಿಮಗೆ ಸ್ವಲ್ಪ ವೈರುದ್ಧವಾದ ಪರಿಣಾಮ ಬರುತ್ತೆ. ಅಲ್ಲಿ ನಿಮಗೆ ನಷ್ಟ ಅಥವಾ ವ್ಯಯದಲ್ಲಿರುವಂಥ ಚಂದ್ರನ ಕಾರಣ. ಹಾಗೆ ಎಲ್ಲ ವಿಚಾರ ಎಚ್ಚರಿಕೆ ಹೆಚ್ಚಬೇಕು. ಹಣಕಾಸು ಸಂಬಂಧ ಇರ್ಬೋದು, ಆರೋಗ್ಯ ಸಂಬಂಧ ಇರ್ಬೋದು, ಅಥವಾ ಈ ಬಾಂಧವ್ಯದ ಸಂಬಂಧವಾದ ಏನಾದರೂ ತೊಂದರೆಗಳು ಬರ್ಬೋದು. ಹಣಕಾಸು ನಿಮಗೆ ನಷ್ಟ ಆಗ್ಬೋದು, ಅಥವಾ ಯಾರದೋ ಮಾತುಗಳು ನೀವು ಹಣವನ್ನು ನೀವು ನಷ್ಟಕ್ಕೆ ಗುರಿಪಡಿಸುವಂಥ ಸಾಧ್ಯತೆ ಇರಲಿರುತ್ತೆ.
ಹಾಗಾಗಿ 7-8ರಂದು ಇಂಥ ಒಂದು ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ಯಾವುದೇ ರೀತಿಯ ಆತುರ ನಿರ್ಧಾರ ಬೇಡ. 9-10 ಮತ್ತೊಮ್ಮೆ ನಿಮಗೆ ಚಂದ್ರನು ಜನ್ಮದಲ್ಲಿ ಬರ್ತಾರೆ. ನಿಮ್ಮ ಜನ್ಮರಾಶಿಯಲ್ಲಿ ಧನುರಾಶಿಯಲ್ಲಿ ಬಂದ ಚಂದ್ರನು ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಡಲಿದ್ದಾನೆ. ವಿಶೇಷವಾದ ನಿಮ್ಮ ಅಂದುಕೊಂಡ ಕೆಲಸ ಕಾರ್ಯಗಳು ಆಗಲೇ ದೂರ ಪ್ರಯಾಣದ ಅವಕಾಶ ಕೆಲವೊಬ್ಬರಿಗೆ ಬರದೆ, ಜೊತೆಗೆ ಯಂತ್ರ, ವಾಹನ ಅಥವಾ ಇನ್ನಿತರ ವಸ್ತ್ರಾಭರಣ ಕೊಳ್ಳುವಂಥ ಅವಕಾಶ ಒದಗಿ ಬರ್ಬೋದು ಕೆಲವರಿಗೆ. ಹಾಗಾಗಿ 9-10 ನಿಮ್ಮ ಪಾಲಿಗೆ ಉತ್ತಮ ದಿನ. ಇನ್ನು ಜುಲೈ 11, 12, 13 ಮಿಶ್ರ ಫಲಗಳ ಸೂಚನೆ. 3 ದಿನಗಳು ಎಚ್ಚರಿಕೆ ವಹಿಸಬೇಕು. ಅಲ್ಲಿ ನಿಮ್ಮ ರಾಶಿಯಿಂದ ಧನದಲ್ಲಿ ಇರುವಂಥ ಒಂದು ಚಂದ್ರನಿಂದಾಗಿ ಹಣಕಾಸಿನ ನಷ್ಟ ಆಗ್ಬೋದು, ಅಥವಾ ಹಣಕಾಸಿನ ವಿಚಾರವಾಗಿ ಮೋಸ, ವಂಚನೆಗೆ ಒಳಗಾಗ್ಬೋದು. ಆನ್ಲೈನು, ಆಫ್ಲೈನು ಯಾವುದೇ ರೀತಿಯ ನೀವು ಇಂಥ ಫ್ರಾಡ್ಗಳಿಗೆ ನೀವು ಬಲಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಜೊತೆಗೆ ಯಾವುದೇ ರೀತಿಯ ನಿಮ್ಮ ಕೆಲಸ ಕಾರ್ಯ ಅಥವಾ ಪ್ರಯತ್ನಗಳಲ್ಲಿ ವಿಳಂಬ ಬರ್ಬೋದು, ವಿಘ್ನ, ಅಡೆತಡೆಗಳು ಬರ್ಬೋದು. ಮನಸ್ಸಿಗೆ ಸ್ವಲ್ಪ ಬೇಜಾರಾಗುವಂಥ ಘಟನೆ, ಕಿರಿಯರ ಜೊತೆ ಜಗಳ ಮುಂತಾದೆಲ್ಲ ಅಸಮಾಧಾನಕರವಾದ ವಾತಾವರಣ 11, 12, 13ರಲ್ಲಿ ಬರ್ಬೋದಾಗಿದೆ. ಎಚ್ಚರಿಕೆ ವಹಿಸಬೇಕು. ಬೆಳಗ್ಗೆ 14, 15 ಮತ್ತೊಮ್ಮೆ ನಿಮ್ಮ ಪಾಲಿಗೆ ಚಂದ್ರನ ಬೆಂಬಲ ಬರುವಂಥ ಉತ್ತಮ ದಿನ. ಅಲ್ಲಿ ಎಲ್ಲ ಕೆಲಸ ಕಾರ್ಯಗಳು ಜಯ ಆಗುತ್ತೆ, ಇಷ್ಟಾರ್ಥ ಸಿದ್ಧಿ ಆಗುತ್ತೆ, ಲಾಭಗಳು ವೃದ್ಧಿದೆ. ವ್ಯಾಪಾರ ಉದ್ಯಮಗಳಲ್ಲಿ ಪ್ರಗತಿ ಬರುವಂಥದ್ದು. ವಿದ್ಯಾರ್ಥಿಗಳಿಗೂ ಶುಭ ಫಲ. ಮಹಿಳೆಯರಿರ್ತಕ್ಕಂಥ ಗೃಹಿಣಿಯರು, ಮಹಿಳೆಯರಿಗೆ ಸಹ ಉತ್ತಮ ಫಲವನ್ನು ಧನುರಾಶಿಯರು 14, 15 ಜುಲೈನಲ್ಲಿ ನಿರೀಕ್ಷೆ ಮಾಡ್ಬೋದು. ಬೆಳಗ್ಗೆ 16, 17 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇರುತ್ತೆ. ಅಲ್ಲಿ ಮಾತಿನ ಚಕಮಕಿ, ಜಗಳಗಳು ಆಗುವಂಥದ್ದು. ನಿಮ್ಮ ವಿರುದ್ಧ ಲಿಂಗದವರಿಂದ ನಿಮಗೆ ತೊಂದರೆಗಳು ಬರುವಂಥದ್ದು. ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು. ಅಥವಾ ಯಾವುದೇ ರೀತಿಯ ಕ್ಷುಲ್ಲಕ ಅಥವಾ ಸಣ್ಣ ಪುಟ್ಟ ವಿಚಾರವು ದೊಡ್ಡದಾದ ಜಗಳವಾಗಿ ಪರಿವರ್ತನೆ ಆಗುವಂಥದ್ದು. ಪ್ರಯಾಣ ಕಾಲದಲ್ಲಿ ಸಹ ಅಪರಿಚಿತರ ಜೊತೆ ಸಹ ಜಗಳಗಳು ಬರ್ಬೋದು. ಹಾಗೆ 16, 17ರಲ್ಲಿ ಸ್ವಲ್ಪ ಮೈಯೆಲ್ಲ ಕಣ್ಣಾಗಿರಬೇಕು. 18, 19 ಸಹ ನಿಮಗೆ ಉತ್ತಮವಾದ ಆಯ್ಕೆ ಇರುವುದಿಲ್ಲ. ಅಲ್ಲಿ ಸಹ ಚಂದ್ರನ ವೈರುಧ್ಯ ನಿಮಗೆ ಕಾಡುತ್ತೆ. ಪಂಚಮದಲ್ಲಿರುವಂತಹ ಚಂದ್ರನಿಂದಾಗಿ ಮಾತಿನ ಕಲಹ, ವೈರುದ್ಧ ಭಾವನೆಗಳು, ಜೊತೆಗೆ ಕಿರಿಯರಿಂದ ನಿಮಗೆ ಅವಮಾನ ಘಟನೆ ಆಗುವಂಥದ್ದು, ಅಥವಾ ಕಿರಿಯರು ನಿಮ್ಮನ್ನು ನಿಂದಿಸುವಂಥದ್ದು, ಅಥವಾ ಕಿರಿಯರ ಜೊತೆಗೆ ವಾಗ್ವಾದ, ಭಿನ್ನಾಭಿಪ್ರಾಯ ಎಲ್ಲ ಬರ್ಬೋದು. ಮನೆಯಲ್ಲೇ ಬರ್ಬೋದು, ವೃತ್ತಿ ಜಾಗದಲ್ಲೂ ಬರ್ಬೋದು. ಆ ಬಗ್ಗೆ ಸ್ವಲ್ಪ ಎಚ್ಚರಿಕೆ ವಹಿಸಬೇಕು. ಜೊತೆಗೆ ಹಣಕಾಸಿನ ವಿಚಾರಕ್ಕೆ ಸಹ ಮುನ್ನೆಚ್ಚರಿಕೆ ಬೇಕು. ಬೆಳಗ್ಗೆ 20, 21, 22, 23 ನಿರಂತರವಾಗಿ 4 ದಿನಗಳು 20, 21, 22, 23 4 ದಿನಗಳು ಚಂದ್ರನ ವಿಶೇಷ ಬೆಂಬಲ ನಿಮಗೆ ಷಷ್ಠ ಮತ್ತು ಸಪ್ತಮ ಅಂದರೆ 6, 7ರ ಸ್ಥಾನದಿಂದ ಚಂದ್ರನು ನಿಮಗೆ ಲಾಭ, ಜಯ, ಸುಖವನ್ನು ಕೊಡಲಿದ್ದಾನೆ. ಎಲ್ಲ ಇಷ್ಟಾರ್ಥಗಳು ಸಿದ್ಧಿ ಆಗ್ಬೋದು. ಕೆಲವರಿಗೆ ಜಾಬ್ ಆಫರ್ ಸಿಗ್ಬೋದು, ಇನ್ನು ಕೆಲವರಿಗೆ ಪ್ರಮೋಷನ್ ಸಿಗ್ಬೋದು, ಅಥವಾ ಹೊಸ ಉದ್ಯೋಗಕ್ಕೆ ಅರ್ಜಿ ಹಾಕಿದವರಿಗೆ ನಿಮಗೆ ಸೆಲೆಕ್ಷನ್ ಲೆಟ್ರು, ಆಫರ್ ಲೆಟ್ರುಗಳಿಗೆ ಬರ್ಬೋದು. ಜೊತೆಗೆ ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಪ್ರಗತಿ, ವಿದ್ಯಾರ್ಥಿಗಳಿಗೂ ಒಂದು ಉತ್ತಮವಾದ ಆಯ್ಕೆ ಪಟ್ಟಂತಹ ಒಂದು ಕ್ಷೇತ್ರದಲ್ಲಿ ಅವರಿಗೆ ಸೀಟ್ ಸಿಗುವಂಥದ್ದು ಮುಂತಾದ ಶುಭ ಘಟನೆಗಳಾಗ್ತವೆ 20ರಿಂದ 23ರ ಮಧ್ಯೆ. ಇನ್ನು 24, 25, 26 ಅಷ್ಟೇನು ಉತ್ತಮ ಇಲ್ಲ. ಅಷ್ಟಮದಲ್ಲಿರುತ್ತ ಚಂದ್ರನಿಂದಾಗಿ ನಿಮಗೆ ಕಲಹ, ವಾಗ್ವಾದ ಬರುತ್ತೆ, ಮಾತಿನ ಚಕಮಕಿ ಬರುತ್ತೆ. ಆರೋಗ್ಯದಲ್ಲಿ ಸಮಸ್ಯೆಗಳು ಬರ್ಬೋದು. ಶೀತ, ನೆಗಡಿ, ಜ್ವರ, ಹೊಟ್ಟೆ ನೋವು ಅಥವಾ ಕೈಕಾಲು ನೋವು ಅಥವಾ ಇದ್ದಂಥ ನಿಮಗೆ ಈಗಾಗಲೇ ಸಮಸ್ಯೆಗಳು ಅದು ಮತ್ತೊಮ್ಮೆ ಮರುಕಳಿಸುವಂಥದ್ದು. ಈ ರೀತಿ 24, 25, 26 3 ದಿನಗಳು ತನು ಮನ ಧನದ ಎಚ್ಚರಿಕೆ ಬೇಕು. ಅಂದರೆ ಆರೋಗ್ಯ ವಿಚಾರ, ಹಣಕಾಸು ವಿಚಾರ, ಮಾತು, ನಡವಳಿಕೆ ವಿಚಾರ ಎಚ್ಚರಿಕೆ ವಹಿಸಬೇಕು. ಇನ್ನು 27, 28 ಸಹ ಹಾಗೆ ಮಿಶ್ರ ಫಲಗಳ ಸೂಚನೆ ಬರುತ್ತೆ. ಅಲ್ಲಿ ಹಣಕಾಸಿನ ಖರ್ಚು ಜಾಸ್ತಿ ಆಗುತ್ತೆ, ಕಷ್ಟ ನಷ್ಟಗಳು ಆಗ್ಬೋದು. ಅದು ಯಾವುದೇ ರೀತಿಯ ಒಂದು ಯಾರದೋ ಮಾತಿಗೆ ಅಥವಾ ಮೋಸಕ್ಕೆ ಬಲಿ ಬೀಳುವಂಥ ಸಾಧ್ಯತೆ ಇರುತ್ತೆ. ಮನಸ್ಸಲ್ಲಿ ಸ್ವಲ್ಪ ಚಿಂತೆ, ಆತಂಕ, ಭಯ ಹೆಚ್ಚಳ ಆಗುತ್ತೆ. ಹಾಗಾಗಿ 27, 28 ಸಹ ಎಚ್ಚರಿಕೆ ವಹಿಸಬೇಕು. ಬೆಳಗ್ಗೆ 29, 30, 31 ನಿರಂತರವಾಗಿ 3 ದಿನಗಳು ಅಂದರೆ ಅಲ್ಲಿ ನಿಮಗೆ ಚಂದ್ರನು ಕರ್ಮದಲ್ಲಿಯೂ ಲಾಭದಲ್ಲಿ ಇರುವಂಥ 20, 29, 30ರಲ್ಲಿ ಕರ್ಮದಲ್ಲಿರ್ತಾನೆ, 31ರಲ್ಲಿ ಲಾಭ ಸ್ಥಾನದಲ್ಲಿ ಚಂದ್ರನ ಇರ್ತಾನೆ. ಹಾಗಾಗಿ ಈ ಕೊನೆಯ 3 ದಿನಗಳು ನಿಮಗೆ ಹೆಚ್ಚಿನ ಉತ್ತಮ ಫಲವನ್ನು ಕೊಡಲಿವೆ. ಇಷ್ಟಾರ್ಥ ಸಿದ್ಧಿ, ಲಾಭ ವೃದ್ಧಿದೆ. ಅಂದುಕೊಂಡಂಥ ಕೆಲಸ ಕಾರ್ಯ ಆಗಲಿವೆ. ದೂರ ಪ್ರಯಾಣ ಅಥವಾ ಪ್ರವಾಸ ಹೋಗುವಂಥ ಅವಕಾಶ, ಇಷ್ಟಪಟ್ಟಂಥ ವಸ್ತ್ರಾಭರಣ, ವಸ್ತು, ವಾಹನಗಳನ್ನು ಕೊಡುವಂಥ ಅವಕಾಶ. ಯುವಕರಿಗೆ, ವಿದ್ಯಾರ್ಥಿಗಳಿಗೆ ಉತ್ತಮ ಫಲ. ಗೃಹಿಣಿಯರು, ಮಹಿಳೆಯರು ಸಹ ಮನೆಯಲ್ಲಿ ನೆಮ್ಮದಿಯ ವಾತಾವರಣ, ಶುಭ ಕಾರ್ಯಗಳ ಸಿದ್ಧತೆ ಮುಂತಾದ ಅನೇಕ ಉತ್ತಮ ಫಲಗಳನ್ನು 29, 30, 31ರಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಇವೆಲ್ಲವೂ ಚಂದ್ರನ ಗೋಚಾರಕ್ಕೆ ಅಂದರೆ ಚಂದ್ರನ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಾಂಕ ಡೇಟ್ಗಳು ನಿಮಗೆ ಅತ್ಯುತ್ತಮ ಫಲ ಇದೆ ಅದನ್ನು ನೀವು ಆಯ್ಕೆ ಮಾಡಿಕೊಂಡು ಉತ್ತಮ ಫಲ ಹೇಳಿದಂಥ ದಿನಗಳನ್ನು ನಿಮ್ಮ ಒಂದು ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಆಯ್ಕೆ ಮಾಡಿಕೊಂಡು ಅಂತಹ ಕೆಲಸ ಕಾರ್ಯಗಳು ಮಾಡಿದರೆ ಅಲ್ಲಿ ನಿಮಗೆ ಯಶಸ್ಸು ಖಂಡಿತ ಸಿಗಲಿದೆ. ಸುಮಾರು 17 ದಿನಾಂಕಗಳು ನಿಮಗೆ ಚಂದ್ರನ ಬೆಂಬಲ ಬಂದಿದೆ. ಹಾಗಾಗಿ ಈ ಜುಲೈ ತಿಂಗಳಲ್ಲಿ ಕೆಲವೊಂದು ಗ್ರಹಗಳ ಸುಮಾರು 6 ಅಥವಾ 7 ಗ್ರಹಗಳು ನಿಮಗೆ ಒಂದು ಹಂತದಲ್ಲಿ ವಿರುದ್ಧವಾಗಿ ಇರ್ತವೆ. ಇನ್ನುಳಿದಂತೆ ನಿಮಗೆ ಗುರುವಿನ ಮತ್ತು ರಾಹುವಿನ ಅನುಗ್ರಹ ತಿಂಗಳ ಪೂರ್ತಿ ಇರಲಿದೆ. ಮಧ್ಯ ಬುಧನ ಅನುಗ್ರಹ ಇದೆ. ಜೊತೆಗೆ ಚಂದ್ರನ ಬೆಂಬಲ ನಿಮಗೆ ಮಧ್ಯ ದಿನಗಳಲ್ಲಿ ಬರ್ತಾ ಇರ್ತವೆ. ಅದನ್ನು ಗಮನದಲ್ಲಿಟ್ಕೊಂಡು ಈ ತಿಂಗಳಲ್ಲಿ ಬರತಕ್ಕಂಥ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಿ. ಬಳಸುವಂತಹ ಬಣ್ಣಗಳು ಅಂತ ಗಮನಿಸಿದರೆ ನೀವು ತಿಂಗಳ ಪೂರ್ತಿ ಬಳಸುವ ಬಣ್ಣ ಅಂದರೆ ಯೆಲ್ಲೋ ಅಥವಾ ಹಳದಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಅದೇ ರೀತಿ ರಾಹುವಿನ ಬೆಂಬಲ ಇರುವ ಕಾರಣ ಗ್ರೇ ಅಥವಾ ಬೂದು ಬಣ್ಣವನ್ನು ತಿಂಗಳ ಪೂರ್ತಿ ಬಳಸುವಂಥ ಸಂಖ್ಯೆಗಳು 3 ಮತ್ತು 4 ತಿಂಗಳ ಪೂರ್ತಿ ಬಳಸ್ಬೋದು, 3 and 4. ಆದರೆ ನಿಮಗೆ ಬುಧನ ಅನುಗ್ರಹ 17ರವರೆಗಿರುತ್ತೆ. ಹಾಗಾಗಿ ಬುಧನಿಗೆ ಸಂಬಂಧಿತವಾದ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ಅದನ್ನು 17ರವರೆಗೆ ಬಳಸಿಕೊಳ್ಳುವಂಥದ್ದು. ಇನ್ನು ಶುಕ್ರನ ಪರಿವರ್ತನೆ ಸಹ ನಿಮಗೆ ಯಾವುದೇ ರೀತಿ ಪೂರಕವಾಗಿ ಇರುವುದಿಲ್ಲ. ಹಾಗಾಗಿ ಇವೆಲ್ಲನ್ನು ಗಮನದಲ್ಲಿಟ್ಕೊಂಡು ನೀವು ಈ ಯೆಲ್ಲೋ, ಗ್ರೇ ಮತ್ತು
ಈ ಒಂದು ಗ್ರೀನ್ ಬಣ್ಣಗಳನ್ನು ಬಳಸಿಕೊಳ್ಳುವಂಥದ್ದು. ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೀನಿ. ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ಅಥವಾ ಹಿಮದ ಬಣ್ಣ ಮತ್ತು ಸಂಖ್ಯೆ 2 ನೀವು ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗೆ ಇರತಕ್ಕಂಥ ರವಿ, ಕುಜ, ಶುಕ್ರ, ಶನಿ, ಕೇತು ಮುಂತಾದ ಗ್ರಹಗಳ ಒಂದು ದೋಷ ನಿವಾರಣೆಗೆ ನೀವು ಗಣೇಶನ ಭಕ್ತಿ ಮಾಡ್ಬೋದು, ಶಿವ ಅಥವಾ ಈಶ್ವರನ ಭಕ್ತಿ ಮಾಡ್ಬೋದು, ದುರ್ಗಾ ದೇವತೆ ಯಾವುದೇ ರೀತಿಯ ಅಮ್ಮನವರ ದೇವಿ ಸ್ವರೂಪವನ್ನು ಭಕ್ತಿ ಮಾಡ್ಬೋದು, ಸುಬ್ರಹ್ಮಣ್ಯ ಸ್ವಾಮಿ, ಹನುಮಾನ್ ಭಕ್ತಿ ಮಾಡುತ್ತದೆ, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಸ್ತೋತ್ರ ಇತ್ಯಾದಿಗಳನ್ನು ಪಠನೆ ಮಾಡ್ಬೋದು. ಅಥವಾ ನವಗ್ರಹಗಳಿಗೆ ಸಂಬಂಧಿತವಾದ ಧಾನ್ಯಗಳನ್ನು ದಾನವಾಗಿ ಕೊಡುವಂಥದ್ದು ಇತ್ಯಾದಿ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ಗ್ರಹ ದೋಷಗಳನ್ನು ಕಳೆದುಕೊಳ್ಬೋದು. ಎಲ್ಲ ಧನುಸ್ಸು ರಾಶಿಯವರಿಗೆ ಜುಲೈ ತಿಂಗಳು ಆರೋಗ್ಯ, ಸುಖ, ಶಬ್ದಗಳು ಸಿದ್ಧಿಯಾಗಲಿ. ಮಕರ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ. ಮಕರ ರಾಶಿಗೆ ಜುಲೈ ತಿಂಗಳು ಸಾಮಾನ್ಯವಾಗಿ ಉತ್ತಮ ಫಲ ನಿರೀಕ್ಷೆ ಇರುತ್ತೆ. ಜೊತೆಗೆ ಕೆಲವೊಂದು ಹಂತದಲ್ಲಿ ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಅಥವಾ ಕೆಲವೊಂದು ಸಣ್ಣ ಪುಟ್ಟ ಕಲಹ, ಶತ್ರು ಪೀಡೆಗಳ ಸೂಚನೆ ಸಹ ಬರುತ್ತೆ. ಹಾಗಾಗಿ ಇಲ್ಲಿ ನಿಮ್ಮ ಈ ತಿಂಗಳ ವಾಕ್ಯದಲ್ಲಿ ಹಣಕಾಸು, ಉದ್ಯೋಗ ಉತ್ತಮ, ಕಲಹ, ಶತ್ರು ಪೀಡೆ ಹೆಚ್ಚಳ ಅಂತ ಬಂದಿದೆ. ಅಲ್ಲಿ ಕಲಹ ಮತ್ತು ಶತ್ರು ಪೀಡೆಗಳು ಹೆಚ್ಚಳ ಆಗ್ಬೋದು. ಹಣಕಾಸು, ವ್ಯಾಪಾರ, ವೃತ್ತಿ, ಉದ್ಯೋಗ, ಶಿಕ್ಷಣ ಅವೆಲ್ಲ ಉತ್ತಮವಾಗಿ ನಡೆಯುತ್ತೆ. ಅದಕ್ಕೇನು ಹೆಚ್ಚಿನ ನಿಮಗೆ ಆತಂಕಗಳೇನಿಲ್ಲ. ಇಲ್ಲಿ ಗ್ರಹಗಳ ಗೋಚಾರಕ್ಕೆ ಅನುಗುಣವಾಗಿ ಹೇಳುವಂಥ ಈ ಮಾಸಿಕ ಫಲ ಆಗಿರುತ್ತೆ. ಇಲ್ಲಿ ಗಮನಿಸಬೇಕಾದ ಅಂಶ ಅಂದರೆ ಈ ಗ್ರಹಗಳು ನಿರಂತರವಾಗಿ ಚಲನಶೀಲವಾಗಿರೋ ಕಾರಣ ಪ್ರತಿಯೊಬ್ಬರಿಗೂ ಅಥವಾ ಪ್ರತಿಯೊಂದು ರಾಶಿಗಳ ಮೇಲೂ ಪರಿಣಾಮಗಳು ನಿರಂತರವಾಗಿ ಸ್ಥಿರವಾಗಿ ಇರೋದಿಲ್ಲ. ಅವುಗಳು ವ್ಯತ್ಯಾಸ ಆಗ್ತಾ ಇರ್ತವೆ ಚಲನೆಗೆ ಅನುಗುಣವಾಗಿ. ಹಾಗಾಗಿ ಇಲ್ಲಿ ನಿಮಗೆ ಈ ತಿಂಗಳಲ್ಲಿ ವಿಶೇಷವಾಗಿ ಅಲ್ಲಿ ಸೂರ್ಯನ ಬೆಂಬಲ 16ರವರೆಗೆ ಇರುತ್ತೆ. ಜೊತೆ ಶುಕ್ರನ ಬೆಂಬಲ ತಿಂಗಳ ಪೂರ್ತಿ ಇರಲಿದೆ. ಶನಿ ಮಹಾತ್ಮರು ತಿಂಗಳ ಪೂರ್ತಿ ನಿಮಗೆ ರಕ್ಷಣೆಗೆ ಇದ್ದಾರೆ. ಹೀಗಾಗಿ 3 ಗ್ರಹಗಳ ಒಂದು ಉತ್ತಮ ಫಲ ಇರುತ್ತೆ. ಅದೇ ರೀತಿ ಚಂದ್ರನು ಕ್ಷಿಪ್ರವಾಗಿ ತನ್ನ ರಾಶಿಯನ್ನು ಪರಿವರ್ತನೆ ಮಾಡೋ ಕಾರಣ ಅಲ್ಲಿ ಕೇವಲ ಒಂದು 15 ಅಥವಾ 18 ದಿನ ಇತ್ಯಾದೆಲ್ಲ ಸಿಗುತ್ತೆ. ಹಾಗಾಗಿ ನಿಮಗೆ ಈ ಬಾರಿ 18 ದಿನಗಳಲ್ಲಿ ಚಂದ್ರನ ಬೆಂಬಲ ಸಹ ಸಿಗಲಿದೆ. ಉಳಿದಂತೆ ಇತರ ಗ್ರಹಗಳಂದರೆ ಅಲ್ಲಿ ಮಂಗಳ, ಬುಧ, ಆಮೇಲೆ ಗುರು, ಶುಕ್ರ, ರಾಹು, ಕೇತುಗಳು ಸ್ವಲ್ಪ ನಿಮಗೆ ವಿರುದ್ಧವಾಗಿ ಇರ್ತಾರೆ. ಹಾಗಾಗಿ ಇಂತಹ ಒಂದು ಕಾಲದಲ್ಲಿ ನೀವು ಒಂದು 6 ಅಥವಾ 7 ಗ್ರಹಗಳ ಒಂದು ವೈರುಧ್ಯವನ್ನು ಕೆಲವೊಂದು ಹಂತದಲ್ಲಿ ಅನುಭವಿಸಬೇಕಾಗತ್ತೆ. ಹಾಗಾಗಿ ಅವೆಲ್ಲ ಇರುವಾಗ ನೀವು ಈ ತಿಂಗಳಲ್ಲಿ ಕೆಲವೊಮ್ಮೆ ಮಿಶ್ರ ಫಲಗಳನ್ನು ಸಹ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು ಶನಿ ಮಹಾತ್ಮರು ಮತ್ತು ಶುಕ್ರನ ಅನುಗ್ರಹ ನಿಮಗೆ ನಿರಂತರವಾಗಿ ಇರುವ ಕಾರಣ ವಿಶೇಷವಾಗಿ ನೀವು ನಡೆಸುವಂಥ ವೃತ್ತಿ, ವ್ಯಾಪಾರ, ಉದ್ಯೋಗ ಅಥವಾ ಶಿಕ್ಷಣದಲ್ಲಿ ಹೆಚ್ಚಿನ ಏನು ಏರುಪೇರುಗಳನ್ನು ಬರೋದಿಲ್ಲ ಅಥವಾ ಹಣಕ್ಕೆ ಏನು ಕೊರತೆ ಬರೋದಿಲ್ಲ, ಉದ್ಯೋಗಕ್ಕೆ ಏನು ತೊಂದರೆಗಳು ಬರೋದಿಲ್ಲ. ಉದ್ಯೋಗ ಹುಡುಕರಿಗೆ ಉದ್ಯೋಗ ಸಿಗುವಂಥದ್ದು, ವ್ಯಾಪಾರದವರಿಗೆ ವ್ಯಾಪಾರ ಅಭಿವೃದ್ಧಿ ಆಗುವಂಥದ್ದು, ಉದ್ಯಮ ಇಂಡಸ್ಟ್ರಿ ನಡೆಸೋರಿಗೆ ಇಂಡಸ್ಟ್ರಿ ಎಲ್ಲ ಚೆನ್ನಾಗಿ ನಡೆಯುವಂಥದ್ದು, ದೀರ್ಘಕಾಲದ ಬಾಕಿ ಮೊತ್ತದ ಹಣ ಬರುವಂಥದ್ದು ಮುಂತಾದ ಒಳ್ಳೆಯದೆಲ್ಲ ಖಂಡಿತ ಆಗುತ್ತೆ. ಹಾಗಾಗಿ ನಿಮ್ಮ ಒಂದು ಈ ತಿಂಗಳಲ್ಲಿ ಕೆಲವೊಂದು ವಿಚಾರದಲ್ಲಿ ಏರುಪೇರುಗಳು ಆಗ್ಬೋದು. ಇಲ್ಲಿ ಹೇಳುವಂಥದ್ದು ಈ ಸಾಮಾನ್ಯವಾದ ಸರಾಸರಿಯಾದ ರಾಶಿಯ ಮೇಲಿನ ಫಲ ಹೊರತು ಇದನ್ನು ನಿಮ್ಮ ವೈಯಕ್ತಿಕ ಕುಂಡಲಿ, ವೈಯಕ್ತಿಕವಾದ ದಶಾಭುಕ್ತಿ ಅಥವಾ ನಿಮ್ಮ ಜಾತಕ ಅನುಸಾರ ನಡೆಸುವಂಥ ಗ್ರಹಗಳ ಸ್ಥಿತಿ ಇವುಗಳಿಗೆ ಅನುಸಾರವಾಗಿ ಕೆಲವೊಮ್ಮೆ ಈ ಫಲಗಳು ವ್ಯತ್ಯಾಸ ಆಗ್ಬೋದು. ಇನ್ನು ಉತ್ತಮ ದಶಾಭುಕ್ತಿ ನಡೀತಾರೆ. ಉದಾಹರಣೆಗೆ ಗುರು ದಶ, ಬುಧ, ಶುಕ್ರ, ಚಂದ್ರ ಮುಂತಾದ ಶುಭ ದಶೆಗಳು ನಡೆಯವರೆಗೆ ಇಲ್ಲಿ ಹೇಳಿದಂಥ ಫಲಗಳಲ್ಲಿ ಹೆಚ್ಚೇನು ಅಡ್ಡ ಪರಿಣಾಮಗಳು ಬರಲಿಕ್ಕಿಲ್ಲ. ಅಥವಾ ಸಣ್ಣ ಪುಟ್ಟ ಸಾಂಕೇತಿಕವಾದ ಸಣ್ಣ ಪುಟ್ಟ ಅಡೆತಡೆಗಳು ಬರ್ಬೋದು ಹೊರತು ಯಾರೋ ಇದರಿಂದ ತುಂಬ ಗಂಭೀರವಾದ ಅಡ್ಡ ಪರಿಣಾಮದ ಬಗ್ಗೆ ಅಥವಾ ಗಂಭೀರವಾದ ನಮಗೆ ತೊಂದರೆ ಆಗುತ್ತೆ, ಕೇಡಾಗುತ್ತೆ ಅಥವಾ ಸಾಡೆ ಸಾತಿ ಮುಗಿದರೂ ಸಹ ನಮಗೆ ಇನ್ನೇನು ಇವರು ಕೆಟ್ಟದೇ ಹೇಳ್ತಾ ಇದ್ದಾರೆ ಅನ್ನೋದನ್ನು ಯಾರು ಆ ಥರ ಭಾವಿಸಬಾರ್ದು. ಅಲ್ಲಿ ಸಾಡೆ ಸಾತಿಗೂ ಗೋಚಾರಕ್ಕೂ ಏನು ನಾವು ಲಿಂಕ್ ಮಾಡುವಂತಿಲ್ಲ. ಸಾಡೆ ಸಾತಿ ಅಂದರೆ ದೀರ್ಘಕಾಲೀನ ಪರಿಣಾಮ, ಅಂದರೆ ಅದು 30 ವರ್ಷಗಳಿಗೊಮ್ಮೆ ಶನಿ ಮಹಾರಾಜ ಪರಿವರ್ತನೆ. ಆದರೆ ಬೇರೆಲ್ಲ ಗ್ರಹಗಳು ಉದಾಹರಣೆಗೆ ಬುಧನು ತಿಂಗಳಲ್ಲಿ ಕೆಲವೊಮ್ಮೆ 2 ಬಾರಿ ರಾಶಿ ಪರಿವರ್ತನೆ ಮಾಡ್ತಾನೆ, ಶುಕ್ರನು ಕೆಲವೊಮ್ಮೆ 2 ಬಾರಿ ರಾಶಿ ಪರಿವರ್ತನೆ ಮಾಡ್ತಾನೆ, ಸೂರ್ಯ ಬದೆಯವರು ತಿಂಗಳಿಗೊಮ್ಮೆ ರಾಶಿ ಪರಿವರ್ತನೆ ಮಾಡ್ತಾರೆ. ಹಾಗಾಗಿ ಆ ಒಂದು ಗ್ರಹಗಳ ಒಂದು ಚಲನಶೀಲೆಗೆ ಅನುಗುಣವಾಗಿ ತಿಂಗಳ ಫಲ ವ್ಯತ್ಯಾಸ ಆಗ್ತಿರುತ್ತೆ. ಇಲ್ಲಿ ನಿಮಗೆ ವಿಶೇಷವಾಗಿ ರವಿಯಿಂದ ಗಮನಿಸಿದಾಗ ರವಿ ನಿಮಗೆ ತಿಂಗಳ 16ರವರೆಗೂ ರವಿಯ ಒಂದು ವಿಶೇಷವಾದ ಅನುಗ್ರಹ ಇರುತ್ತೆ. ಅಪರೂಪಕ್ಕೆ ಸಿಗುವಂಥ ರವಿಯ ಒಂದು ಆಶೀರ್ವಾದದಿಂದ ನಿಮಗೆ ಆರೋಗ್ಯ, ಯಶ, ಕೀರ್ತಿ, ಲಾಭ ಇದೆ. 16ರವರೆಗೂ ನಿಮ್ಮ ಕೋರ್ಟ್ ಕಚೇರಿ ಕೆಲಸ ಅಥವಾ ಸಂಬಂಧಿತವಾದ ಕೆಲಸ, ರಾಜಕೀಯ ಮೂಲದ ಕೆಲಸ, ಪ್ರಾಪರ್ಟಿಗೆ ಸಂಬಂಧಪಟ್ಟ ಕೆಲಸ ಅಥವಾ ಯಾವುದೇ ರೀತಿಯ ಕೌಟುಂಬಿಕ ವಿವಾದಗಳನ್ನು ಪರಿಹಾರ ಮಾಡುವಂಥ ರಾಜಿ ಸಂಧಾನ ಇತ್ಯಾದಿಗಳನ್ನು ನೀವು ಆಗ ಮಾಡ್ಕೋಬೋದು. ಜೊತೆಗೆ ಕೌಟುಂಬಿಕವಾದ ಆಸ್ತಿನ, ಭೂಮಿನ ಸಿಗುವಂಥ ವಿವಾದಗಳು ಈ ತಿಂಗಳಲ್ಲಿ ಪರಿಹಾರ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 16ರವರೆಗೆ ವಿಶೇಷವಾದ ಸೂರ್ಯನ ಬೆಂಬಲ ನಿಮಗೆ ಇರುತ್ತೆ. ಸೂರ್ಯ ಭಗವಂತರು ಮಿಥುನ ರಾಶಿಯಲ್ಲಿ ಇರುವಂತಹ ಕಾಲದಲ್ಲಿ ನಿಮಗೆ ಆರೋಗ್ಯ, ಕೀರ್ತಿ, ಯಶ, ಜಯ, ಲಾಭಗಳು, ಮನಃಶಾಂತಿಗಳು ಸೂರ್ಯನ ಭಗವಂತರ ಆಶೀರ್ವಾದ ಸಿಗುತ್ತೆ. ಯಾಕಂದರೆ ಅವರು ಒಂದು ಜಗತ್ತಿಗೆ ಒಂದು ಪಿತಾ ಸ್ವರೂಪರು, ಅವರ ಒಂದು ಆಶೀರ್ವಾದ ಉತ್ತಮ ಕಾಲದಲ್ಲಿ. ಜೊತೆಗೆ ಇದೇ ಕಾಲದಲ್ಲಿ ಆ ಸೂರ್ಯ ಪುತ್ರರಂಥ ಶನಿ ಮಹಾರಾಜರ ಅನುಗ್ರಹ. ಹಾಗಾಗಿ ರವಿ ಮತ್ತು ರವಿಪುತ್ರರ ಎರಡೂ ನಿಮಗೆ ಆಶೀರ್ವಾದವು ಇರುವ ಕಾರಣ ನೀವು ಇದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವುದು. ಅದೇ 17ರ ಬಳಿಕ ಸೂರ್ಯನಲ್ಲಿ ರಾಶಿ ಪರಿವರ್ತನೆ ಆಗುವ ಕಾರಣ ಅಲ್ಲಿಂದ ನಿಮಗೆ ಸ್ವಲ್ಪ ಸೂರ್ಯನ ಅನುಗ್ರಹ ಇರುವುದಿಲ್ಲ, ವಿರುದ್ಧವಾದ ಪರಿಣಾಮಗಳು ಬರ್ಬೋದು. ಕೆಲವೊಮ್ಮೆ ಕೌಟುಂಬಿಕವಾದ ಕಲಹ, ಶತ್ರು ಪೀಡೆಗಳು ಹೆಚ್ಚಳಾಗುವಂಥದ್ದು, ಅದು
ಗುಪ್ತ ಶತ್ರುಗಳ ಕಾಟ, ಅಥವಾ ಹಿಂದೆ ಮಿತ್ರರಾಗಿದ್ದರು ಮತ್ತು ಶತ್ರುಗಳಾಗುವಂಥದ್ದು, ಅಥವಾ ಹಿಂದೆ ನಿಮ್ಮಿಂದ ಉಪಯೋಗ ಪಡೆದವರು ನಿಮಗೆ ವಿರುದ್ಧವಾಗಿ ನಿಲ್ಲುವಂಥದ್ದು ಮುಂತಾದ ಅಪರೂಪದ ಘಟನೆಗಳು ಜರಗಬಹುದು. ಇನ್ನು ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಅದು ಈಗಾಗಲೇ ಇದ್ದಂಥ ಅನಾರೋಗ್ಯ ಮತ್ತೆ ಮರುಕಳಿಸುವಂಥ ಸಾಧ್ಯತೆ, ಇವೆಲ್ಲವೂ ಸೂರ್ಯನ ಅಡ್ಡ ಪರಿಣಾಮ 17ರ ಬಳಿಕ, ಅಂದರೆ ಜುಲೈ 17ರ ಬಳಿಕ ನಿಮಗೆ ಬರ್ಬೋದಾಗಿದೆ. ಅದನ್ನೆಲ್ಲ ಸ್ವಲ್ಪ ಗಮನದಲ್ಲಿ ಇಟ್ಕೋಬೇಕು. ಇನ್ನು ಮಂಗಳನ ವಿಚಾರ ಗಮನಿಸಿದಾಗ 8, 9 ನಿಮ್ಮ ರಾಶಿಯಿಂದ ಅಷ್ಟಮ ಮತ್ತು ನವದಲ್ಲಿ ಇರುವಂತಹ ಮಂಗಳನು ವಿರುದ್ಧವಾದ ಪರಿಣಾಮವನ್ನು ಕೊಡಬಹುದಾಗಿದೆ. ಹಾಗಾಗಿ ಕೆಲವೊಬ್ಬರಿಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು, ಹಿಂದೆ ಇದ್ದಂಥ ಅನಾರೋಗ್ಯಕ್ಕೆ ಮತ್ತೆ ಮರುಕಳಿಸ್ಬೋದು. ಮಂಗಳನ ವೈರುಧ್ಯದಿಂದ ಕೆಲವೊಬ್ಬರಿಗೆ ಶಸ್ತ್ರಚಿಕಿತ್ಸೆ ಅಥವಾ ಆಪರೇಷನ್ ಮಾಡುವಂಥ ಏನಾದರೂ ಘಟನೆಗಳು ಆಗ್ಬೋದು. ಇನ್ನು ಯಂತ್ರ ವಾಹನ ಉಪಕರಣಗಳಲ್ಲಿ ಸಣ್ಣ ಪುಟ್ಟ ಅವಘಡಗಳು ಸಹ ಬರುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ ನೀವು ಆರೋಗ್ಯ ಮತ್ತು ನಿಮ್ಮ ಒಂದು ಸೇಫ್ಟಿ ಅಂದರೆ ಸುರಕ್ಷಾ ಕ್ರಮಗಳನ್ನು ಎಲ್ಲೆಡೆ ನೀವು ಅನುಸಾರ ಮಾಡಬೇಕಾಗುತ್ತೆ. ಜೊತೆಗೆ ಯಾವುದೇ ರೀತಿಯ ದೊಡ್ಡ ಮೊತ್ತದ ಹೂಡಿಕೆ, ದೊಡ್ಡ ಮೊತ್ತದ ಸಾಲ ಕೊಡುವುದು ಪಡೆಯುವುದು ಸಹ ಅದು ವಿರುದ್ಧವಾಗಿರುತ್ತೆ. ಹಾಗಾಗಿ ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾದ ಸ್ಥಾನದಲ್ಲಿ ಇರ್ತಾನೆ. ತನುಮಾನ ಧನದ ಒಂದು ಮುನ್ನೆಚ್ಚರಿಕೆಯನ್ನು ಮಂಗಳನು ನಿಮಗೆ ಸೂಚಿಸುತ್ತಾನೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ತಿಂಗಳ ಪೂರ್ತಿ ಬುಧನು ನಿಮಗೆ ಅಷ್ಟೇನು ಪೂರಕವಾಗಿರೋದಿಲ್ಲ. ಅಲ್ಲಿ ನಿಮ್ಮ ರಾಶಿಯಿಂದ ಸಪ್ತಮದ ಚಲನೆ, ಜೊತೆಗೆ ಆತನಿಗೆ ಅಲ್ಲಿ 18ರ ಬಳಿಕ ವಕ್ರಗತಿ ಸಹ ಪ್ರಾಪ್ತ ಆಗುತ್ತೆ. ಹಾಗಾಗಿ ಬುಧನಿಂದ ನೀವು ಯಾವುದೇ ಹೆಚ್ಚಿನ ಲಾಭವನ್ನು ನಿರೀಕ್ಷೆ ಮಾಡುವಂತಿಲ್ಲ. ಕೆಲವೊಮ್ಮೆ ಅಡ್ಡ ಪರಿಣಾಮಗಳಾಗ್ಬೋದು. ಯಾಕಂದರೆ ಪತಿ ಪತ್ನಿಯರ ಸಂಬಂಧದಲ್ಲಿ ಏನಾದರೂ ವಿವಾದಗಳು ಬರುವಂಥದ್ದು, ಮಾತಿನ ಜಗಳಗಳು ಬರುವಂಥದ್ದು, ಅಥವಾ ನೀವು ಆಡಿದ ಮಾತನ್ನು ಕೆಲವರು ಅಪಾರ್ಥ ಮಾಡಿಕೊಂಡು ನಿಮ್ಮ ಮೇಲೆ ಏನೋ ವಿರುದ್ಧವಾದ ಕ್ರಮಗಳನ್ನು ಮಾಡುವಂಥದ್ದು, ಜೊತೆಗೆ ಬಂಧು ಬಾಂಧವರಲ್ಲಿ, ಜೊತೆಗೆ ಇನ್ನಿತರ ನಿಮ್ಮ ರಿಲೇಟಿವ್ಗಳಲ್ಲಿ ಮಾತಿನಿಂದ ಏನಾದರೂ ಜಗಳಗಳು ಬರ್ಬೋದು. ಹಾಗಾಗಿ ಎಲ್ಲ ನೀವು ನಿಮ್ಮ ಮಾತು ನಡವಳಿಕೆ ಬಾಂಧವ್ಯವನ್ನು ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಬುಧನ ಕಾರಣವಾಗಿ ಬುಧನು ನಿಮಗೆ ಪೂರಕವಾಗಿರೋದಿಲ್ಲ. ಇನ್ನು ಗುರುವನ್ನು ಸಹ ನಿಮಗೆ ವಿರುದ್ಧವಾಗಿರುವಂಥದ್ದು ಗೊತ್ತಿರುತ್ತೆ. ನಿಮ್ಮ ರಾಶಿಯಿಂದ ಷಷ್ಠದಲ್ಲಿ 6ನೇ ಮನೆಯಲ್ಲಿರುವಂಥ ಗುರುವಿನ ನಿಮಗೆ ಬಲ ನಿಮಗೆ ಇರುವುದಿಲ್ಲ. ಹಾಗಾಗಿ ಅಲ್ಲಿ ಆರೋಗ್ಯದಲ್ಲಿ ಏರುಪೇರು ಬರ್ಬೋದು. ಜೊತೆಗೆ ಯಾವುದಾದ್ರು ವೃತ್ತಿಯಲ್ಲಿ ಅದು ಉದ್ಯೋಗದಲ್ಲಿ ಏನಾದರೂ ಕಷ್ಟ ನಷ್ಟಗಳು ಬರ್ಬೋದು. ಅದು ನಿಮ್ಮ ಒಂದು ವೃತ್ತಿ ಬಾಂಧವರು, ಅದು ನಿಮ್ಮ ಜೊತೆಗಿರುವಂಥವರು ಸಹೋದ್ಯೋಗಿಗಳು ನಿಮಗೆ ವಿರುದ್ಧವಾಗಿ ಏನಾದರೂ ಸಂಚಲನ ಮಾಡೋದಾಗಲಿ, ನಿಮ್ಮ ವಿರುದ್ಧ ಆರೋಪಗಳನ್ನು ದೂರುಗಳನ್ನು ಕೊಡೋದು ಮುಂತಾದೆಲ್ಲ ಆಗ್ಬೋದು. ಹಾಗಾಗಿ ಈ ಕಾಲದಲ್ಲಿ ಆರೋಗ್ಯ ಮತ್ತು ನಿಮ್ಮ ಬಾಂಧವ್ಯ ಎಲ್ಲ ಚೆನ್ನಾಗಿ ಇಟ್ಕೋಬೇಕಾಗುತ್ತೆ. ಶುಕ್ರನ ವಿಚಾರ ಗಮನಿಸಿದಾಗ ಶುಕ್ರ ನಿಮಗೆ ತಿಂಗಳ 25ರವರೆಗೂ ಉತ್ತಮವಾದ ಒಂದು ಫಲವನ್ನು ಕೊಟ್ಟಿದ್ದಾನೆ. ಯಾಕಂದರೆ ಅಲ್ಲಿ 26ಕ್ಕೆ ಶುಕ್ರನ ರಾಶಿ ಪರಿವರ್ತನೆ ಆಗುತ್ತೆ. ಆವಾಗಿಂದ ನಿಮಗೆ ಅಷ್ಟೇನು ಉತ್ತಮ. ಹಾಗಾಗಿ ತಿಂಗಳ ಒಂದು ಅಂತ್ಯದವರೆಗೂ ಅಂದರೆ 25ನೇ ತಾರೀಕುವರೆಗೂ ಶುಕ್ರನ ವಿಶೇಷವಾದ ಜಯವನ್ನು, ಲಾಭವನ್ನು, ಸುಖವನ್ನು ಕೊಟ್ಟಿದ್ದಾನೆ. ಅಂದುಕೊಂಡಂತೆ ಎಲ್ಲ ನಿಮ್ಮ ವ್ಯಕ್ತಿ ವ್ಯಾಪಾರ ಚೆನ್ನಾಗಾಗ್ಬೋದು. ಬೇರೆ ಬೇರೆ ರೀತಿಯ ನಿಮ್ಮ ಏನಾದರೂ ಹೂಡಿಕೆ ಮಾಡಲಿಕ್ಕೆ ಅವಕಾಶಗಳು ಬರ್ಬೋದು. ಅದು ದೀರ್ಘಕಾಲದ ದೊಡ್ಡ ಮೊತ್ತದ ಪೆಂಡಿಂಗ್ ಇದ್ದ ಹಣ ಎಲ್ಲ ಬಂದು ಕೈ ಸೇರುವಂಥದ್ದು, ಅದು ಹಿಂದೆ ನೀವು ಕೊಟ್ಟಂಥ ಸಾಲದ ಒಂದು ಮೊತ್ತಗಳ ಸಹಿತ ನಿಮಗೆ ಮರಳಿ ಬರ್ಬೋದು. ಹಾಗಾಗಿ ಶುಕ್ರನ ವಿಶೇಷವಾದ ಅನುಗ್ರಹ ನಿಮಗೆ ಇರುತ್ತೆ. ಜೊತೆಗೆ ನಿಮ್ಮ ಯಾರಾದರೂ ಮಕರ ರಾಶಿಯವರಿದ್ದರೆ ಅವರ ಮಕ್ಕಳಿಗೆ ಈಗ ದೊಡ್ಡ ಮೊತ್ತದ ಒಂದು ಏನಾದರೂ ಅಮೌಂಟ್ ಬರೋದಾಗಲಿ, ಅದು ದೊಡ್ಡ ಮೊತ್ತದ ಏನಾದರೂ ಒಂದು ಸಂಬಳದ ಉದ್ಯೋಗ ಸಿಗೋದಾಗಲಿ, ಪ್ರಮೋಷನ್ ಬಡ್ತಿ ಸಿಗೋದಾಗಲಿ, ಮಕರ ರಾಶಿಯವರ ಮಕ್ಕಳಿಗೆ ಏನೋ ಶುಭ ಕಾರ್ಯಗಳು ನಿಗದಿಯಾಗುವುದು ಮುಂತಾದ ಉತ್ತಮ ಫಲಗಳನ್ನು ಸಹ ನೀವು ಶುಕ್ರನ ಅನುಗ್ರಹದಿಂದ ನಿರೀಕ್ಷೆ ಮಾಡೋದು. ವಿಶೇಷವಾಗಿ ಜುಲೈ 25ರವರೆಗೂ ಉತ್ತಮ ಫಲಗಳನ್ನು. ಈ ರೀತಿ ಶುಕ್ರನ ಬಳಿಕ ಶನಿ ಮಹಾತ್ಮರ ವಿಚಾರ ಗಮನಿಸಿದಾಗ ನಿಮಗೆ ತೃತೀಯದಲ್ಲಿ ಇರುವಂತಹ ಶನಿ ಮಹಾತ್ಮರು ಯಾವುದೇ ಒಂದು ಆತಂಕ ಇಲ್ಲದೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ಕೊಳ್ಳಿದ್ದಾರೆ. ಕಾರ್ಯಸಿದ್ಧಿಯಾಗುತ್ತೆ, ಇಷ್ಟಾರ್ಥ ಸಿದ್ಧಿಯಾಗುತ್ತೆ, ಕೋರ್ಟ್ ಕಚೇರಿಗಳಲ್ಲಿ ಜಯ ಇದೆ, ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ, ಜೊತೆಗೆ ಅಂದುಕೊಂಡಂಥ ಕೆಲಸ ಕಾರ್ಯಗಳು ಆಗುವಂಥದ್ದು, ಹಿಂದೆ ನೀವು ನಿರಾಕರಿಸಲ್ಪಟ್ಟಂಥ ಅವಕಾಶಗಳು ಈಗ ಮತ್ತೆ ಸಿಗುವಂಥದ್ದು, ಅಥವಾ ಹಿಂದೆ ಯಾರಿಗೆ ಜಾಬ್ನಲ್ಲಿ ತೊಂದರೆ ಬಂದಿತ್ತು ಹೋಗಿತ್ತು ಅಂಥವರಿಗೆ ಈಗ ಮತ್ತೊಮ್ಮೆ ಅದಕ್ಕಿಂತ ಉತ್ತಮ ಜಾಬ್ಗಳು ಸಿಗುವಂಥದ್ದು. ಈ ರೀತಿ ಅನೇಕ ರೀತಿ ನಿಮಗೆ ಮನಸ್ಸಿಗೆ ಖುಷಿ ಕೊಡುವಂತಹ ಘಟನೆಗಳು ಮಹಾತ್ಮರು ಈ ತಿಂಗಳಲ್ಲಿ ಕೊಡಲಿದ್ದಾರೆ. ಅವರಿಂದ ಯಾವುದೇ ತಾರತಮ್ಯ ಇರದೆ ನಿಮಗೆ ತಿಂಗಳ ಪೂರ್ತಿ ಉತ್ತಮ ಫಲವನ್ನು ನಿರೀಕ್ಷೆ ಮಾಡ್ಬೋದಾಗಿದೆ. ಏನು ರಾಹು ಕೇತುಗಳು ನಿಮಗೆ ವಿರುದ್ಧವಾಗಿ ಇರ್ತಾರೆ. ಅಲ್ಲಿ ನಿಮ್ಮ ರಾಹು ನಿಮ್ಮ ರಾಶಿಯಿಂದ 2ನೇ ದ್ವಿತೀಯ ಸ್ಥಾನದಲ್ಲಿ, ಕೇತು ಅಷ್ಟಮದಲ್ಲಿರುವಂಥದ್ದು. ಹಾಗಾಗಿ ಅಲ್ಲಿ ಹಣಕಾಸು ಮತ್ತು ಆರೋಗ್ಯದ ವಿಚಾರವಾಗಿ ರಾಹು ಕೇತುಗಳು ಅಡ್ಡ ಪರಿಣಾಮ ಇರ್ಬೋದು. ಕೆಲವೊಮ್ಮೆ ನಿಮಗೆ ಯಾರಾದರೂ ಅಪರಿಚಿತರಲ್ಲಿ ನಂಬಿಕೆ ಮಾಡಿ ಹಣವನ್ನು ಕಳ್ಕೊಬೋದು. ಆನ್ಲೈನ್ ಆಫ್ಲೈನ್ ಅಥವಾ ವಂಚನೆಗೆ ಸಿಲುಕೊಳ್ಬೋದು. ಅದು ಯಾರದೇ ಒಂದು ಮೋಸದ ಮಾತಿಗೆ ಮೋಡಿಗೆ ಒಳಗಾಗಿ ನೀವು ಅಲ್ಲಿ ಬೇಸ್ತು ಬಿದ್ದು ಹಣವನ್ನು ಕಳೆದುಕೊಳ್ಳೋದು ಮುಂತಾದ ಘಟನೆಗಳಾಗ್ಬೋದು. ಇನ್ನು ಕೇತುವಿನ ವಿಚಾರದಿಂದ ನಿಮಗೆ ಆರೋಗ್ಯದಲ್ಲಿ ಯಾವ ರೀತಿ ನಾನು ಮಂಗಳನಿಂದ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಇದ್ದಂಥ ನೋವುಗಳು, ಹೊಟ್ಟೆ ನೋವು ಅಥವಾ ಆಪರೇಷನ್ ಶಸ್ತ್ರಚಿಕಿತ್ಸೆ ಅಥವಾ ಏನಾದರೂ ಸಣ್ಣ ಪುಟ್ಟ ಅವಘಡ ಅಂತ ಹೇಳಿದ್ರೆ ಅದೇ ಪರಿಣಾಮವನ್ನು ಈಗ ನಿಮಗೆ ಕೇತು ಸಹ ಕೊಡ್ಬೋದಾಗಿದೆ. ಹಾಗಾಗಿ ಕೇತು ಸಹ ನಿಮಗೆ ವಿರುದ್ಧವಾಗಿ ಇರ್ತಾನೆ. ಹಾಗಾಗಿ ಈ ಒಂದು ವಿಚಾರದಲ್ಲಿ ನೀವು ಕೆಲವೊಂದು ಮುನ್ನೆಚ್ಚರಿಕೆ ಬೇಕು. ಒಟ್ಟಿನಲ್ಲಿ ಈ ತಿಂಗಳಲ್ಲಿ ನಿಮಗೆ ಸ್ವಲ್ಪ ಮುನ್ನೆಚ್ಚರಿಕೆ ಖಂಡಿತ ಬೇಕಾಗುತ್ತೆ. ನಿಮ್ಮ ಪರವಾಗಿ ಇರುವಂಥದ್ದು ಕೇವಲ 3 ಅಥವಾ 4 ಗ್ರಹಗಳು, ವಿರುದ್ಧವಾಗಿರುವಂಥದ್ದು 5 ಅಥವಾ 6 ಗ್ರಹಗಳು ವಿರುದ್ಧವಾಗಿರುವಂಥ ಸ್ಥಿತಿ ನಿಮಗೆ ಈ ತಿಂಗಳಲ್ಲಿ ಬರಲಿದೆ. ಹಾಗಾಗಿ ಅವೆಲ್ಲನ ಗಮನಿಸಿದಾಗ ನೀವು ತನು ಮನ ಧನದ ಒಂದು ಎಚ್ಚರಿಕೆಯಲ್ಲಿ ನೀವು ಈ ತಿಂಗಳು ಸ್ವಲ್ಪ ಇರಬೇಕಾಗತ್ತೆ. ಇನ್ನು ಇವೆಲ್ಲವೂ ದೀರ್ಘಚಾರಿ ಗ್ರಹಗಳು. ಇನ್ನು ಕ್ಷಿಪ್ರವಾಗಿ ರಾಶಿ ಪರಿವರ್ತನೆ ಮಾಡೋದು ಚಂದ್ರನ ಚಲನೆ ನಿಮಗೆ ಯಾವ ರೀತಿ ಇದೆ, ಮಕರ ರಾಶಿಗೆ ಯಾವ್ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಇದೆ, ಯಾವ ದಿನಗಳಲ್ಲಿ ಚಂದ್ರನ ವೈರುಧ್ಯ ಇದೆ, ಅದನ್ನು ಈಗ ಡೇಟ್ಗಳಿಗೆ ಅನುಸಾರ ಗಮನಿಸೋಣ. ಜುಲೈ 1, 2, 3 ನಿಮಗೆ ಚಂದ್ರನಿಂದ ವಿಶೇಷವಾದ ಉತ್ತಮ ಫಲ ನಿರೀಕ್ಷೆ ಇರುವುದಿಲ್ಲ. ನಿಮ್ಮ ರಾಶಿಯಿಂದ ನವಮದಲ್ಲಿರುವಂತಹ ಚಂದ್ರನು
ನಿಮಗೆ ಸ್ವಲ್ಪ ಖರ್ಚುಗಳನ್ನು ಹೆಚ್ಚು ಮಾಡ್ತಾನೆ. ಹಣಕಾಸಿನ ಹರಿವು ನಿಧಾನ ಆಗುತ್ತೆ. ಯಾವುದೇ ಪ್ರಯತ್ನಗಳು ಸ್ವಲ್ಪ ವಿಫಲತೆ ಬರ್ಬೋದು, ಅಥವಾ ಯಾವುದೇ ರೀತಿಯ ನೀವು ಅಂದುಕೊಂಡಂತೆ ಕೆಲಸ ಕಾರ್ಯಗಳು ವಿಳಂಬ ಆಗುವಂಥ ವಿಘ್ನಗಳು ಬರ್ಬೋದಾಗಿದೆ. ಹಾಗಾಗಿ 1, 2, 3 ನಿಮಗೆ ಚಂದ್ರನ ಬೆಂಬಲ ಅಷ್ಟು ಇರೋದಿಲ್ಲ. ಸ್ವಲ್ಪ ಎಚ್ಚರಿಕೆಯಿಂದ ಎಲ್ಲವನ್ನು ಹ್ಯಾಂಡಲ್ ಮಾಡಬೇಕಾಗಿದೆ. ವಿಶೇಷವಾಗಿ ಹಣಕಾಸಿಗೆ ಸಂಬಂಧಪಟ್ಟು, ಖರ್ಚುಗೆ ಸಂಬಂಧಪಟ್ಟು, ವೆಚ್ಚಗಳಿಗೆ ಸಂಬಂಧಪಟ್ಟು ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ನಿಮ್ಮದೇ ಸ್ವಯಂಕೃತ ಅಪರಾಧದಿಂದ ನೀವು ಹಣವನ್ನು ಕಳೆದುಕೊಳ್ಳುವಂಥದ್ದು, ಮೋಸ ಹೋಗುವಂಥ ಸಾಧ್ಯತೆ ಇರುತ್ತೆ 1, 2, 3ರಲ್ಲಿ. ಇನ್ನು 4, 5, 6 ನಿಮ್ಮ ಪಾಲಿಗೆ ಉತ್ತಮ ದಿನ. 4, 5, 6ರಲ್ಲಿ ಕರ್ಮಸ್ಥಾನದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು ಕೊಳ್ಳಿದ್ದಾನೆ. ನೀವು ಮಾಡುವಂಥ ವೃತ್ತಿ, ಉದ್ಯೋಗ, ವ್ಯಾಪಾರದಲ್ಲಿ ಮುನ್ನಡೆದಿದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ದೂರ ಪ್ರಯಾಣ ಮಾಡುವಂಥ ಅವಕಾಶ, ಕೆಲವರಿಗೆ ಪ್ರವಾಸ ಹೋಗುವಂಥ ಅವಕಾಶ ಬರಲಿದೆ. ವಿದ್ಯಾರ್ಥಿ ಯುವಕರಿಗೆ, ಸಾಧಕರಿಗೆ ಶುಭ ಫಲ ಈ 4, 5, 6ರಲ್ಲಿ ನಿರೀಕ್ಷೆ ಮಾಡ್ಬೋದಾಗಿದೆ. ಇನ್ನು 7, 8 ಸಹ ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಲಾಭಸ್ಥಾನದಿಂದ ಬರುವಂತಹ ಚಂದ್ರ, ಹಾಗಾಗಿ ಅಲ್ಲಿ ವೃಶ್ಚಿಕದಲ್ಲಿರುವಂತಹ ಚಂದ್ರನು ಲಾಭಸ್ಥಾನದಿಂದ ನಿಮಗೆ ಜಯವನ್ನು, ಲಾಭವನ್ನು, ಸುಖವನ್ನು ಕೊಡ್ತಾನೆ. ಜೊತೆಗೆ ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಆಗಲಿವೆ. ಕೆಲವೊಬ್ಬರಿಗೆ ಶುಭ ಕಾರ್ಯಗಳು ಫಿಕ್ಸ್ ಆಗುವಂಥದ್ದು. ವ್ಯಾಪಾರ ಉದ್ಯಮದಾರರಿಗೆ ಹೆಚ್ಚಿನ ಮೊತ್ತದ ಲಾಭಗಳು ಅಥವಾ ಆಕಸ್ಮಿಕ ಲಾಭಗಳು ಸಹ ಬರುವಂಥ ಅವಕಾಶ 7, 8ರಲ್ಲಿದೆ. 9, 10 ನಿಮಗೆ ವಿರುದ್ಧವಾದ ಪರಿಣಾಮ ಬರ್ಬೋದು. 9, 10ರಲ್ಲಿ ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ಕಿರಿಯಲ್ಲಿ ಕಲಹ ಬರುವಂಥದ್ದು, ಹಣಕಾಸಿನ ನಷ್ಟ ಆಗ್ಬೋದು. ಜೊತೆಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪಾಡು ಬರ್ಬೋದು. ಹಾಗಾಗಿ ಈ 9, 10ರಲ್ಲಿ ತನುಮನ ಧನದ ಒಂದು ಎಚ್ಚರಿಕೆ. 11, 12, 13 ನಿಮ್ಮ ಪಾಲಿಗೆ ಉತ್ತಮ ದಿನ. 3 ದಿನಗಳಲ್ಲಿ ನಿಮಗೆ ಆರೋಗ್ಯ ಸುಧಾರಣೆ, ಮನಸ್ಸಿಗೆ ನೆಮ್ಮದಿ. ವಿಶೇಷವಾಗಿ ನಿಮ್ಮ ಜನ್ಮದಲ್ಲಿರುವಂಥ ಚಂದ್ರನು ಲಾಭವನ್ನು, ಸುಖವನ್ನು, ಕೀರ್ತಿಯನ್ನು ಕೊಳ್ಳಿದ್ದಾನೆ. ಯಾವುದೇ ಪ್ರಯತ್ನಗಳಲ್ಲಿ ಸಕ್ಸಸ್ ರೇಟ್ ಅಂದರೆ ಸಫಲತೆ ಬಹಳ ಉತ್ತಮವಾಗಿರುತ್ತೆ. ಮನೆಯಲ್ಲಿ ಸಹ ಬಾಂಧವ್ಯ ಚೆನ್ನಾಗಿರುತ್ತೆ. ಜೊತೆಗೆ ಯಾವುದೇ ರೀತಿಯ ಶುಭ ಕಾರ್ಯಗಳ ಸಿದ್ಧತೆ ಸಹ ಮಾಡುವಂಥ ಅವಕಾಶ ಬರ್ಬೋದು. 11, 12, 13 ಸದುಪಯೋಗಪಡಿಸಿಕೊಳ್ಳುವಂಥದ್ದು. 14, 15 ನಿಮ್ಮ ಪಾಲಿಗೆ ವಿರುದ್ಧ ಪರಿಣಾಮ ಬರ್ತದೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಕಣ್ಣು, ಕಿವಿ, ಮೂಗು, ಗಂಟಲಿಗೆ ಸಂಬಂಧಪಟ್ಟ ಏನೋ ಸಮಸ್ಯೆಗಳು ಬರ್ಬೋದು. ಅಥವಾ ಆಹಾರ ಮತ್ತು ನೀರಿನ ದೋಷದಿಂದ ಆರೋಗ್ಯದಲ್ಲಿ ಏರ್ಪೇರು ಬರ್ಬೋದು. ಅದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟು 14, 15ರಲ್ಲಿ ನಷ್ಟಗಳು ಆಗ್ಬೋದು ಅಥವಾ ವಿರುದ್ಧವಾದ ಪರಿಣಾಮಗಳು ಬರ್ಬೋದಾಗಿದೆ. ಹಾಗಾಗಿ ತನುಮನ ಧನದ ಒಂದು ಎಚ್ಚರಿಕೆ 14, 15ರಲ್ಲಿ ಬೇಕು. 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಜುಲೈ 16, 17ರಲ್ಲಿ ವಿಶೇಷವಾದ ಲಾಭ, ಧನ ಆಗಮನ, ಆಕಸ್ಮಿಕ ಲಾಭ ಆಗುವಂಥದ್ದು. ವ್ಯಾಪಾರ, ವೃತ್ತಿ, ಉದ್ಯೋಗದಲ್ಲಿ ಮುನ್ನಡೆ. ವಿದ್ಯಾರ್ಥಿಗಳಿಗೂ ಶುಭ ಫಲ. ಕೌಟುಂಬಿಕ ವಾತಾವರಣ ಸಹ ಬಹಳ ಉತ್ತಮವಾಗಿರುತ್ತೆ 16, 17ರಲ್ಲಿ. ಇನ್ನು 18, 19 ಮಿಶ್ರ ಫಲಗಳ ಸೂಚನೆ. ಜುಲೈ 18, 19ರಲ್ಲಿ ಮಕರ ರಾಶಿಗೆ ವಿರುದ್ಧವಾದ ಫಲಗಳು ಆಗ್ಬೋದು. ಬಂಧುಗಳ ಜೊತೆ ಕಲಹ, ಮಿತ್ರರ ಜೊತೆ ಕಲಹ, ಅಥವಾ ಯಾವುದೇ ರೀತಿ ನಿಮ್ಮ ಸಹೋದ್ಯೋಗಿ ಅಂದರೆ ನಿಮ್ಮ ಕಲೀಗ್ಸ್ಗಳ ಜೊತೆಗೆ ಸಹ ಕಲಹಗಳು ಆಗ್ಬೋದು. ಅವರು ನಿಮ್ಮ ಮೇಲೆ ಆರೋಪ ಮಾಡೋದಾಗಲಿ ಅಥವಾ ನಿಮ್ಮ ವಿರುದ್ಧವಾದ ಏನಾದರೂ ಕಂಪ್ಲೇಂಟನ್ನು, ದೂರನ್ನು ಕೊಡೋದಾಗಲಿ, ನಿಮ್ಮ ಮನಸ್ಸಿಗೆ ಅಸಮಾಧಾನ ಆಗುವಂಥ ವರ್ತನೆಯನ್ನು ತೋರೋದಾಗಿ ಮುಂತಾದ ಘಟನೆಗಳು ಆಗ್ತವೆ. ಹಾಗಾಗಿ ಇಲ್ಲಿ ನಿಮ್ಮ ಮಾತು, ಮನಸ್ಸನ್ನು ನಿಯಂತ್ರಣ ಕೊಡಬೇಕು. ಬಾಂಧವ್ಯವನ್ನು ಸ್ವಲ್ಪ ಚೆನ್ನಾಗಿ ಇಟ್ಕೋಬೇಕು 18, 19ರಲ್ಲಿ. ಇನ್ನು 20, 21 ಹಾಗೆ ಮಿಶ್ರ ಫಲಗಳ ಸೂಚನೆ. ಇಲ್ಲಿ ಶತ್ರು ಪೀಡೆ ಬರುತ್ತೆ. ಗುಪ್ತ ಶತ್ರುಗಳ ಕಾಟ, ಹಿತಶತ್ರುಗಳ ಕಾಟ, ಅಥವಾ ನಿಮಗೆ ಹಿಂದೆ ಮಿತ್ರರಾಗಿದ್ದವರು ಈಗ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು. ಮಾತಿನ ಚಕಮಕಿ, ಜಗಳಗಳು ಬರುತ್ತೆ. ಮನೆಯಲ್ಲಿ ಸಹ ನೆಮ್ಮದಿ ಕಡಿಮೆ ಇರುತ್ತೆ. ವೃತ್ತಿ, ಉದ್ಯೋಗ ಜಾಗದಲ್ಲಿ ಸಹ ನೆಮ್ಮದಿ ಸಹ ಅಷ್ಟು ಇರೋದಿಲ್ಲ. ಹಾಗಾಗಿ ಸ್ವಲ್ಪ ಎಲ್ಲ ಬಾಂಧವ್ಯವನ್ನು ಚೆನ್ನಾಗಿ ಮಾತನ್ನು, ನಡವಳಿಕೆ ಬಗ್ಗೆ ಎಚ್ಚರಿಕೆ ಹೆಜ್ಜೆ ಬೇಕಾಗುತ್ತೆ. ಇತರರನ್ನು ನೀವು ನಿಮ್ಮ ಮಾತನ್ನು ನಂಬಿ ಯಾವುದೇ ರೀತಿಯ ಒಂದು ಆತುರ ನಿರ್ಧಾರಕ್ಕೆ ಸಹ ಹೋಗಬಾರ್ದು 20, 21ರಲ್ಲಿ. 22, 23, 24, 25, 26 ನಿರಂತರವಾಗಿ 5 ದಿನಗಳು 22ರಿಂದ 26ರವರೆಗೂ ನಿಮಗೆ ಅಲ್ಲಿ ಚಂದ್ರನ ಷಷ್ಠ ಮತ್ತು ಸಪ್ತಮದ ವಿಶೇಷವಾದ ಅನುಗ್ರಹ ಇರದೆ. ಹಾಗಾಗಿ 22ರಿಂದ 26ರವರೆಗೆ 5 ದಿನಗಳು ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು, ನೆಮ್ಮದಿಯನ್ನು ಕೊಡಲಿದೆ. ಅಂದುಕೊಂಡ ಕೆಲಸ ಕಾರ್ಯ ಆಗಲಿದೆ. ಅಪರೂಪದ ಕೆಲವು ನಿಮಗೆ ವಿಶಿಷ್ಟವಾದ ಲಾಭಗಳು ಕೆಲವರಿಗೆ ಒದಗಿ ಬರ್ಬೋದು. ಜೊತೆಗೆ ಯಾವುದೇ ಶುಭ ಕಾರ್ಯಗಳ ಪ್ರಯತ್ನದಲ್ಲಿ ಯಶಸ್ಸಿದೆ. ವ್ಯಾಪಾರ, ಉದ್ಯಮದಲ್ಲಿ ಸಹ ಪ್ರಗತಿ ಇದೆ. ವಿದ್ಯಾರ್ಥಿ, ಯುವಕರಿಗೆ, ಸಾಧಕರಿಗೆ ಅನೇಕ ಅವಕಾಶಗಳು ಬರ್ಬೋದಾಗಿದೆ ಈ 5 ದಿನಗಳಲ್ಲಿ 22ರಿಂದ 26ರವರೆಗೆ. ಇನ್ನು 27, 28 ಮಿಶ್ರ ಫಲಗಳ ಸೂಚನೆ. ಮಾತಿನ ಕಲಹ, ಹಿರಿಯರಲ್ಲೂ ಕಿರಿಯರಲ್ಲೂ ಕಲಹ ಬರುವಂಥದ್ದು. ನಿಮ್ಮ ಮೇಲೆ ಆರೋಪ, ಆಪಾದನೆಗಳು ಬರ್ಬೋದು. ಹಣಕಾಸಿನ ನಷ್ಟಗಳಿಗೆ ಒಳಗಾಗ್ಬೋದು. ಯಾವುದೇ ಪ್ರಯತ್ನದಲ್ಲಿ ವಿಫಲತೆ ಅಂದರೆ ಅಲ್ಲಿ ಏನಾದರೂ ಫೇಲಿಯರ್ಗಳು ಆಗ್ಬೋದು ಸಾಧ್ಯತೆ ಇರುತ್ತೆ. ಹಾಗಾಗಿ ಇಲ್ಲಿ ಈ ದಿನಗಳಲ್ಲಿ 27, 28, 29, 30 ಈ 4 ದಿನಗಳು ಸ್ವಲ್ಪ ನಿಮಗೆ ವಿರುದ್ಧವಾದ ಫಲವನ್ನು ಕೊಡ್ಬೋದಾಗಿದೆ. ಇಲ್ಲಿ ಮಾತು, ನಡವಳಿಕೆ, ಹಣಕಾಸು ಜೊತೆಗೆ ಬಾಂಧವ್ಯವನ್ನು ಸ್ವಲ್ಪ ಸರಿಯಾಗಿ ಇಟ್ಕೋಬೇಕು. ಜೊತೆಗೆ ಯಾವುದೇ ರೀತಿಯ ಆತುರ ನಿರ್ಧಾರ ತೆಗೆದುಕೊಳ್ಳೋದಾದರೆ, ಯಾವುದೇ ರೀತಿಯ ಪ್ರಮುಖವಾದ ಕೆಲಸ ಕಾರ್ಯಗಳಿಗೆ ಕೈ ಹಚ್ಚುವುದಾಗಲಿ ಅಷ್ಟೊಂದು ಉತ್ತಮವಾದ ಆಯ್ಕೆ ಇರೋದಿಲ್ಲ ಈ 27ರಿಂದ 30ರವರೆಗೆ. ಇನ್ನು ತಿಂಗಳ ಕೊನೆಯ ದಿನ 31 ನಿಮ್ಮ ಪಾಲಿಗೆ ಉತ್ತಮ ದಿನ. ಈ ಜುಲೈ 31ರಲ್ಲಿ ನಿಮಗೆ ಯಶಸ್ಸು, ಕೀರ್ತಿ, ಲಾಭ ಇದೆ. ಇಷ್ಟಾರ್ಥ ಸಿದ್ಧಿ ಇದೆ. ಕರ್ಮಸ್ಥಾನದಲ್ಲಿ ಬಂದ ಚಂದ್ರನು ಜಯವನ್ನು, ಲಾಭವನ್ನು, ಸುಖವನ್ನು ಕೊಂಡಿದ್ದಾನೆ. ಯಾವುದೇ ಪ್ರಯತ್ನದಲ್ಲಿ ನಿಮಗೆ ಉತ್ತಮವಾದ ಫಲಿತಾಂಶಗಳು ಬರಲಿವೆ. ವಿದ್ಯಾರ್ಥಿ, ಯುವಕರಿಗೂ, ಸಾಧಕರಿಗೂ ಉತ್ತಮ ಫಲಿತಾಂಶ ನಿರೀಕ್ಷೆ ಮಾಡ್ಬೋದು ತಿಂಗಳ ಕೊನೆಯ ದಿನ 31ರಂದು. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಬರತಕ್ಕಂತಹ ನಿಮಗೆ ಜುಲೈ ತಿಂಗಳ ಒಂದು ಸಂಕ್ಷಿಪ್ತವಾದ ಚಂದ್ರನ ಗೋಚಾರ ಫಲ ಹೇಳಿದ್ದೇನೆ.
ಇಲ್ಲಿ ಕೆಲವೊಂದು ಫಲಗಳು ಆಗಲೇ ಹೇಳಿದಂತೆ ನಿಮ್ಮ ವೈಯಕ್ತಿಕ ಕುಂಡಲಿ, ವೈಯಕ್ತಿಕ ದಶಾಭುಕ್ತಿ ಶುಭ ದಶೆಗಳಿದ್ದರೆ ಈ ಫಲಗಳು ಸ್ವಲ್ಪ ಉತ್ತಮ ಫಲ ಬರ್ಬೋದು. ಅಥವಾ ಯಾರಿಗೆ ಅಶುಭ ದಶಾಭುಕ್ತಿಗಳಿದ್ದರೆ ಅಂಥವ್ರಿಗೆ ಸ್ವಲ್ಪ ಹೇಳಿದಂಥ ಅಡ್ಡ ಪರಿಣಾಮಗಳು ಸ್ವಲ್ಪ ಜಾಸ್ತಿ ಆಗ್ಬೋದು. ಹಾಗಾಗಿ ಅದನ್ನೆಲ್ಲ ಗಮನದಲ್ಲಿಟ್ಟುಕೊಳ್ಳಿ. ಜೊತೆಗೆ ಉತ್ತಮವಾದ ದಿನಗಳನ್ನು ಹೇಳಿದರೆ ಅದನ್ನು ಆಯ್ಕೆ ಮಾಡಿಕೊಂಡು ಅಂಥ ದಿನಗಳ ಪ್ರಮುಖವಾದ ಕೆಲಸ ಕಾರ್ಯ ಮಾಡಿಕೊಳ್ಳಿ. ಇತರ ಕೆಲವು ಗ್ರಹಗಳಿಂದ ಬರ್ತಕ್ಕಂಥ ಕೆಲವು ಗಂಭೀರವಾದ ಏರುಪೇರುಗಳನ್ನು ಸಹ ನೀವು ಮನದಲ್ಲಿಟ್ಟುಕೊಂಡು ಸುರಕ್ಷಾ ಕ್ರಮ ಮುನ್ನೆಚ್ಚರಿಕೆಯನ್ನು ಗಮನಿಸಿಕೊಳ್ಳಿ. ಏನು ನೀವು ಈ ತಿಂಗಳಲ್ಲಿ ಬಳಸ್ತಕ್ಕಂಥ ನಿರಂತರವಾಗಿ ಬಳಸತಕ್ಕಂಥ ಬಣ್ಣ ಅಂದರೆ ಬ್ಲೂ ಅಥವಾ ನೀಲಿ ಬಣ್ಣವನ್ನು ತಿಂಗಳ ಪೂರ್ತಿ ಬಳಸ್ಕೋಬೋದು. ಬ್ಲೂ ಅಥವಾ ನೀಲಿ ಬಣ್ಣ ಮತ್ತು ಸಂಖ್ಯೆ 8 ನಂಬರ್ 8 ತಿಂಗಳ ಪೂರ್ತಿ ಬಳಸ್ಕೋಬೋದು. ಇನ್ನು ಶುಕ್ರನ ಅನುಗ್ರಹ ನಿಮಗೆ ಇರುವಂಥದ್ದು ಈ 25ನೇ ತಾರೀಕುವರೆಗೆ, ಅಂದರೆ ಆವಾಗ ನೀವು ವೈಟ್ ಅಥವಾ ಬಿಳೆ ಬಣ್ಣ ಸಂಖ್ಯೆ 6 ತಿಂಗಳ 25ರವರೆಗೆ ಬಳಸ್ಕೋಬೋದು. ಇನ್ನು ನಿಮಗೆ ಸೂರ್ಯನ ಅನುಗ್ರಹ ಆಗಲೇ ಹೇಳಿರುವಂತೆ ಈ ಜುಲೈ 16ರವರೆಗೆ ಅಷ್ಟೇ ಸೂರ್ಯ ಭಗವಂತನ ಅನುಗ್ರಹ ಇರುತ್ತೆ. ಹಾಗಾಗಿ ನೀವು ಜುಲೈ 16ರವರೆಗೆ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 ಬಳಸ್ಕೋಬೋದು. ಹಾಗಾಗಿ ಬ್ಲೂ 1 ಮತ್ತು 8 ನಂಬರನ್ನು ತಿಂಗಳ ಪೂರ್ತಿ ಬಳಸ್ಕೊಳ್ಳಿ. ವೈಟ್ ಮತ್ತು 6 ನಂಬರನ್ನು 25ರವರೆಗೆ ಬಳಸ್ಕೊಳ್ಳಿ. ಈ ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ನಂಬರ್ 1 16ರವರೆಗೆ ಅಷ್ಟೇ ಬಳಸಿಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂತಹ 18 ದಿನಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಹಾಗಾಗಿ ಚಂದ್ರನ ಬೆಂಬಲ ಇರುವಂತಹ ದಿನಗಳಲ್ಲಿ ನೀವು ಸ್ನೋ ಬಣ್ಣ ಅಥವಾ ಹಿಮದ ಬಣ್ಣವನ್ನು ಬಳಸಿಕೊಳ್ಳುವಂಥದ್ದು. ಹಾಗೆ ಸಂಖ್ಯೆ 2 ಚಂದ್ರನ ಬೆಂಬಲ ಇರುವಂಥ ದಿನಗಳು ಬಳಸಿಕೊಳ್ಳುವಂಥದ್ದು. ಇನ್ನು ನಿಮಗೆ ಆಗಲೇ ಹೇಳಿದಂತೆ 6 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗುತ್ತೆ. ರವಿ, ಕೆಲವೊಮ್ಮೆ ಕುಜ, ಬುಧ, ಗುರು, ಶುಕ್ರ, ರಾಹು, ಕೇತುಗಳ ವೈರುಧ್ಯವನ್ನು ನಾವು ಎದುರಿಸಬೇಕಾಗತ್ತೆ. ಅನ್ನೋದಕ್ಕೆ ನೀವು ಯಾವುದೇ ರೀತಿಯ ಭಕ್ತಿ ಮಾರ್ಗದ ಮೂಲಕ ಈ ದೋಷವನ್ನು ಪರಿಹಾರ ಮಾಡ್ಕೋಬೋದು. ಆದಿಪೂಜೆ, ಗಣೇಶನ ಭಕ್ತಿ, ಶಿವ ಅಥವಾ ಈಶ್ವರನ ಭಕ್ತಿ, ವಿಷ್ಣು ಅಥವಾ ನಾರಾಯಣನ ಭಕ್ತಿ ಮಾಡುವಂಥದ್ದು, ತಾಯಿ ಮಹಾಲಕ್ಷ್ಮೀ ದೇವಿ ಅಥವಾ ಯಾವುದೇ ರೀತಿ ಅಮ್ಮನವರ ದುರ್ಗಾದೇವಿ ಭಕ್ತಿ ಮಾಡುವಂಥದ್ದು, ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾಪರಿ ಸ್ತೋತ್ರ, ಹನುಮಾನ್ ಚಾಲಿಸ ಅಥವಾ ಇನ್ನಿತರ ಯಾವುದೇ ರೀತಿಯ ದೇವತಾ ಭಕ್ತಿ ಸ್ತೋತ್ರಗಳನ್ನು ಮಾಡ್ಬೋದಾಗಿದೆ. ಜೊತೆಗೆ ನಿಮ್ಮ ಕುಲದೇವರು ಅಥವಾ ಗ್ರಾಮದೇವರ ಸಂದರ್ಶನಗಳನ್ನು ಸಹ ಈ ಕಾಲದಲ್ಲಿ ಮಾಡ್ಬೋದಾಗಿದೆ. ಹಾಗಾಗಿ ಈ ಒಂದು ಮಕರ ರಾಶಿಯವರು ಜುಲೈ ತಿಂಗಳಲ್ಲಿ ಸಣ್ಣ ಪುಟ್ಟ ಏರುಪೇರುಗಳ ಜೊತೆಗೆ ಆಗತಕ್ಕಂಥ ಗ್ರಹಗಳ ವ್ಯತ್ಯಾಸವನ್ನು ಗಮನದಲ್ಲಿಟ್ಟುಕೊಂಡು ಉತ್ತಮವಾದ ದಿನಗಳನ್ನು ಹೇಳಿದ ಅದನ್ನು ಆಯ್ಕೆ ಮಾಡಿಕೊಂಡು ಅದನ್ನು ಸದುಪಯೋಗಪಡಿಸಿಕೊಳ್ಳಿ. ನಮಗೆಲ್ಲರಿಗೂ ಜುಲೈ ತಿಂಗಳಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಕ್ಕೆ ಸಿದ್ಧಿಯಾಗಲಿ. ಕುಂಭರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ವಿಶ್ಲೇಷಣೆ ಮಾಡೋಣ. ಕುಂಭರಾಶಿಗೆ ಜುಲೈ ತಿಂಗಳು ಉತ್ತಮವಾದ ಫಲ ಕೊಡುವಂಥ ಸೂಚನೆ ಇರುತ್ತೆ. ಚತುರ್ಗ್ರಹಗಳ ಬಲದಿಂದ ಸುಖ, ನೆಮ್ಮದಿ, ಜೊತೆಗೆ ಸಣ್ಣ ಪುಟ್ಟ ಒಂದು ಏರುಪೇರುಗಳ ಎಚ್ಚರಿಕೆ, ನಷ್ಟ ಮತ್ತು ಅವಮಾನದ ಎಚ್ಚರಿಕೆ ಸಹ ಬಂದಿದೆ. ಹಾಗಾಗಿ ಅಲ್ಲಿ ಹೆಚ್ಚಿನ ಒಂದು ದಿನಾಂಕಗಳಲ್ಲಿ ಅಥವಾ ಹೆಚ್ಚಿನ ಒಂದು ಪರಿಣಾಮಗಳು ನಿಮಗೆ ಉತ್ತಮವಾಗಿರ್ತವೆ. ಗುರು ಬಲದ ಒಂದು ವಿಶೇಷವಾದ ಶ್ರೀರಕ್ಷೆ ಇರುವಂಥದ್ದು, ಸೂರ್ಯನ ಒಂದು ಅನುಗ್ರಹ ನಿಮಗೆ 17ರಿಂದ ಬರುವಂಥದ್ದು, ಅದೇ ರೀತಿ ಬುಧ ಗ್ರಹದ ಅನುಗ್ರಹ ನಿಮಗೆ 17ರವರೆಗೆ ಇರುವಂಥದ್ದು, ಶುಕ್ರನು ನಿಮಗೆ ತಿಂಗಳು ಪೂರ್ತಿ ಉತ್ತಮವಾದ ಸ್ಥಿತಿಯಲ್ಲಿರುವಂಥದ್ದು. ಹಾಗಾಗಿ ಈ 3 ಶುಭ ಗ್ರಹಗಳು ಜೊತೆಗೆ ವಿಶೇಷವಾದ ಆತ್ಮಸ್ವರೂಪಿ ಸೂರ್ಯನ ಅನುಗ್ರಹ ನಿಮಗೆ ಈ ತಿಂಗಳಲ್ಲಿ ಸಿಗುವ ಕಾರಣ ಅನೇಕ ರೀತಿಯ ಪವಾಡ ಸದೃಶವಾದ ಉತ್ತಮ ಘಟನೆಗಳು ಜುಲೈ ತಿಂಗಳಲ್ಲಿ ಕುಂಭರಾಶಿಯವರಿಗೆ ಆಗಲಿದೆ. ಸಾಡೆ ಸಾತಿಯ ಪರಿಣಾಮ ಒಂದು ಎಡೆ ಇದ್ದರೂ ಸಹ ನಿಮಗೆ ಅಲ್ಲಿ ಶುಭ ಗ್ರಹಗಳ ಒಂದು ಫಲಿತಾಂಶ, ಶುಭ ಗ್ರಹಗಳಂದರೆ ಈ ಚಂದ್ರ, ಬುಧ, ಗುರು, ಶುಕ್ರರು ಶುಭ ಗ್ರಹಗಳ ವರ್ಗದಲ್ಲಿ ಬರ್ತಾರೆ. ಹಾಗಾಗಿ ಅಲ್ಲಿ ನಿಮಗೆ ವಿಶೇಷವಾಗಿ ಬುಧನ ಅನುಗ್ರಹವೂ ಇರುತ್ತೆ, ಗುರುವಿನ ಬೆಂಬಲ ಇರುತ್ತೆ, ಶುಕ್ರನ ಬೆಂಬಲ ಸಹ ಇರುತ್ತೆ. ಜೊತೆಗೆ ಚಂದ್ರನ ಅನುಗ್ರಹ ಈ ಮಧ್ಯೆ 2 ದಿನಕ್ಕೆ ಅಥವಾ 3 ದಿನಕ್ಕೊಮ್ಮೆ ಮತ್ತೊಮ್ಮೆ ನಿಮಗೆ ಸಿಗ್ತಾ ಇರುತ್ತೆ. ಹಾಗಾಗಿ ಅಲ್ಲಿ ಶುಭ ಗ್ರಹಗಳ ಒಂದು ಪ್ರಭಾವ ನಿಮ್ಮ ಮೇಲೆ ಹೆಚ್ಚಿರುವ ಕಾರಣ ಅನೇಕ ರೀತಿಯ ಲಾಭಗಳನ್ನು, ಜಯವನ್ನು, ಆರೋಗ್ಯವನ್ನು, ಸುಖವನ್ನು ನಿರೀಕ್ಷೆ ಮಾಡ್ಬೋದು. ಅಂದುಕೊಂಡಂಥ ಇಷ್ಟಾರ್ಥಗಳು ಸಿದ್ಧಿಯಾಗುವಂಥದ್ದು, ಮನಸ್ಸಿಗೆ ಸ್ವಲ್ಪ ನೆಮ್ಮದಿಯಾಗುವಂಥ ಘಟನೆ, ಕೌಟುಂಬಿಕ ಅಥವಾ ಸಾಂಸಾರಿಕ ಜೀವನದಲ್ಲೂ ಸಹ ನೆಮ್ಮದಿಯ ಘಟನೆ, ದೀರ್ಘಕಾಲದಿಂದ ನೀವು ಯೋಜನೆ ಮಾಡಿಕೊಂಡಂಥ ಕೆಲಸ ಕಾರ್ಯಗಳು ಈಗ ಕಾರ್ಯಗತ ಅಥವಾ ಇಂಪ್ಲಿಮೆಂಟ್ ಆಗಲಿಕ್ಕೆ ಅವಕಾಶಗಳು ಆಗುವಂಥದ್ದು, ಕೆಲವು ನಿಮ್ಮ ದೀರ್ಘಕಾಲದಿಂದ ನೀವು ಕಾಯ್ತಾ ಇದ್ದ ಫಲಗಳು ಈಗ ನಿಮ್ಮ ನನಸಾಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳನ್ನು ಜುಲೈ ತಿಂಗಳಲ್ಲಿ ಕುಂಭರಾಶಿಯವರು ನಿರೀಕ್ಷೆ ಮಾಡಬಹುದಾಗಿದೆ. ಇನ್ನು ರವಿಯಿಂದ ಅಥವಾ ಸೂರ್ಯನಿಂದ ಆರಂಭಿಸಿ ನಿಮಗೆ ಯಾವ್ಯಾವ ಗ್ರಹಗಳು ಯಾವ ರೀತಿ ಪ್ರಭಾವವನ್ನು ಬೀರ್ಬೋದನ್ನು ಸಂಕ್ಷಿಪ್ತವಾಗಿ ಗಮನಿಸೋಣ. ಸೂರ್ಯ ಭಗವಂತರು ನಿಮಗೆ ಆರಂಭದಲ್ಲಿ ಅಷ್ಟೇನು ಪೂರಕವಾಗಿರುವುದಿಲ್ಲ. 16ರವರೆಗೆ ಅವರು ಮಿಥುನ ರಾಶಿಯಲ್ಲಿರುವ ಕಾರಣ ಮಿಥುನ ರಾಶಿಯಲ್ಲಿ ನಿಮಗೆ ಸ್ವಲ್ಪ ಅಡ್ಡ ಪರಿಣಾಮಗಳು ಬರ್ಬೋದು. ಹಾಗಾಗಿ ಅಲ್ಲಿ ಜುಲೈ 16ರವರೆಗೆ ಸೂರ್ಯನಿಂದಾಗಿ ಸ್ವಲ್ಪ ನಿಮಗೆ ಮಾತಿನ ಚಕಮಕಿ, ಕಲಹಗಳು ಬರುವಂಥದ್ದು, ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ ಅಥವಾ ನಿಮ್ಮದೇ ಮಕ್ಕಳಲ್ಲಿ ಏನಾದರೂ ಸಣ್ಣ ಪುಟ್ಟ ಅಡೆತಡೆಗಳು, ಮಾತಿನ ಚಕಮಕಿಗಳು ಬರ್ಬೋದು, ಕಲಹಗಳು ಬರ್ಬೋದು, ಅಥವಾ ಅವರಿಂದಾಗಿ ನಿಮಗೆ ಅಸಮಾಧಾನಕರವಾದಂಥ ಯಾವುದೇ ರೀತಿಯ ಘಟನೆಗಳು ಸಹ ಆಗ್ಬೋದು. ನಿಮ್ಮದೇ ಮಕ್ಕಳಿಂದ ಅಥವಾ ನಿಮ್ಮದೇ ಮನೆಯ ಕಿರಿಯರಿಂದ ಅಸಮಾಧಾನಕರದ ಘಟನೆ ಆಗ್ಬೋದು. ಜೊತೆಗೆ ನಿಮ್ಮ ಉದ್ಯೋಗ ಸ್ಥಾನದಲ್ಲಿರುವಂಥ ಕಿರಿಯ ಸಹೋದ್ಯೋಗಿಗಳ ಜೊತೆಗೆ ನಿಮಗೆ ಏನಾದರೂ ಭಿನ್ನಾಭಿಪ್ರಾಯಗಳು ಬರ್ಬೋದಾಗಿದೆ. ಹಾಗಾಗಿ ಈ ಒಂದು ರವಿಯ ಪ್ರಭಾವ ನಿಮಗೆ ತಿಂಗಳ ಆರಂಭದಲ್ಲಿ ಅಷ್ಟು ಪೂರಕವಾಗಿರುವುದಿಲ್ಲ. 17ರಿಂದ ರವಿಯ ಒಂದು ರಾಶಿ ಪರಿವರ್ತನೆ ಕಟಕಕ್ಕೆ ಆಗುತ್ತೆ. ಯಾವಾಗ ಸೂರ್ಯ ಭಗವಂತರು ಕಟಕಕ್ಕೆ ಬರ್ತಾರೋ 17ರಂದು ನಿಮಗೆ ವಿಶೇಷವಾಗಿ ಅಲ್ಲಿ ಸೂರ್ಯ ಭಗವಂತರ ಆಶೀರ್ವಾದದಿಂದ ಲಾಭ, ಜಯ, ಯಶಸ್ಸು ಸಿಗುತ್ತೆ. ಯಾವುದೇ ಪ್ರಯತ್ನದಲ್ಲಿ ಸಫಲತೆ ಇದೆ.
ಕೋರ್ಟ್ ಕಚೇರಿ ಕೆಲಸ, ಸರ್ಕಾರಿ ಕೆಲಸ ಕಾರ್ಯಗಳು ಈ ಜುಲೈ 17ರ ಬಳಿಕ ಬಹಳ ವೇಗವಾಗಿ ಆಗುತ್ತೆ. ಅಥವಾ ಹಿಂದೆ ನಿಮಗೆ ನಿರಾಕರಿಸಲ್ಪಟ್ಟಂಥ ಡಾಕ್ಯುಮೆಂಟು, ಪತ್ರಗಳು, ಅವೆಲ್ಲ ಭೂಮಿ ದಾಖಲೆಗಳು ಕೈ ಸೇರುವಂಥದ್ದು. ವ್ಯಾಪಾರ ಉದ್ಯೋಗದಲ್ಲಿ ಮುನ್ನಡೆ ಇದೆ. ಇನ್ನು ಉದ್ಯೋಗಸ್ಥರಿಗೆ ಉದ್ಯೋಗದಲ್ಲಿ ಏನಾದರೂ ಪ್ರಮೋಷನ್ ಬಡ್ತಿ ಸಿಗ್ಬೋದು. ಸ್ವಂತ ಉದ್ಯಮ ಮಾಡೋರಿಗೆ ಉದ್ಯಮದಲ್ಲಿ ಹೆಚ್ಚಿನ ಪ್ರಗತಿ ಬರುತ್ತೆ. ಇನ್ನು ಕೆಲವರಿಗೆ ಪ್ರಮೋಷನ್, ಬಡ್ತಿ, ಸ್ಥಾನಮಾನ ಇತ್ಯಾದಿಗಳು ಸಿಗುವಂಥದ್ದು. ಇನ್ನು ಕೆಲವು ವಿದ್ಯಾರ್ಥಿಗಳಿಗೆ, ಯುವಕರಿಗೆ, ಸಾಧಕರಿಗೆ ಅವರಿಗೆ ಉತ್ತಮವಾದ ಒಂದು ಸಾಧನೆಯ ಮೂಲಕ ಅವರ ಒಂದು ಪರೀಕ್ಷೆಗಳಲ್ಲಿ ಹೆಚ್ಚಿನ ಅಂಕಗಳು ಬರೋದು, ಆಯ್ಕೆ ಮಾಡುವಂಥ ಸೀಟುಗಳು ಸಿಗುವಂಥದ್ದು, ಸ್ಥಾನಮಾನ, ಇನ್ನು ಕೆಲವರಿಗೆ ಸನ್ಮಾನ, ಪ್ರಶಸ್ತಿಗಳು ಸಿಗುವಂಥದ್ದೆಲ್ಲ ಅವಕಾಶ ಇದೆ. ಹಾಗಾಗಿ ಸೂರ್ಯ ಭಗವಂತರು ನಿಮಗೆ 17ರಿಂದ ತಿಂಗಳ ಕೊನೆವರೆಗೂ ಉತ್ತಮವಾದ ಫಲವನ್ನು ಕೊಡಲಿದ್ದಾರೆ. ಇನ್ನು ಸೂರ್ಯನ ಬಳಿಕ ಗಮನಿಸುವಂಥ ಮಂಗಳನ ವಿಚಾರ. ಮಂಗಳ ಗ್ರಹವು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ಇರುವಂಥ ಪ್ರಭಾವದಲ್ಲಿದೆ. ನಿಮ್ಮ ರಾಶಿಯಿಂದ 7 ಮತ್ತು 8ರ ಸ್ಥಾನ ಬರುವ ಕಾರಣ ಅಲ್ಲಿ ನೀವು ಕೌಟುಂಬಿಕವಾಗಿ ಸಣ್ಣ ಪುಟ್ಟ ಏರುಪೇರುಗಳಿಗೆ ಮಂಗಳನು ಸಾಕ್ಷಿ ಆಗ್ಬೋದು. ಜೊತೆಗೆ ಯಾವುದೇ ರೀತಿಯ ಪತಿ ಪತ್ನಿಯರ ಮಧ್ಯೆ ಸಣ್ಣ ಪುಟ್ಟ ಭಿನ್ನಾಭಿಪ್ರಾಯಗಳು ಬರ್ಬೋದು. ಅಥವಾ ಯಾವುದೇ ರೀತಿಯ ಒಂದು ಹಣಕಾಸು ಅಥವಾ ಆರೋಗ್ಯದ ವಿಚಾರವಾದಂಥ ಆರಂಭವಾದಂಥ ಕಲಹವು ದೊಡ್ಡ ಮಟ್ಟದ ಕಲಹಗಳು ಆಗ್ಬೋದು. ಪತಿ ಪತ್ನಿಯಲ್ಲಿ ಭಿನ್ನಾಭಿಪ್ರಾಯ ಬರುವಂಥದ್ದಾಗಲಿ, ಅಥವಾ ಇಬ್ಬರ ಮಧ್ಯೆನೂ ಅನುಮಾನ ಅಥವಾ ಸಂಶಯದಾಸ್ಪದಂತಹ ಒಂದು ಘಟನೆಗಳು ಜರುಗುವಂಥದ್ದು, ಇವೆಲ್ಲ ಸಾಧ್ಯತೆ ಇರುತ್ತೆ. ಯಾಕಂದರೆ ಅಲ್ಲಿ ಸಾಡೆ ಸಾತಿ ಇದ್ದಾಗ ಯಾವಾಗ ಮಂಗಳನ ಸಾಲು ವಿರುದ್ಧವಾಗಿದ್ದರೆ ಶನಿ ಮತ್ತು ಕುಜರು ಪರಸ್ಪರ ವಿರುದ್ಧವಾದ ಪರಿಣಾಮಗಳನ್ನು ಏಕಕಾಲದಲ್ಲಿ ಕೊಡಬಲ್ಲರು. ಹಾಗಾಗಿ ಅಲ್ಲಿ ಮಂಗಳನ ವಿಚಾರವಾಗಿ ನೀವು ಕೌಟುಂಬಿಕ ಜೀವನ, ಬಾಂಧವ್ಯ, ಮಾತು, ನಡವಳಿಕೆ ಬಗ್ಗೆ ಎಚ್ಚರಿಸಬೇಕು. ಜೊತೆಗೆ ಆರೋಗ್ಯದ ಕಡೆಗೆ ಸಹ ತಕ್ಕ ಮಟ್ಟಿನ ಗಮನವನ್ನು ಕುಂಭರಾಶಿಯವರು ಕೊಡಬೇಕಾಗತ್ತೆ. ಮಂಗಳನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗಿ ಇರ್ತಾನೆ. ಇನ್ನು ಬುಧನ ವಿಚಾರಕ್ಕೆ ಬಂದಾಗ, ಬುಧನು ನಿಮಗೆ ಆರಂಭದಲ್ಲಿ 17ರವರೆಗೆ ಬುಧನು ಪೂರಕವಾಗಿರ್ತಾನೆ. 17ರ ಬಳಿಕ ಅಲ್ಲಿ ಬುಧನು ವಕ್ರಗತಿಗೆ ಹೋಗ್ತಾನೆ. ಬುಧನಿಗೆ ವಕ್ರಗತಿ ಪ್ರಾಪ್ತವಾಗುವಾಗ ನಿಮಗೆ ಸಿಗುವಂಥ ಉತ್ತಮ ಪರಿಣಾಮಗಳು ಆವಾಗ ಕಡಿಮೆ ಆಗ್ಬೋದು. ಹಾಗಾಗಿ ಅಲ್ಲಿ ತಿಂಗಳ 17ರವರೆಗೂ ಬುಧನಿಂದಾಗಿ ನಿಮಗೆ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡುತ್ತೆ. ವ್ಯಾಪಾರ, ಉದ್ಯಮ ಪ್ರಗತಿ ಬರುತ್ತೆ. ಸ್ವಂತ ಉದ್ಯಮ ಮಾಡೋರಿಗೆ ವ್ಯಾಪಾರದಲ್ಲೆಲ್ಲ ಪ್ರಗತಿ ಬರುತ್ತೆ. ಜೊತೆಗೆ ಯಾವುದೇ ರೀತಿ ಹಣಕಾಸಿಗೆ ಸಂಬಂಧಪಟ್ಟ ಒಪ್ಪಂದಗಳು ಆಗ್ಬೋದು. ಇನ್ವೆಸ್ಟ್ಮೆಂಟ್ಗಳನ್ನು ಮಾಡಿದರೆ ಅದಕ್ಕೆ ಪ್ರತಿಫಲ ಬರುವಂಥದ್ದು. ಇನ್ನು ಕೆಲವರಿಗೆ ಯಂತ್ರ, ವಾಹನ, ವಸ್ತ್ರ, ಆಭರಣ, ಚಿನ್ನ, ಒಡವೆ ಇತ್ಯಾದಿ ಕೊಳ್ಳುವಂಥ ಅವಕಾಶಗಳು ಬರ್ಬೋದು. ಶುಭ ಕಾರ್ಯಗಳು ಫಿಕ್ಸ್ ಆಗ್ಬೋದು. ಹಾಗಾಗಿ ಭಾಳ ಉತ್ತಮ ಫಲಗಳನ್ನು ನಿರೀಕ್ಷೆ ಮಾಡ್ಬೋದು. ಆದರೆ 18ಕ್ಕೆ ಅವರಿಗೆ ವಕ್ರಗತಿ ಪ್ರಾಪ್ತವಾಗ ಇವೆಲ್ಲವೂ ಆಗ ವಿರುದ್ಧ ಫಲವಾಗಿ ಪರಿಣಾಮ ಆಗ್ಬೋದು. ಇನ್ನು ಗುರುಬಲ ನಿಮಗೆ ಗೊತ್ತಿರುವಂತೆ ಆಗಲೇ ಗುರುಬಲ ತಿಂಗಳ ಪೂರ್ತಿ ಎರಡಿದೆ. ಹಾಗಾಗಿ ಈ ಗುರುಬಲದ ವಿಶೇಷವಾದ ಲಾಭವನ್ನು ನೀವು ಪ್ರಯೋಜನ ಪಡಿಬೋದು. ಇತರ ಗ್ರಹಗಳಿಂದ ಆಗುವಂಥ ಅಡ್ಡ ಪರಿಣಾಮವನ್ನು ಕಡಿತಗೊಳಿಸುವಂಥ ಶಕ್ತಿ ಗುರುಬಲಕ್ಕೆ ಖಂಡಿತ ಇದೆ. ಹಾಗಾಗಿ ನೀವು ಬರ್ತಕ್ಕಂಥ ಈ ಸಣ್ಣ ಪುಟ್ಟ ಏರುಪೇರು ಅಡೆತಡೆಗಳ ಬಗ್ಗೆ ಚಿಂತಿತರಾಗದೆ ಗುರುಬಲದ ಉತ್ತಮವಾದ ಅವಶ್ಯಕತೆಯನ್ನು ನೀವು ಗಮನಿಸಿಕೊಳ್ಳಿ. ಅದನ್ನು ಸರಿಯಾಗಿ ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ವ್ಯಾಪಾರ, ಉದ್ಯಮದಲ್ಲಿ ಪ್ರಗತಿ ಇದೆ. ಶುಭ ಕಾರ್ಯಗಳು, ಮದುವೆ ಇತ್ಯಾದಿಗಳು ಫಿಕ್ಸ್ ಆಗುವಂಥದ್ದು. ಜೊತೆಗೆ ನಿಮ್ಮ ಒಂದು ಬಾಂಧವ್ಯದಲ್ಲಿ ಸಹ ಚೆನ್ನಾಗಿ ಬಾಂಧವ್ಯ ಮೂಡುವಂಥದ್ದು. ಕೌಟುಂಬಿಕವಾದ ಕಲಹಗಳಿದ್ರೆ ಅದು ಪರಿಹಾರ ಆಗುವಂಥದ್ದು. ಅಥವಾ ಕೌಟುಂಬಿಕವಾದ ಆಸ್ತಿ, ಭೂಮಿ ಎಲ್ಲ ಸಿಗುವಂಥ ವಿಚಾರಗಳಿಗೆ ಈಗ ಚಾಲನೆ ಸಿಗುವಂಥದ್ದು. ಹಾಗೆ ಉತ್ತಮ ಫಲವನ್ನು ಗುರುವಿನಿಂದ ನಿರೀಕ್ಷೆ ಮಾಡ್ಬೋದು. ಪ್ರಮುಖ ಶುಭ ಗ್ರಹವಾದ ಗುರುವಿನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇದೆ. ಇನ್ನು ಶುಕ್ರನ ಅನುಗ್ರಹ ನಿಮಗೆ ತಿಂಗಳು ಪೂರ್ತಿ ಇದೆ ಅಂತ ಆಗಲೇ ಹೇಳಿದ್ದೇನೆ. ಹಾಗೆ ಇನ್ನೊಂದು ಪ್ರಮುಖ ಶುಭ ಗ್ರಹವಾದ ಶುಕ್ರ ಸಹ ನಿಮಗೆ ವಿಶೇಷವಾದ ಲಾಭವನ್ನು, ಜಯವನ್ನು, ಸುಖವನ್ನು ಕೊಡ್ತಾನೆ. ಬಹಳ ಕಾಲದಿಂದ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಧನ ನಿಮಗೆ ಬರ್ಬೋದು. ಜೊತೆಗೆ ಹಿಂದೆ ನಿಮಗೆ ನಷ್ಟ ಆದಂಥ ಒಂದು ವಿಚಾರಗಳು ಈಗ ಲಾಭವಾಗಿ ಪರಿವರ್ತನೆ ಆಗುವಂಥದ್ದು. ಉದ್ಯಮಿಗಳಿಗೆ, ವ್ಯಾಪಾರಿಗಳು ಅವರ ವ್ಯಾಪಾರದಲ್ಲಿ ಪ್ರಗತಿ. ನಿಮಗೆ ಬರಬೇಕಾದ ದೊಡ್ಡ ಮೊತ್ತದ ಬಾಕಿ ಇದ್ದ ಹಣ ಎಲ್ಲ ಬಂದು ಕೈ ಸೇರಲಿವೆ. ಇನ್ನು ಈ ವಿವಾಹಕ್ಕಾಗಿ, ಮದುವೆಗಾಗಿ ಪ್ರಯತ್ನ ಪಟ್ಟಂತಹ ಜೋಡಿಗಳಿಗೆ ವಿವಾಹಗಳು ಫಿಕ್ಸ್ ಆಗ್ಬೋದು. ದಂಪತಿಗಳ ಬಾಂಧವ್ಯ ಚೆನ್ನಾಗಿ ವೃದ್ಧಿ ಆಗುವಂಥದ್ದು. ಇನ್ನು ನಾನಾ ರೀತಿಯ ಲಾಭಗಳು ಸಹ ನಿಮಗೆ ಈಗ ಈ ಕಾಲದಲ್ಲಿ ಬರ್ಬೋದಾಗಿದೆ. ಹಾಗಾಗಿ ಗುರು ಶುಕ್ರರ ಒಂದು ಬಲಯುತವಾದ ಒಂದು ಅನುಗ್ರಹ ಇರುವಂಥ ರಾಶಿ ಕುಂಭರಾಶಿ ಆಗಿರುತ್ತೆ. ಅದನ್ನು ಚೆನ್ನಾಗಿ ಸದುಪಯೋಗ ಪಡಿಸಿಕೊಳ್ಳುವಂಥದ್ದು. ಇನ್ನು ಶನಿ ಮಹಾತ್ಮರು ಆಗಲೇ ನಿಮಗೆ ಗೊತ್ತಿರುವಂತೆ ನಿಮ್ಮ ಈಗ ಸಾಡೆ ಸಾತಿಯ ಪರ್ವದಲ್ಲಿದ್ದೀರ. ಅಲ್ಲಿ ಧನದಲ್ಲಿರುವಂಥ ಶನಿ ಮಹಾರಾಜರಿಂದಾಗಿ ನಿಮಗೆ ಕೆಲವೊಮ್ಮೆ ಆಕಸ್ಮಿಕ ನಷ್ಟಗಳಾಗ್ಬೋದು. ಅಥವಾ ಯಾವುದೇ ರೀತಿಯ ನಿಮಗೆ ಇಂಥ ನಷ್ಟ ಆಗುವಂಥ ಒಂದು ಏನೋ ಪ್ರಾಜೆಕ್ಟನ್ನು ಸ್ಟಾರ್ಟ್ ಮಾಡುವಂಥ ಒಂದು ಆಸಕ್ತಿ ಬರ್ಬೋದು. ಅಥವಾ ಯಾರದೇ ಒಂದು ಮಾತುಕತೆ ನೀವು ಏನೋ ಮಾಡಲಿಕ್ಕೆ ಹೋಗಿ ಅದರಲ್ಲಿ ನೀವು ಕೈ ಸುಟ್ಟುಕೊಳ್ಳೋದು, ಅಂದರೆ ಹಣವನ್ನು ನಷ್ಟ ಮಾಡಿಕೊಳ್ಳುವಂಥದ್ದು ಪ್ರಮೇಯ ಬರುತ್ತೆ. ಹಾಗಾಗಿ ಅಂತಹ ವಿಚಾರಗಳಿಗೆ ಸ್ವಲ್ಪ ಎಚ್ಚರವಾಗಿ ಇರಬೇಕು. ಯಾವುದೇ ಹಣಕಾಸಿಗೆ ಸಂಬಂಧಪಟ್ಟು ಆತುರ ನಿರ್ಧಾರ ತೆಗೆದುಕೊಬೇಡಿ. ಆತುರದಲ್ಲೇನೋ ಸಾಲ ಕೊಡೋದಾಗಲಿ, ಸಾಲ ಮಾಡೋದಾಗಲಿ ಒಳ್ಳೆಯದಲ್ಲ. ಹಾಗಾಗಿ ಅನೇಕ ರೀತಿಯ ವೈರುಧ್ಯಗಳ ಘಟನೆಗಳಾಗ್ಬೋದು. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ಕಿರಿಯರ ಜೊತೆಗೆ ಅಥವಾ ನಿಮ್ಮದೇ ಮಕ್ಕಳು, ಸೋದರರ ಜೊತೆಗೆಲ್ಲ ವೈರುಧ್ಯದ ಘಟನೆಗಳು, ಮಾತಿನ ಚಕಮಕಿ, ಜಗಳಗಳೆಲ್ಲ ಬರ್ಬೋದು. ಅದರ ವಿಚಾರವಾಗಿ ಎಚ್ಚರಿಕೆ ಹೆಜ್ಜಬೇಕು. ಹಾಗಾಗಿ ಹಣಕಾಸು ಮತ್ತು ಬಾಂಧವ್ಯ, ಮಾತು, ನಡವಳಿಕೆ ಬಗ್ಗೆ ಸ್ವಲ್ಪ ಸಾಡೆ ಸಾತಿ ಇರೋದರಿಂದ ಎಚ್ಚರಿಕೆ ಹೆಜ್ಜಬೇಕು. ಇನ್ನು ಅಲ್ಲಿ ಮಂಗಳನು ಸಹ ಏನಾಗಿ ಹೇಳಿದ್ದೇನೆ, ಆತನು ವೈರುಧ್ಯವಾಗಿದ್ದು ದಾಂಪತ್ಯ ಕಲಹಗಳಿಗೆ ಕಾರಕ ಆಗ್ತಾನೆ. ಹಾಗಾಗಿ ಸಾಡೆ ಸಾತಿ ಇರುವ ಪರ್ವದಲ್ಲಿ ನೀವು ದಾಂಪತ್ಯದ ಒಂದು ವಿಚಾರವಾಗಿ ಸಹ ಸಂಯಮವನ್ನು ಕಾಪಾಡಿಕೊಳ್ಬೇಕು. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ರಾಹು ಜನ್ಮದಲ್ಲಿದ್ದಾನೆ ಅನ್ನೋದು ಗೊತ್ತಿದೆ. ಹಾಗೆ ಜನ್ಮದಲ್ಲಿರತಕ್ಕಂಥ ರಾಹುವಿಂದಾಗಿ ನಿಮಗೆ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು ಬರ್ಬೋದು. ಹಾಗೆ ಆರೋಗ್ಯದ ರಕ್ಷಣೆ ಅವನ್ನು ಕಾಪಾಡಿಕೊಳ್ಳೋದು ಪ್ರತಿಯೊಬ್ಬರ ಒಂದು ಮೊದಲ ಕರ್ತವ್ಯ.
ಹಾಗಾಗಿ ಶರೀರ ಮಾಧ್ಯಮಂ ಖಲು ಧರ್ಮ ಸಾಧನಂ ಅಂತಾರೆ. ಹಾಗಾಗಿ ಯಾವುದೇ ಧರ್ಮವನ್ನು ನಾನು ಸಾಧನೆ ಮಾಡಬೇಕಾದ್ರೆ ಅನುಷ್ಠಾನ ಮಾಡಬೇಕು ಅದಕ್ಕಿಂತ ಮೊದಲು ನಮ್ಮ ಶರೀರ ಎಂಬ ಉಪಕರಣವನ್ನು ಸುಸ್ಥಿತಿಯಲ್ಲಿ, ಆರೋಗ್ಯ ಸ್ಥಿತಿಯಲ್ಲಿ, ಸ್ವಚ್ಛತೆಯಲ್ಲಿ ಇಡಬೇಕಾಗತ್ತೆ. ಹಾಗೆ ನಿಮಗೆ ಆರೋಗ್ಯದ ಬಗ್ಗೆ ಖಂಡಿತ ಕಾಳಜಿ ಬೇಕು. ಜೊತೆಗೆ ಇದೇ ಕಾಲದಲ್ಲಿ ನಿಮಗೆ ರಾಹುವಿನಿಂದಾಗಿ ಕೆಲವೊಮ್ಮೆ ಅಪರಿಚಿತರಿಂದ ಅವಮಾನ, ಅಪರಿಚಿತರ ಜಗಳಗಳಾಗುವಂಥದ್ದು, ಜೊತೆಗೆ ಪ್ರಯಾಣ ಅಥವಾ ಪ್ರವಾಸ ಯಾತ್ರಾ ಕಾಲದಲ್ಲಿ ಏನಾದರೂ ಸಹ ಪ್ರಯಾಣಿಕರ ಜೊತೆಗೆ ಜಗಳಗಳಾಗುವಂಥ ಸಾಧ್ಯತೆ ಬರುತ್ತೆ. ಮನಸ್ಸಿಗೆ ಸ್ವಲ್ಪ ಆತಂಕ, ಭಯ ಆಗುವಂಥ, ಚಿಂತೆ ಮಾಡುವಂಥ ಘಟನೆಗಳು ಬರ್ಬೋದು. ವಿದ್ಯಾರ್ಥಿಗಳಿಗೆ ಅಥವಾ ಇತರ ಸಾಧಕರಿಗೆ, ಯುವಕರಿಗೆ ದುಷ್ಟ ಮಿತ್ರರ ಒಂದು ಸಹವಾಸಗಳಿಂದ ಇನ್ನಷ್ಟು ನಿಮಗೆ ಹಿನ್ನಡೆ ಆಗ್ಬೋದು. ಹಾಗಾಗಿ ಇಂತಹ ವಿಚಾರ ಬಗ್ಗೆ ಸ್ವಲ್ಪ ಎಚ್ಚರಬೇಕು. ರಾಹು ನಿಮಗೆ ತಿಂಗಳು ಪೂರ್ತಿ ವಿರುದ್ಧವಾಗಿ ಜನ್ಮದಲ್ಲಿ ಇರ್ತಾನೆ. ಇನ್ನು ಕೇತುವಿನ ವಿಚಾರ ಗೊತ್ತಿರುವಂತೆ ನಿಮಗೆ ಸಪ್ತಮದಲ್ಲಿರುವಂಥ ಕೇತು ಸಹ ವಿರುದ್ಧ ಪರಿಣಾಮವನ್ನು ಕೊಡಬಲ್ಲನು. ಅವನು ನಿಮಗೆ ಆರೋಗ್ಯದಲ್ಲೂ, ನಿಮ್ಮ ಮಾತಿನಲ್ಲೂ, ನಡವಳಿಕೆಯಲ್ಲೂ ಸ್ವಲ್ಪ ಅಡ್ಡ ಪರಿಣಾಮ ಕೊಡ್ಬೋದು. ಜೊತೆಗೆ ಬಾಂಧವ್ಯದಲ್ಲಿ ಪತಿ ಪತ್ನಿ ಬಾಂಧವ್ಯ, ತಂದೆ ಮಕ್ಕಳ ಬಾಂಧವ್ಯ ಅಥವಾ ವಿರುದ್ಧ ಲಿಂಗದವರ ಜೊತೆಗೆ ಬಾಂಧವ್ಯ ಎಲ್ಲ ಹದಗೆಡ್ಬೋದಾಗಿದೆ. ಹಾಗಾಗಿ ಅಲ್ಲಿ ಯಾವ ರೀತಿ ಮಂಗಳದಿಂದ ನಿಮಗೆ ಏನೇನೋ ಅಡ್ಡ ಪರಿಣಾಮ ಆಗುತ್ತೋ ಅದನ್ನೇ ಈ ಕೇತು ಸಹ ನಿಮಗೆ ಮಾಡ್ಬೋದಾಗಿದೆ. ಹಾಗಾಗಿ ಅಂತಹ ವಿಚಾರ ಬಗ್ಗೆ ಖಂಡಿತ ಗಮನ ಬೇಕು ಜುಲೈ ತಿಂಗಳಲ್ಲಿ. ಇವೆಲ್ಲವೂ ಈ ನವಗ್ರಹಗಳ ಒಂದು 8 ಗ್ರಹಗಳು ನಿಮಗೆ ಯಾವ ರೀತಿ ಪರಿಣಾಮ ಕೊಡ್ಬೋದು ಅನ್ನೋ. ಇನ್ನು 9ನೇದಾಗಿ ಕ್ಷಿಪ್ರವಾಗಿ ರಾಶಿ ಬದಲಿಸುವಂಥ ಚಂದ್ರನ ಬೆಂಬಲ ನಿಮಗೆ ಈ ತಿಂಗಳಲ್ಲಿ ಯಾವ್ಯಾವ ದಿನಗಳಲ್ಲಿದೆ, ಯಾವ ದಿನಗಳಲ್ಲಿ ಚಂದ್ರನ ಬೆಂಬಲ ಕೊರತೆ ಇದೆ, ಏನು ಮಾಡಬೇಕು ಅನ್ನೋದನ್ನು ಗಮನಿಸೋಣ. ಈಗ ಜುಲೈ 1, 2, 3ರಲ್ಲಿ ನಿಮಗೆ ಅಷ್ಟಮದಲ್ಲಿ ಚಂದ್ರನಿರುವ ಕಾರಣ ವಿರುದ್ಧವಾದ ಪರಿಣಾಮ ಆಗುತ್ತೆ. ಚಂದ್ರನ ಬೆಂಬಲ ನಿಮಗೆ ಮೊದಲ 3 ದಿನಗಳು ಇರೋದಿಲ್ಲ. 1, 2, 3ರಲ್ಲಿ ಸ್ವಲ್ಪ ಆರೋಗ್ಯದ ಮೇಲೆ ಏರುಪೇರಾಗುತ್ತೆ, ಮಾತಿನ ಚಕಮಕಿ ಬರುವಂಥದ್ದು, ಎಲ್ಲ ಕೆಲಸ ಕಾರ್ಯಗಳು ಹಿನ್ನಡೆ ಅಥವಾ ನಿಧಾನಗತಿ ಆಗುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ಸ್ವಲ್ಪ ಸಫಲತೆ ಅಂದರೆ ಸಕ್ಸಸ್ ರೇಟ್ ಸ್ವಲ್ಪ ಕಡಿಮೆ ಆಗ್ಬೋದು. ಹಾಗಾಗಿ 1, 2, 3 ಸ್ವಲ್ಪ ನೀವು ಗಮನದಲ್ಲಿ ಇಟ್ಕೊಳ್ಬೇಕಿತ್ತು. ಚಂದ್ರನ ಬೆಂಬಲ ಇರೋದಿಲ್ಲ. 4, 5, 6ರಲ್ಲಿ ಪರವಾಗಿಲ್ಲ, ಸ್ವಲ್ಪ ಮಿಶ್ರ ಫಲಗಳ ಸೂಚನೆ ಇದ್ದರೂ ಅಲ್ಲಿ ಹಣಕಾಸು, ಆರೋಗ್ಯ ಎಲ್ಲ ಪರವಾಗಿಲ್ಲ. ಬಾಂಧವ್ಯದಲ್ಲಿ ಸ್ವಲ್ಪ ಕೊರತೆಗಳು ಬರ್ಬೋದು, ಮಾತಿನ ಚಕಮಕಿ ಬರ್ಬೋದು 4, 5, 6ರಲ್ಲಿ. ಇದು 7, 8, 9, 10 ನಿರಂತರವಾಗಿ 4 ದಿನಗಳು ಕರ್ಮ ಮತ್ತು ಲಾಭ ಸ್ಥಾನದಲ್ಲಿರುವಂಥ ಚಂದ್ರ 7, 8ರಲ್ಲಿ ಕರ್ಮಸ್ಥಾನಕ್ಕೂ 9, 10ರಲ್ಲಿ ನಿಮಗೆ ಲಾಭದಲ್ಲೂ ಚಂದ್ರನಿರುವ ಕಾರಣ ಆ 4 ದಿನಗಳು 7, 8, 9, 10 4 ದಿನಗಳಲ್ಲಿ ಲಾಭ, ಜಯ, ಸುಖ ಇದೆ. ಕೆಲಸ ಕಾರ್ಯಗಳು ಬೇಗನಾಗುತ್ತೆ. ಯಾವುದೇ ಪ್ರಮುಖವಾದ ನಿರ್ಧಾರಗಳಿದ್ದರೆ, ಭೇಟಿ ಮಾಡಿದ್ರೆ, ಒಪ್ಪಂದ ಸಹಿ ಮಾಡಿದ್ರೆ, ರಿಜಿಸ್ಟ್ರೇಷನ್ಗಳಿದ್ದರೆ ಅವೆಲ್ಲ ಪ್ರಮುಖವಾದ ಕೆಲಸ ಕಾರ್ಯಗಳನ್ನು 7ರಿಂದ 10ರ ಮಧ್ಯದಲ್ಲಿ ನೀವು ಮಾರಿಕೆಯಾಗಿ ಮಾಡ್ಬೋದಾಗಿದೆ. ಬಹಳ ಉತ್ತಮ ಫಲ. ಇನ್ನು 11, 12, 13 ಸ್ವಲ್ಪ ಮಿಶ್ರ ಫಲಗಳ ಸೂಚನೆ. ಅಲ್ಲಿ ನಷ್ಟದಲ್ಲಿ ಇರುವಂತಹ ಚಂದ್ರನಿಂದಾಗಿ ಅಲ್ಲಿ ಹಣಕಾಸಿನ ನಷ್ಟ ಆಗುವಂಥದ್ದು, ವೈರತ್ವ ಬರುವಂಥದ್ದು, ಅಥವಾ ಇತರರು ನಿಮ್ಮನ್ನು ದ್ವೇಷ ಮಾಡುವಂಥದ್ದು, ಅಥವಾ ಹಿಂದೆ ಮಿತ್ರರಾಗಿದ್ದರೂ ಈಗ ಶತ್ರುಗಳಾಗಿ ಪರಿವರ್ತನೆ ಆಗುವಂಥದ್ದು, ಆಕಸ್ಮಿಕವಾಗಿ ಹಣ ಖರ್ಚು ಬರುವಂಥದ್ದು, ಇದಕ್ಕೆ ಅನಿರೀಕ್ಷಿತವಾಗಿ ನಿಮಗೆ ಹಣ ನಷ್ಟ ಆಗುವಂಥದ್ದು ಎಲ್ಲ ಸಾಧ್ಯತೆ ಇರುತ್ತೆ. ಹಾಗಾಗಿ ಅಲ್ಲಿ ಮಾತು, ನಡವಳಿಕೆ ಮತ್ತು ಹಣಕಾಸಿನ ಬಗ್ಗೆ 11, 12, 13ರಲ್ಲಿ ತುಂಬ ಮುನ್ನೆಚ್ಚರಿಕೆ ಬೇಕು. 14, 15 ನಿಮ್ಮ ಪಾಲಿಗೆ ಉತ್ತಮ ದಿನ. ಜನ್ಮರಾಶಿಯಲ್ಲಿ ಬಂದಂತಹ ಚಂದ್ರನು ಲಾಭವನ್ನು, ಶುಭವನ್ನು, ಜಯವನ್ನು ಕೊಡ್ತಿದ್ದಾನೆ. ಆರೋಗ್ಯ ಸುಧಾರಣೆ ಇದೆ, ಮನಸ್ಸಿಗೆ ನೆಮ್ಮದಿದೆ, ಯಾವುದೇ ಪ್ರಯತ್ನಗಳಲ್ಲಿ ಉತ್ತಮವಾದ ಸಫಲತೆ ಇರುತ್ತೆ. ಹಾಗಾಗಿ 14, 15 ಸದುಪಯೋಗಪಡಿಸಿಕೊಳ್ಳಿ. 16, 17 ಮತ್ತೊಮ್ಮೆ ಮಿಶ್ರ ಫಲಗಳ ಸೂಚನೆ. ಕಷ್ಟ ನಷ್ಟಗಳ ಸಾಧ್ಯತೆ, ಅನಿರೀಕ್ಷಿತ ಹಣ ಖರ್ಚಾಗುವಂಥದ್ದು, ಮಾಡುವಂಥ ಕೆಲಸ ಕಾರ್ಯಗಳು ವಿಘ್ನ ಅಥವಾ ವಿಳಂಬಗಳು ಆಗುವಂಥದ್ದು, ಮತ್ತು ಮನೆಯಲ್ಲಿ ಸಹ ಸ್ವಲ್ಪ ವೃತ್ತಿ ಜಾಗದಲ್ಲೂ ಅಸಮಾಧಾನಕರವಾದ ಘಟನೆಗಳು ಜರುಗಬಹುದು 16, 17ರಲ್ಲಿ. 18, 19 ನಿಮ್ಮ ಪಾಲಿಗೆ ಮತ್ತೊಮ್ಮೆ ಉತ್ತಮ ದಿನ. ಲಾಭ, ಜಯ, ಸುಖ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗುವಂಥದ್ದು, ಅನಿರೀಕ್ಷಿತವಾಗಿ ಯಾವುದೊಂದು ಶುಭ ಸಮಾಚಾರಗಳು ಬಂದು ಮನಸ್ಸಿಗೆ ಖುಷಿಯಾಗುವಂಥ ಘಟನೆ, ಬಾಂಧವ್ಯ ಸಹ ಭಾಳ ಉತ್ತಮವಾಗಿ ಇರುವಂಥ ಘಟನೆ ಇರುತ್ತೆ. ಇನ್ನು 20, 21, 22, 23 4 ದಿನಗಳು, 20ರಿಂದ 23ರವರೆಗೆ 4 ದಿನಗಳು ಅಷ್ಟೇನೂ ಉತ್ತಮ ಇಲ್ಲ. ಅಲ್ಲಿ ವೈರುಧ್ಯವಾದ ಪರಿಣಾಮಗಳು ಚಂದ್ರನ ಅನ್ನೋದು 4, 5ರ ಸ್ಥಾನದಿಂದ ನಿಮಗೆ ಬರ್ಬೋದಾಗಿದೆ. ಬಾಂಧವ್ಯದಲ್ಲಿ ಕೊರತೆ, ಬಂಧುಗಳ ಜೊತೆ ಕಲಹ ಅಥವಾ ಬಂಧು ಮತ್ತು ಮಿತ್ರರ ಜೊತೆಗೆ ವಿರುದ್ಧವಾದ ಏನಾದರೂ ಪರಿಣಾಮಗಳು ಆಗುವಂಥದ್ದು, ಸಣ್ಣ ಪುಟ್ಟ ವಿಚಾರಗಳಿಗೆ ನಿಮ್ಮ ಮೇಲೆ ಆರೋಪ ಆಪಾದನೆಗಳು ಬರುವಂಥದ್ದು, ವೃತ್ತಿ ಜಾಗದಲ್ಲಿ ನಿಮಗೆ ಅವಮಾನ ಅಥವಾ ಏನಾದರೂ ನಿಮಗೆ ಮಾನಹಾನಿಕರ ಘಟನೆಗಳಾಗ್ಬೋದು. ಸೋಷಿಯಲ್ ಮೀಡಿಯಾ ಅಥವಾ ಸಾಮಾಜಿಕ ಜಾಲದಲ್ಲಿ ಸಹ ಏನಾದರೂ ನಿಮಗೆ ನಿಮ್ಮ ವಿರುದ್ಧವಾದ ಏನಾದರೂ ಪೋಸ್ಟ್ಗಳು ಬಂದು ಅದರಿಂದ ನಿಮಗೆ ಅಸಮಾಧಾನ ಆಗುವಂಥದ್ದು, ನಿಮ್ಮ ವಿರುದ್ಧ ಅಪಪ್ರಚಾರಗಳು ಆಗುವಂಥದ್ದು, ಜೊತೆಗೆ ವಿರುದ್ಧ ಲಿಂಗದವರಿಂದ ತೊಂದರೆಗಳು, ಸ್ತ್ರೀಯರಿಗೆ ಪುರುಷರಿಂದ, ಪುರುಷರಿಗೆ ಸ್ತ್ರೀಯರಿಂದ ಏನಾದರೂ ತೊಂದರೆ ಆಗುವಂಥ ಘಟನೆಗಳು ಜರುಗಬಹುದು. ಹಾಗೆ 20ರಿಂದ 23ರವರೆಗೆ ಎಚ್ಚರಿಕೆ ಹೆಜ್ಜೆ ಬೇಕು. ಇನ್ನು 24ರಿಂದ 28ರವರೆಗೆ 24, 25, 26, 27, 28 ಅಲ್ಲಿ ಮತ್ತೆ ನಿಮಗೆ ಚಂದ್ರನಿಂದ ವಿಶೇಷವಾದ ಬೆಂಬಲ ಸಿಗುವಂಥ ದಿನ. ನಿಮ್ಮ ರಾಶಿಯಿಂದ ಷಷ್ಠ ಮತ್ತು ಸಪ್ತಮದ 6, 7ರ ಸ್ಥಾನದಿಂದ ಚಂದ್ರನು ವಿಶೇಷವಾದ ಲಾಭವನ್ನು, ಜಯವನ್ನು ಕೊಟ್ಟಿದ್ದಾನೆ. ಹಾಗಾಗಿ 24ರಿಂದ 28ರ ಅವಧಿಯ ಈ 5 ದಿನಗಳಲ್ಲಿ ಯಶಸ್ಸು, ಲಾಭ ಇದೆ, ಕೀರ್ತಿ ಇದೆ, ಪ್ರಯತ್ನಗಳಲ್ಲಿ ಸಫಲತೆ ಇದೆ. ಯಾವುದೇ ರೀತಿಯ ನಿಮ್ಮ ಪ್ರಯತ್ನಗಳಲ್ಲಿ ಈಗ ಬೇಗ ಕ್ಷಿಪ್ರವಾಗಿ ಮಾಡ್ಬೋದು. ಮದುವೆ ಮುಂಜಿ ಕೆಲವರಿಗೆ ಫಿಕ್ಸ್ ಆಗ್ಬೋದು, ಭೂಮಿ ಕೊಳ್ಳುವಂಥ ಅವಕಾಶ ಕೆಲವರಿಗೆ ಬರ್ಬೋದು, ಹಣಕಾಸಿನ ವಿವಾದಗಳು ಪರಿಹಾರ ಆಗಿ ನಿಮಗೆ ದೊಡ್ಡ ಮೊತ್ತದ ಹಣ ಬಂದು ಕೈ ಸೇರುವಂಥದ್ದು. ಈ ರೀತಿ ಹಲವಾರು ನಿರೀಕ್ಷಿತ ಮತ್ತು ಕೆಲವು ಅನಿರೀಕ್ಷಿತವಾದ ಶುಭ ಫಲಗಳನ್ನು ನೀವು 24ರಿಂದ 28ರ ಮಧ್ಯೆ ನಿರೀಕ್ಷೆ ಮಾಡ್ಬೋದು ಕುಂಭರಾಶಿಯವರು. ಇನ್ನು ಜುಲೈ 29, 30, 31 3 ದಿನಗಳು ಸ್ವಲ್ಪ ಅಷ್ಟೇನು ಉತ್ತಮವಾದ ಫಲ ಬರೋದಿಲ್ಲ.
3 ದಿನಗಳಲ್ಲಿ 8, 9ರ ಚಂದ್ರನ ಸ್ಥಾನವು ನಿಮಗೆ ನಷ್ಟವನ್ನು, ಕಷ್ಟವನ್ನು, ಜೊತೆಗೆ ಅನಿರೀಕ್ಷಿತವಾದ ಖರ್ಚುಗಳನ್ನು ಸೂಚಿಸುತ್ತೆ. ಜೊತೆಗೆ ಯಾವುದೇ ರೀತಿಯ ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸಹ ಆತಂಕ ಕಾಡ್ಬೋದು. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರು ಕಾಡ್ಬೋದು. ಹಾಗಾಗಿ ತನು ಮನ ಧನದ ವಿಚಾರವಾಗಿ 29, 30, 31ರಲ್ಲಿ ಖಂಡಿತ ಎಚ್ಚರವಾಗಿ ಇರಬೇಕಾಗತ್ತೆ. ಇವೆಲ್ಲವೂ ಚಂದ್ರನ ಗೋಚಾರಕ್ಕೆ ಅಥವಾ ಚಂದ್ರನ ಕ್ಷಿಪ್ರವಾದ ಚಲನೆಗೆ ಅನುಗುಣವಾಗಿ ಯಾವ್ಯಾವ ದಿನಾಂಕಗಳಲ್ಲಿ ಉತ್ತಮ ಫಲ ಇದೆ, ಯಾವ ದಿನಾಂಕಗಳಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು, ಅದು ಅಡ್ಡ ಪರಿಣಾಮಗಳು ಜಾಸ್ತಿ ಇದೆ ಅನ್ನೋದನ್ನು ವಿವರಣೆ ಮಾಡಿದ್ದೇನೆ. ಅದನ್ನು ಚೆನ್ನಾಗಿ ಗಮನಿಸಿಕೊಂಡು ಉತ್ತಮ ದಿನಗಳನ್ನು ಸದ್ಬಳಕೆ ಮಾಡಿಕೊಳ್ಳುವಂಥದ್ದು. ಹಾಗಾಗಿ ಈ ತಿಂಗಳಲ್ಲಿ ಈ ಕುಂಭರಾಶಿಯವರು ಈ ಗ್ರಹಗಳ ಒಂದು ಬೆಂಬಲಕ್ಕೆ ಅನುಗುಣವಾಗಿ ಬಳಸತಕ್ಕಂಥ ಬಣ್ಣ ಅಂದರೆ ತಿಂಗಳು ಪೂರ್ತಿ ಬಳಸುವಂಥದ್ದು ಯೆಲ್ಲೋ ಅಥವಾ ಹಳದಿ ಬಣ್ಣನ ತಿಂಗಳ ಪೂರ್ತಿ ಬಳಸಿಕೊಳ್ಳಿ. ಜೊತೆಗೆ ಸಂಖ್ಯೆ 3 ಗುರುವಿನ ಸಂಕೇತ, ಯೆಲ್ಲೋ ಮತ್ತು ನಂಬರ್ 3 ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಇನ್ನು ಶುಕ್ರ ಅನುಗ್ರಹ ತಿಂಗಳ ಪೂರ್ತಿ ಇದೆ ಅಂತ ನಿಮಗೆ ಗೊತ್ತಾಗಿದೆ. ಹಾಗೆ ಶುಕ್ರನಿಗೆ ಸಂಬಂಧಿತವಾದ ಬಣ್ಣ ವೈಟ್ ಅಥವಾ ಬಿಳೆ ಬಣ್ಣ, ಜೊತೆಗೆ ಸಂಖ್ಯೆ 6 ನಂಬರ್ 6 ತಿಂಗಳ ಪೂರ್ತಿ ಬಳಸಿಕೊಳ್ಳುವಂಥದ್ದು. ಸೂರ್ಯ ಅನುಗ್ರಹ ನಿಮಗೆ 17ರಿಂದ ಆರಂಭ ಆಗುತ್ತೆ. 17ರಿಂದ ಆರಂಭ ಆಗೋ ಕಾರಣ ಜುಲೈ 17ರಿಂದ ನೀವು ಆರೆಂಜ್ ಅಥವಾ ಕೇಸರಿ ಬಣ್ಣ ಮತ್ತು ಸಂಖ್ಯೆ 1 ನಂಬರ್ 1 17ರಿಂದ ಬಳಸಿಕೊಳ್ಳುವಂಥದ್ದು. ಅದೇ ರೀತಿ ಬುಧನ ಅನುಗ್ರಹ ನಿಮಗೆ 17ರವರೆಗೆ ಇರುತ್ತೆ. ಜುಲೈ 1ರಿಂದ 17ರವರೆಗೆ ಬುಧನ ಅನುಗ್ರಹ ಇರಲಿದೆ. ಹಾಗಾಗಿ ಅಲ್ಲಿವರೆಗೆ ನೀವು 1ರಿಂದ 17ರವರೆಗೆ ಗ್ರೀನ್ ಅಥವಾ ಹಸಿರು ಬಣ್ಣ ಮತ್ತು ಸಂಖ್ಯೆ 5 ನಂಬರ್ 5 ಅಲ್ಲಿವರೆಗೆ ಬಳಸಿಕೊಳ್ಳುವಂಥದ್ದು. ಹಾಗಾಗಿ ಅಲ್ಲಿ ಗುರು, ಶುಕ್ರ, ಬುಧ ಮತ್ತು ಸೂರ್ಯರಿಗೆ ಸಂಬಂಧಿತವಾದ ಬಣ್ಣ ಮತ್ತು ಸಂಖ್ಯೆಗಳನ್ನು ಅದನ್ನು ಆಯಾ ದಿನಾಂಕಗಳು ನೋಡಿಕೊಂಡು ಬಳಸ್ಕೊಳ್ಳುವಂಥದ್ದು. ಇನ್ನು ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳನ್ನು ಪ್ರತ್ಯೇಕವಾಗಿ ವಿಶ್ಲೇಷಣೆ ಮಾಡಿದ್ದೇನೆ. ಚಂದ್ರನ ಬೆಂಬಲ ಇರುವಂಥ ದಿನಾಂಕಗಳಲ್ಲಿ ನೀವು ಸ್ನೋ ವೈಟ್ ಅಥವಾ ಸ್ನೋ ಬಣ್ಣ ಅಥವಾ ಹಿಮದ ಬಣ್ಣವನ್ನು ಬಳಸ್ಕೊಳ್ಳುವಂಥದ್ದು, ಸಂಖ್ಯೆ 2 ಚಂದ್ರನ ಅನುಗ್ರಹ ಇರುವಂಥ ಡೇಟ್ಗಳಲ್ಲಿ ಬಳಸ್ಕೊಳ್ಳುವಂಥದ್ದು. ನಿಮಗೆ ಇರತಕ್ಕಂತಹ ಈ 5 ಅಥವಾ 6 ಗ್ರಹಗಳ ವೈರುಧ್ಯವನ್ನು ಎದುರಿಸಬೇಕಾಗತ್ತೆ. ಒಂದು ಹಂತದಲ್ಲಿ ರವಿ, ಜೊತೆಗೆ ನಿಮಗೆ ತಿಂಗಳ ಪೂರ್ತಿ ಅಲ್ಲಿ ಮಂಗಳನ ಪೂರಕವಾಗಿರುವುದಿಲ್ಲ. ಶನಿ ಮಹಾರಾಜರು, ರಾಹು, ಕೇತುಗಳು ಸಹ ವಿರುದ್ಧವಾಗಿರ್ತಾರೆ. ಮತ್ತು ಕೆಲವೊಂದು ಹಂತದಲ್ಲಿ ಬುಧನೂ ಸಹ ನಿಮಗೆ ಅಲ್ಲಿ ವಿರುದ್ಧವಾದ ವಕ್ರಗತಿಯ ಪರಿಣಾಮವನ್ನು ಬರ್ಬೋದಾಗಿದೆ. ಅದನ್ನು ನಿವಾರಣೆಗೆ ಏನು ಮಾಡಿದ್ರೆ ಭಕ್ತಿ ಮಾರ್ಗ, ದಾನ ಮಾರ್ಗ, ಧರ್ಮ ಮಾರ್ಗ ಶ್ರೇಷ್ಠ. ನೀವು ಗಣೇಶನ ಭಕ್ತಿ ಮಾಡಿ, ದೇವಿ ಅಥವಾ ಅಮ್ಮನವರ ಭಕ್ತಿ ಮಾಡುವಂಥದ್ದು, ಶಿವ ಅಥವಾ ಈ ಈಶ್ವರನ ಭಕ್ತಿ ಮಾಡುವಂಥದ್ದು, ಹನುಮಾನ ಆಂಜನೇಯ ಸ್ವಾಮಿ ಭಕ್ತಿಯನ್ನು ಮಾಡುವಂಥದ್ದು, ನಾರಾಯಣ ಅಥವಾ ವಿಷ್ಣು ಸ್ವರೂಪ, ವೆಂಕಟೇಶ್ವರ, ರಂಗನಾಥ, ಶ್ರೀನಿವಾಸ ಮುಂತಾದ ವಿಷ್ಣು ಸ್ವರೂಪವನ್ನು ಭಕ್ತಿ ಮಾಡ್ಬೋದು. ಈ ರೀತಿ ನಿಮಗೆ ಇಷ್ಟ ಆಗುವಂಥ ದೇವತಾ ಸ್ವರೂಪಗಳ ಭಕ್ತಿ, ದೇವತೆಗಳ ಸಂದರ್ಶನ, ಸ್ತುತಿ, ಸ್ತೋತ್ರಗಳನ್ನು ಹೇಳ್ಬೋದು. ಹಾಗೆಯೇ ನವಗ್ರಹಗಳ ಸ್ತೋತ್ರ ಪಠನ, ನವಗ್ರಹಗಳ ಪೀಡಾಪರಿಹಾರ ಶ್ಲೋಕಗಳನ್ನು ಹೇಳಿಕೊಳ್ಬೋದಾಗಿದೆ. ನಿಮಗೆ ಅನುಕೂಲವಾದಂಥ ದಾನ ಧರ್ಮಗಳನ್ನು ಸಹ ಮಾಡ್ಬೋದಾಗಿದೆ. ಹಾಗಾಗಿ ಕುಂಭರಾಶಿಯವರು ಇವೆಲ್ಲನ ಗಮನಿಸಿದರೆ ಹೆಚ್ಚಿನ ಆತಂಕ ಭಯ ಪಡುವುದಿಲ್ಲ. ಗುರು ಮತ್ತು ಶುಕ್ರರ ಒಂದು ವಿಶೇಷವಾದ ರಕ್ಷಣೆ ನಿಮ್ಮ ಬೆನ್ನೆಲುಬಾಗಿರುತ್ತೆ. ಈ ತಿಂಗಳಲ್ಲಿ ಜುಲೈನಲ್ಲಿ ವಿಶೇಷವಾಗಿ ಕುಂಭರಾಶಿಯವರಿಗೆ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಿಯಾಗಲಿ. ಮೀನ ರಾಶಿಯ ಜುಲೈ ತಿಂಗಳ ಭವಿಷ್ಯವನ್ನು ಈಗ ಅವಲೋಕಿಸೋಣ. ಮೀನರಾಶಿಗೆ ಜುಲೈ ತಿಂಗಳು ಧನ, ವಾಹನ, ಭೂಮಿ ಯೋಗ ಎಲ್ಲ ಕಂಡುಬರುತ್ತೆ. ಜೊತೆಗೆ ಅಲ್ಲಿ ಆರೋಗ್ಯ, ಬಾಂಧವ್ಯ ಮಧ್ಯಮ ಅಂತ ಎಚ್ಚರಿಕೆಯನ್ನು ಬರುತ್ತೆ. ಕುಜ, ಶುಕ್ರರ ಅನುಗ್ರಹದಿಂದ ಧನ, ವಾಹನ, ಭೂಮಿ ಯೋಗ, ಜೊತೆಗೆ ಆರೋಗ್ಯ ಬಾಂಧವ್ಯದಲ್ಲಿ ಸ್ವಲ್ಪ ಮಧ್ಯಮವಾದ ಫಲ ಅಥವಾ ಮಿಶ್ರವಾದ ಫಲವನ್ನು ನಿರೀಕ್ಷೆ ಮಾಡುವಂಥ ಒಂದು ಸೂಚನೆ ಜುಲೈ ತಿಂಗಳಲ್ಲಿ ಕಂಡುಬರುತ್ತೆ. ನವಗ್ರಹಗಳ ಒಂದು ಚಲನೆ ಅಥವಾ ಗೋಚಾರ ಫಲ ಅಂತ ಹೇಳ್ತಾರೆ. ಈ ಗೋಚಾರ ಫಲವನ್ನೇ ಆಯಾ ತಿಂಗಳುಗಳಿಗೆ ಅನುಗುಣವಾಗಿ ಆ ಒಂದು ಗೋಚಾರ ಫಲವನ್ನು ವಿಶ್ಲೇಷಣೆ ರಾಶಿಗಳಿಗೆ ಹೇಳುವಂಥದ್ದು. ಮೀನರಾಶಿಗೆ ನಿಮಗೆ ಗೊತ್ತಿರುವಂತೆ ಅಲ್ಲಿ ಪ್ರಬಲವಾದ ಗ್ರಹಗಳ ಬೆಂಬಲ ನಿಮಗೆ ಈ ವರ್ಷದಲ್ಲಿ ಇರೋದಿಲ್ಲ. ಉದಾಹರಣೆಗೆ ಗುರುಬಲವನ್ನು ಗಮನಿಸಿದಾಗ ಗುರುಬಲ ಇರೋದಿಲ್ಲ. ಶನಿ ಮಹಾರಾಜರ ವಿಚಾರ ಗಮನಿಸಿದಾಗ ಶರಡೆ ಸಾತಿಯ ಒಂದು ಪರ್ವದಲ್ಲಿ ನೀವಿದ್ದೀರಾ. ಇನ್ನು ರಾಹು ಕೇತುಗಳ ವಿಚಾರ ಗಮನಿಸಿದಾಗ ಅಲ್ಲಿ ರಾಹು ನಿಮಗೆ ನಷ್ಟದಲ್ಲಿ ಇರುವಂಥದ್ದು ವರ್ಷ ಪೂರ್ತಿ. ಅದೇ ರೀತಿ ಇತರ ಗ್ರಹಗಳ ಬೆಂಬಲ ಸಹ ಕೆಲವೊಮ್ಮೆ ನಿಮಗೆ ಕೈ ಕೊಡುವಂತಹ ಘಟನೆಗಳು ಇರ್ತವೆ. ಆದರೆ ಈ ಜುಲೈ ತಿಂಗಳಲ್ಲಿ ಸ್ವಲ್ಪ ಚೇತರಿಕೆಯ ಲಕ್ಷಣ ಇರುತ್ತೆ ನಿಮಗೆ. ಉದಾಹರಣೆಗೆ ಆರ್ಥಿಕವಾಗಿ ಯಾರು ಸಮಸ್ಯೆಯಲ್ಲಿದ್ದಂತಹ ಮೀನರಾಶಿಯವರಿಗೆ ಶುಕ್ರನ ಅನುಗ್ರಹ ಇರುವ ಕಾರಣ ಆರ್ಥಿಕವಾದ ಸಮಸ್ಯೆಗಳು ಸ್ವಲ್ಪ ಕಡಿಮೆ ಆಗ್ಬೋದು. ಜೊತೆಗೆ ಹಣಕಾಸಿನ ಹರಿವು ಸ್ವಲ್ಪ ವೇಗವಾಗಿ ಆಗುವಂಥದ್ದು. ಜೊತೆಗೆ ಅತ್ಯಪೂರ್ವವಾಗಿ ವರ್ಷದಲ್ಲಿ ಕೇವಲ 2 ಅಥವಾ 3 ಬಾರಿಯಷ್ಟೇ ಸಿಗುವಂಥ ಒಂದು ಮಂಗಳನ ಅನುಗ್ರಹ ಅದು ನಿಮಗೆ ಈ ತಿಂಗಳಲ್ಲಿ ಸಿಗ್ತಾ ಇದೆ. ಅಲ್ಲಿ 27ರವರೆಗೆ ಈ ಆರಂಭದಿಂದ ಜುಲೈ 27ರವರೆಗೂ ಮಂಗಳನು ನಿಮಗೆ ಷಷ್ಠದಲ್ಲಿದ್ದು ವಿಶೇಷವಾದ ಜೀವನ ಲಾಭವನ್ನು, ಜೊತೆಗೆ ಭೂಮಿ, ಯಂತ್ರ, ವಾಹನ ಇತ್ಯಾದಿಗಳನ್ನು ಕೊಡುವಂಥ ಅವಕಾಶಗಳನ್ನು, ಜೊತೆಗೆ ಭೂಮಿ ಅಥವಾ ಮನೆಗೆ ಸಂಬಂಧಿತವಾದ ಪ್ರಮುಖ ನಿರ್ಧಾರಗಳು ಬರುವಂಥ ವಿಚಾರಗಳು ಇದಕ್ಕೂ ಆ ಮಂಗಳನು ಸಹಾಯ ಆಗ್ತಾನೆ. ಹಾಗಾಗಿ ಇಲ್ಲಿ 2 ಅಥವಾ 3 ಗ್ರಹಗಳ ಒಂದು ವಿಶೇಷವಾದ ಅನುಕೂಲ ನಿಮಗೆ ಇದೆ. ಉದಾಹರಣೆಗೆ ಅಲ್ಲಿ ಶುಕ್ರನ ಬೆಂಬಲ, ಮಂಗಳನ ಬೆಂಬಲ ಹಾಗೂ ಕೇತುವಿನ ಬೆಂಬಲ ನಿಮಗೆ ತಿಂಗಳಲ್ಲಿ ಇರುವ ಕಾರಣ ಈ 3 ಗ್ರಹಗಳಿಂದ ನಿಮಗೆ ಹಣಕಾಸು ಮತ್ತು ಯಂತ್ರ, ವಾಹನ, ಉದ್ಯಮ, ವ್ಯಾಪಾರಕ್ಕೆ ಸಂಬಂಧಪಟ್ಟು ಹಲವಾರು ಅನುಕೂಲಕರವಾದ ಅಥವಾ ನಿಮಗೆ ಲಾಭದಾಯಕವಾದಂಥ ಅಂಶಗಳು ಈ ಜುಲೈನಲ್ಲಿ ಆಗಲಿವೆ. ಹಾಗಾಗಿ ಅಲ್ಲಿ ವಿರುದ್ಧವಾದ ಗ್ರಹಗಳು ಅಂತ ಹೇಳಿದ್ರೆ ಸೂರ್ಯನಿಂದ ಗಮನಿಸಿದಾಗ ಸೂರ್ಯನು ನಿಮಗೆ ಈ 4, 5ರ ಸ್ಥಾನ ಅಂದರೆ ಮಿಥುನ ಮತ್ತು ಕಟಕದಲ್ಲಿರುವಂತಹ ಕಾಲ ಬರುತ್ತೆ.
ಹಾಗಾಗಿ 16ರವರೆಗೆ ಸೂರ್ಯ ಭಗವಂತರು ಮಿಥುನದಲ್ಲಿಯೂ 17ರಿಂದ ಕಟಕದಲ್ಲಿಯೂ ಬರುವ ಕಾಲದಲ್ಲಿ ನಿಮಗೆ ವಿರುದ್ಧವಾದ ಪರಿಣಾಮಗಳು ನಿಮ್ಮ ಕೌಟುಂಬಿಕ ಜೀವನದಲ್ಲಿ ಆಗ್ಬೋದು, ಬಾಂಧವ್ಯದಲ್ಲಿ ಆಗ್ಬೋದು. ಹಾಗಾಗಿ ಅಲ್ಲಿ ನಿಮ್ಮ ತಿಂಗಳ ವಾಕ್ಯದಲ್ಲಿ ಎಚ್ಚರಿಕೆ ಬಂದಿದೆ. ಬಾಂಧವ್ಯ ಮತ್ತು ಆರೋಗ್ಯ ಎಲ್ಲ ಸ್ವಲ್ಪ ಮಧ್ಯಮ ಅಥವಾ ಅಲ್ಲಿ ಸ್ವಲ್ಪ ಏರುಪೇರು ಬರ್ಬೋದು. ಹಾಗಾಗಿ ರವಿಯ ಒಂದು ವೈಪರೀತ್ಯದ ಕಾರಣವಾಗಿ ನಿಮಗೆ ಅಲ್ಲಿ ತಂದೆ ಮಕ್ಕಳ ಬಾಂಧವ್ಯ, ಪತಿ ಪತ್ನಿಯ ಬಾಂಧವ್ಯ, ಮಿತ್ರರ ಮತ್ತು ಸಹೋದ್ಯೋಗಿಗಳ ಜೊತೆ ಬಾಂಧವ್ಯ ಎಲ್ಲವೂ ಈಗ ಹದಗೆಡ್ಬೋದು. ಅಥವಾ ಎಲ್ಲರೂ ನಿಮ್ಮನ್ನು ಅಪಾರ್ಥ ಮಾಡಿಕೊಳ್ಳೋದಾಗಲಿ ಅಥವಾ ಯಾವುದೇ ರೀತಿ ನಿಮ್ಮ ಮೇಲೆ ಅನುಮಾನ ಪಡೋದಾಗಲಿ, ಸಂಶಯ ಪಡೋದಾಗಲಿ ಅಥವಾ ಯಾರೋದೋ ಮಾಡಿದ ತಪ್ಪು ನಿಮ್ಮ ತಲೆಗೆ ಕಟ್ಟುವಂಥದ್ದಾಗಲಿ ಇವೆಲ್ಲ ಘಟನೆಗಳು ಆಗ್ಬೋದು. ಹಾಗಾಗಿ ಅಲ್ಲಿ ಬಾಂಧವ್ಯ, ಮಾತು, ನಡವಳಿಕೆ ಬಗ್ಗೆ ತಿಂಗಳ ಪೂರ್ತಿ ಎಚ್ಚರವನ್ನು ಗಮನಿಸಬೇಕು. ಯಾಕಂದರೆ ರವಿಯ ಒಂದು ನಿಮಗೆ ಅನುಗ್ರಹ ಅಲ್ಲಿ ಇರೋದಿಲ್ಲ. ಅದೇ ರೀತಿ ಕೆಲವೊಮ್ಮೆ ತಂದೆ ಮಕ್ಕಳ ಮಧ್ಯೆ ಅಥವಾ ನಿಮ್ಮ ಕಿರಿಯ ಒಂದು ಸಹೋದ್ಯೋಗಿಗಳ ಜೊತೆಗೆ ತುಂಬ ಗಂಭೀರವಾದ ಏನಾದರೂ ಆರೋಪ ಪ್ರತ್ಯಾರೋಪಗಳು ಆಗುವಂಥದ್ದು ಅಥವಾ ಅವರು ಮಾಡಿದ ಯಾವುದೇ ಒಂದು ಅಹಿತಕರ ಘಟನೆ ನಿಮಗೆ ಮನಸ್ಸಲ್ಲಿ ಸ್ವಲ್ಪ ಕಾಡುವಂಥದ್ದು ಇವೆಲ್ಲ ಆಗತ್ತೆ. ಹಾಗಾಗಿ ಇಲ್ಲಿ ಮಾತು, ನಡವಳಿಕೆ, ಬಾಂಧವ್ಯ ಬಗ್ಗೆ ಸೂರ್ಯನಿಂದ ನಿಮಗೆ ಎಚ್ಚರಿಕೆ ಖಂಡಿತ ಈ ತಿಂಗಳು ಗಮನಿಸಬೇಕು ನೀವು. ಇನ್ನು ಮಂಗಳನು ನಿಮಗೆ ತಿಂಗಳು ಪೂರ್ತಿ ಉತ್ತಮವಾದ ಫಲವನ್ನು ಕೊಡ್ತೇನೆ ಅಂತ ಹೇಳಿದ್ದೇನೆ. ಹಾಗಾಗಿ ಅಲ್ಲಿ ಇರತಕ್ಕಂಥ ಸಿಂಹದಲ್ಲಿರತಕ್ಕಂಥ ಮಂಗಳನು ನಿಮಗೆ ಷಷ್ಠದ ಆಶೀರ್ವಾದ ಕಾರಣವಾಗಿ ಅತ್ಯರೂಪವಾಗಿ ಸಿಗುವಂಥ ಮಂಗಳನ ಆಶೀರ್ವಾದದಿಂದ ಭೂಮಿಗೆ ಸಂಬಂಧಪಟ್ಟ ಏನಾದರೂ ಕೆಲಸ ಕಾರ್ಯಗಳು, ಭೂಮಿ ಕೊಳ್ಳೋದು, ಮನೆ ಕೊಳ್ಳೋದು ಅಥವಾ ಇದ್ದಂತಹ ಮನೆಯನ್ನು ಮಾರಾಟ ಮಾಡೋದಾಗಲಿ ಅಥವಾ ರಿಪೇರಿ ಮಾಡೋದು ಅಥವಾ ಜೀರ್ಣೋದ್ಧಾರ ದುರಸ್ತಿ ಮಾಡೋದಾಗಲಿ ಇವೆಲ್ಲ ಅವಕಾಶಗಳು ಬರ್ಬೋದು. ಅಥವಾ ಭೂಮಿಗೆ ಸಂಬಂಧಪಟ್ಟ ವಿವಾದಗಳು, ಕೌಟುಂಬಿಕ ವಿವಾದಗಳು ಅವೆಲ್ಲದಕ್ಕೆ ಪರಿಹಾರ ಆಗುವಂಥದ್ದು. ಕೋರ್ಟಿನಲ್ಲಿದ್ದಂಥ ಭೂಮಿಗೆ ಸಂಬಂಧಪಟ್ಟ ಇತ್ಯರ್ಥ ಕಟ್ಲೆಗಳು ನಿಮ್ಮ ಪರವಾಗಿ ಇತ್ಯರ್ಥ ಆಗುವಂಥದ್ದು. ಭೂಮಿಗೆ ಸಂಬಂಧಿತವಾದ ದಾಖಲೆ ಪತ್ರ ಇತ್ಯಾದಿಗಳನ್ನು ಡಾಕ್ಯುಮೆಂಟ್ಗಳನ್ನು ಸಂಗ್ರಹ ಮಾಡಲಿಕ್ಕೆ ಈಗ ಅವಕಾಶವಿದೆ. ಅಂತಹ ಒಂದು ಡಾಕ್ಯುಮೆಂಟ್ಗಳು ದೀರ್ಘಕಾಲದ ಬಳಿಕ ಪ್ರಯತ್ನ ಪಟ್ಟರೆ ಈಗ ಈ ತಿಂಗಳಲ್ಲಿ ನಿಮಗೆ ಕೈವಶ ಆಗುವಂಥದ್ದೆಲ್ಲ ಆಗತ್ತೆ. ಹಾಗಾಗಿ ಅಲ್ಲಿ ಭೂಮಿ, ಯಂತ್ರ, ವಾಹನ ಕೊಳ್ಳುವಂಥ ಯೋಗ ಕೆಲವರಿಗೆ ಬರ್ಬೋದಾಗಿದೆ. ಅದೇ ರೀತಿ ವ್ಯಾಪಾರ, ಉದ್ಯಮ, ಯಾರು ಇಂಡಸ್ಟ್ರಿ, ಕೈಗಾರಿಕೆ ನಡೆಸ್ತಾರೆ ಅವರಿಗೂ ಸಹ ಈ ಒಂದು ಮಂಗಳನ ಅಪರೂಪದ ಅನುಗ್ರಹದಿಂದ ಲಾಭ, ಯಶಸ್ಸು ಬರಲಿದೆ. ಇನ್ನು ವಿಶೇಷವಾಗಿ ಯಾರು ವಿದ್ಯಾರ್ಥಿಗಳು, ಯುವಕರು, ಸಾಧಕರು ಇರ್ತಾರೆ ಅವರಿಗೆ ಉದ್ಯೋಗ ಅವಕಾಶ ಬರ್ಬೋದು. ಅಥವಾ ಫ್ಯಾಕ್ಟರಿ ಅಥವಾ ಮಿಲಿಟರಿ, ಪೊಲೀಸು ಅಥವಾ ಇನ್ನಿತರ ಸೆಕ್ಯೂರಿಟಿ ಮುಂತಾದ ರಂಗದಲ್ಲಿ ಉದ್ಯೋಗ ಅಪೇಕ್ಷೆ ಪಡೋರಿಗೆ ಅಂತಹ ಒಂದು ಕ್ಷೇತ್ರದಲ್ಲಿ ಅವಕಾಶ ಸಿಗ್ಬೋದಾಗಿದೆ. ಹಾಗಾಗಿ ಮಂಗಳನ ಒಂದು ಬೆಂಬಲ ಮೀನರಾಶಿಯವರಿಗೆ ಒಂದು ಶ್ರೀರಕ್ಷೆಯಾಗಿ ಈ ತಿಂಗಳಲ್ಲಿ ಸಿಗಲಿದೆ. ಇನ್ನು ಬುಧನ ವಿಚಾರ ಗಮನಿಸಿದಾಗ ಬುಧನು ನಿಮಗೆ ತಿಂಗಳ ಪೂರ್ತಿ ವಿರುದ್ಧವಾಗೇ ಇರ್ತಾನೆ. ಆತನು ಅಲ್ಲಿ 17ರವರೆಗೆ ರುಜುಗತಿಯಲ್ಲೂ ಬಳಿಕ 18ರಿಂದ ವಕ್ರಗತಿಗೂ ಹೋದಾಗಲೂ ನಿಮಗೆ ಬುಧನಿಂದ ಯಾವುದೇ ರೀತಿಯ ಉತ್ತಮ ಪ್ರಯೋಜನಗಳು ಕಂಡು ಬರೋದಿಲ್ಲ. ಅಲ್ಲಿ ನಿಮಗೆ ವಿಶೇಷವಾಗಿ ಈ ಕಾಲದಲ್ಲಿ ಮನಸ್ಸಲ್ಲಿ ನಾನಾ ರೀತಿಯ ನಾಸ್ತಿಕ ಭಾವನೆ, ಮಾತಿನಲ್ಲಿ ಏನಾದರೂ ವಕ್ರತೆ ಬರುವಂಥದ್ದು, ನಕಾರಾತ್ಮಕ ಮಾತುಗಳು ನೀವು ಆಡುವಂಥದ್ದು, ಮನಸ್ಸಿನಲ್ಲಿ ಸ್ವಲ್ಪ ಋಣಾತ್ಮಕ ಚಿಂತನೆಗಳು ಬರುವಂಥದ್ದು, ಇತರರ ಜೊತೆಗೆ ವಾಗ್ವಾದ, ಕಲಹ ಮಾಡುವಂಥ ಬುದ್ಧಿ ಬರ್ಬೋದು. ವಿಶೇಷವಾಗಿ ನಿಮಗಿಂತ ಕಿರಿಯರಲ್ಲಿ, ನಿಮ್ಮ ಮಕ್ಕಳಲ್ಲಿ ನಿಮಗೆ ವಿರೋಧಗಳು ಹೆಚ್ಚಳ ಆಗುತ್ತೆ. ಜೊತೆಗೆ ಕೆಲವೊಮ್ಮೆ ವಿತಂಡವಾದ, ನಾಸ್ತಿಕವಾದ ಮಾಡುವಂಥ ಬುದ್ಧಿಗಳು ಸಹ ಬರುತ್ತೆ. ಹಾಗಾಗಿ ಇಲ್ಲಿ ಬುಧನ ಒಂದು ಅಡ್ಡ ಪರಿಣಾಮ ನಿಮ್ಮ ಮಾತು, ನಡವಳಿಕೆಗಳ ಬಗ್ಗೆ ಸ್ವಲ್ಪ ಎಚ್ಚರವನ್ನು ಗಮನಿಸಬೇಕಾಗತ್ತೆ. ಇನ್ನು ಗುರುಬಲ ನಿಮಗೆ ಆಗಲೇ ಇರೋದಿಲ್ಲ. ಗುರು ನಿಮಗೆ ಚತುರ್ಥದಲ್ಲಿ ಇರುವ ಕಾರಣ ಗುರುವಿನಿಂದಲೂ ನಿಮಗೆ ವಿರುದ್ಧ ಪರಿಣಾಮ ಬರ್ಬೋದಾಗಿದೆ. ಹಾಗಾಗಿ ಗುರುಗ್ರಹದಿಂದ ನಿಮಗೆ ಸ್ವಲ್ಪ ಆರ್ಥಿಕವಾಗಿ ಕಷ್ಟಗಳಾಗುವಂಥದ್ದು, ಬಂಧುಗಳ ಜೊತೆಗೆ ನಿಷ್ಠುರ, ಬಂಧುಗಳಲ್ಲಿ ನಿಮಗೆ ಅವಮಾನಕರ ಘಟನೆ ಆಗುವಂಥದ್ದು, ಅದು ಯಾವುದೇ ರೀತಿಯ ಸಮಾರಂಭ ಫಂಕ್ಷನ್ಗಳಲ್ಲಿ ನಿಮಗೆ ಏನಾದರೂ ಹೀಯಾಳಿಕೆ ಅಥವಾ ಅವಮಾನ ಪಡುವಂಥ ಘಟನೆಗಳು ಆಗುವಂಥದ್ದು. ಇದಕ್ಕೆ ಅಕಾಲದ ಹಣ ಖರ್ಚಾಗುವಂಥದ್ದು, ಅಂದರೆ ದ್ರವ್ಯ ನಷ್ಟ, ಅಂದರೆ ಅಕಾಲದಲ್ಲಿ ಹಣದ ನಿಮಗೆ ಖರ್ಚುಗಳ ವೆಚ್ಚ ಹೆಚ್ಚಲಾಗುವಂಥ ಅಥವಾ ಯಾವುದೇ ರೀತಿಯ ಆರ್ಥಿಕ ವ್ಯವಹಾರದ ಸ್ವಲ್ಪ ನಷ್ಟಗಳು ಆಗುವಂಥ ಸಾಧ್ಯತೆ ಬರ್ಬೋದಾಗಿದೆ. ಹಾಗಾಗಿ ಇಲ್ಲಿ ಸ್ವಲ್ಪ ನೀವು ಅಂಥ ಒಂದು ಎಚ್ಚರಿಕೆ, ಬಾಂಧವ್ಯ ಮತ್ತು ಹಣಕಾಸಿನ ಬಗ್ಗೆ ಎಚ್ಚರ, ಗುರುವಿನ ಒಂದು ವಿಚಾರವಾಗಿ ಬೇಕಾಗುತ್ತೆ. ಶುಕ್ರನ ಬೆಂಬಲ ನಿಮಗೆ ತಿಂಗಳು ಪೂರ್ತಿ ಇದೆ ಅಂತ ಹೇಳಿದ್ದೇನೆ. ನಿಮ್ಮ ರಾಶಿಯಿಂದ 3, 4ರಲ್ಲಿ ಇರುವಂತಹ ಒಂದು ಶುಕ್ರ ಅನುಗ್ರಹ ನಿಮಗೆ ಲಾಭವನ್ನು, ಜಯವನ್ನು, ಸುಖವನ್ನು ಕೊಳ್ಳಿದೆ, ಇಷ್ಟಾರ್ಥ ಸಿದ್ಧಿಯನ್ನು ಮಾಡಲಿದೆ. ಜೊತೆಗೆ ಆರ್ಥಿಕವಾದ ಒಪ್ಪಂದಗಳು ಈ ತಿಂಗಳಲ್ಲಿ ಸಕ್ಸಸ್ ಆಗುತ್ತೆ. ಹಣಕಾಸಿನ ನಿಮಗೆ ಏನಾದರೂ ಕೊರತೆ ಇದ್ದರೆ ಈ ತಿಂಗಳಲ್ಲಿ ಕೊರತೆ ನೀಗುತ್ತೆ. ಸಾಲ ಮಾಡಿದ್ದರೆ ಸಾಲವನ್ನು ತೀರಿಸುವಂಥ ಅವಕಾಶ, ಅದು ನೀವೇ ಸಾಲ ಕೊಟ್ಟಂಥ ಹಣ ನಿಮಗೆ ಮರಳಿ ಬರುವಂಥ ಅವಕಾಶ ಇದೆ. ಆರ್ಥಿಕವಾಗಿ ಉತ್ತಮವಾದ ಪ್ರತಿಫಲ ಇದೆ. ವ್ಯಾಪಾರದಲ್ಲಿಗೂ ವ್ಯಾಪಾರ ಅಭಿವೃದ್ಧಿ, ಉದ್ಯಮಿಗಳಿಗೆ ಉದ್ಯಮದಲ್ಲಿ ಅಭಿವೃದ್ಧಿ ಆಗುವಂಥದ್ದು. ಜೊತೆಗೆ ಈ ಇಂಪೋರ್ಟ್ ಎಕ್ಸ್ಪೋರ್ಟ್ ಬಿಸ್ನೆಸ್ ಎಲ್ಲ ಯಾರು ಮಾಡ್ತಾರೆ ಅವರಿಗೆ ವಿದೇಶ ಹಣಗಳು ಬರುವಂಥದ್ದು. ಇನ್ನು ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸ ಮುಂತಾದಕ್ಕೂ ಅನುಕೂಲಕರದ ವಾತಾವರಣ ಶುಕ್ರನಿಂದ ನಿಮಗೆ ಸಿಗಬಹುದಾಗಿದೆ. ಹಾಗಾಗಿ ಅನೇಕ ರೀತಿಯ ಆರ್ಥಿಕ ಪ್ರಯೋಜನಗಳು ಶುಕ್ರ ನಿಮಗೆ ಕೊಳ್ಳಿದ್ದಾನೆ. ಅಪರೂಪಕ್ಕೆ ಈ ಒಂದು ಶುಭ ಗ್ರಹ ನಿಮ್ಮ ಪರವಾಗಿ ಇದೆ. ಹಾಗಾಗಿ ಸಮಾಧಾನ ಪಟ್ಟುಕೊಳ್ಳಿ. ನಿಮಗೆ ಬರತಕ್ಕಂಥ ಹಲವಾರು ಸವಾಲುಗಳನ್ನು ಎದುರಿಸಲಿಕ್ಕೆ ಶುಕ್ರನು ಬೆನ್ನೆಲುಬಾಗಿ ಈ ತಿಂಗಳ ಪೂರ್ತಿ ಇರಲಿದ್ದಾನೆ. ಇನ್ನು ಶನಿ ಮಹಾತ್ಮರು ಗೊತ್ತಿರುವಂಥ ನಿಮ್ಮ ಜನ್ಮರಾಶಿಯಲ್ಲಿ ಇರುವಂಥ ಮಹಾತ್ಮರು ನಿಮಗೆ ನಾನಾ ಪರೀಕ್ಷೆಗಳನ್ನು ಇನ್ನೂ ಮುಂದುವರಿಸ್ತಾರೆ. ಅವರ ಒಂದು ವೇಗದಲ್ಲಿ ಈಗ ತುಂಬ ವೇಗವಾಗಿ ಇರ್ತಾರೆ, ಅವರು ರುಜುಗತಿಯಲ್ಲಿದ್ದಾರೆ. ಹಾಗಾಗಿ ನಿಮಗೆ ಅನೇಕ ರೀತಿಯ ಸವಾಲುಗಳು ಬರ್ಬೋದು, ಸಂಕಷ್ಟಗಳು ಬರ್ಬೋದು. ವಿಶೇಷವಾಗಿ ವೈಯಕ್ತಿಕ ಜೀವನದಲ್ಲಿ ಅಡ್ಡೆತಡೆ ಬರುವಂತಹ ಘಟನೆಗಳು, ಅವಮಾನದ ಘಟನೆ, ಯಾರು ನಿಮ್ಮ ಮೇಲೆ ಯಾರು ಹೀಯಾಳಿಸುವಂಥ ಘಟನೆಗಳು, ವಿರುದ್ಧ ಲಿಂಗದವರ ಜೊತೆ ಜಗಳಗಳು ಆಗುವಂಥದ್ದು,
ಮನೆಯಲ್ಲಿ ಸಹ ಅಪವಾದಗಳು ಬರುವಂಥದ್ದು, ತಂದೆ ಮಕ್ಕಳ ಜೊತೆಗೆ, ಗಂಡ ಹೆಂಡತಿಯರ ಮಧ್ಯೆ ಅಥವಾ ಇನ್ನಿತರ ನಿಮ್ಮ ಸಹೋದ್ಯೋಗಿಗಳ ಜೊತೆಗೆ ಭಿನ್ನಾಭಿಪ್ರಾಯಗಳು ಬರುವಂಥದ್ದು. ಇನ್ನು ಇದಲ್ಲದೆ ಮನಸ್ಸಿಗೆ ಸ್ವಲ್ಪ ಚಿಂತೆ, ಆತಂಕ, ಭಯ ಹೆಚ್ಚಳ ಆಗುವಂಥದ್ದು, ಮನಸ್ಸಲ್ಲಿ ಸ್ವಲ್ಪ ನಕಾರಾತ್ಮಕ ಭಾವನೆ, ಜೊತೆಗೆ ಆರೋಗ್ಯದಲ್ಲಿ ಸಹ ಸಣ್ಣ ಪುಟ್ಟ ಏರ್ಪೇರು, ಕೈ ಕಾಲು ನೋವು, ಮಂಡಿ ನೋವು, ಬೆನ್ನು ನೋವು ಅಥವಾ ಇನ್ನಿತರ ಯಾವುದೇ ಎಲುಬು ಮತ್ತು ನರಗಳಿಗೆ ಸಂಬಂಧಪಟ್ಟ ಏನಾದರೂ ನೋವುಗಳು, ಬಾಧೆಗಳು ಕಾಡಬಹುದಾಗಿದೆ. ಹಾಗಾಗಿ ಶನಿ ಮಹಾತ್ಮರು ನಿಮಗೆ ವಿರುದ್ಧವಾದ ಪರಿಣಾಮವನ್ನು ಕೂಡ ಆ ಬಗ್ಗೆ ಎಚ್ಚರವನ್ನು ಗಮನಿಸಬೇಕು. ತನು ಮನ ಧನದ ಸಂಯಮವನ್ನು ಖಂಡಿತ ಪಾಲಿಸಬೇಕಾಗತ್ತೆ. ಇನ್ನು ರಾಹುಕೇತುಗಳ ವಿಚಾರ ಗಮನಿಸಿದಾಗ ನಿಮಗೆ ನಷ್ಟದಲ್ಲಿ ರಾಹು ಇದ್ದಾನೆ. ನಿಮ್ಮ ಪಕ್ಕದ ರಾಶಿಯಾದ ಕುಂಭ ರಾಶಿಯಲ್ಲಿ ಇರುವಂತಹ ರಾಹು ನಿಮಗೆ ಆರ್ಥಿಕವಾದ ನಷ್ಟ ಕಷ್ಟಗಳಿಗೆ ಕಾರಣ ಆಗ್ಬೋದು. ಮಿತ್ರರ ಜೊತೆಗೆ, ಬಂಧುಗಳ ಜೊತೆಗೆ ವೈರುಧ್ಯಗಳು ಬರುವಂಥದ್ದು, ಜೊತೆಗೆ ನಿಮಗೆ ಈ ಕಾಲದಲ್ಲಿ ಅಕ್ರಮ ಅಥವಾ ಸುಳ್ಳು, ಭ್ರಷ್ಟಾಚಾರ ಮುಂತಾದ ಕಡೆಗೆ ಮನಸ್ಸು ಹೋಗುವಂಥದ್ದು, ಅಥವಾ ಸುಳ್ಳತನ, ಕಳ್ಳತನ ಮುಂತಾದ ಕೆಲವು ಕೈ ವಿಚಾರಗಳಿಗೆ ಕೈ ಹಾಕಿ ಅಲ್ಲಿ ನೀವು ಸಿಲುಕಿಕೊಳ್ಳುವಂಥದ್ದು, ನಿಮ್ಮ ಮೇಲೆ ಕಂಪ್ಲೇಂಟ್, ಆರೋಪ, ದೂರುಗಳು ಬರುವಂಥದ್ದು. ಇನ್ನು ಕೆಲವರಿಗೆ ಈ ಯಾವುದಾದ್ರೆ ನ್ಯಾಯಾಲಯದ ಅರೆಸ್ಟ್ ಮುಂತಾದವುಗಳ ಸಾಧ್ಯತೆ ಸಹ ಬರ್ಬೋದಾಗಿದೆ. ಹಾಗಾಗಿ ರಾಹು ಮತ್ತು ಸಾಡೆ ಸಾತಿ ವಿರುದ್ಧವಾಗಿ ಒಟ್ಟಿಗೆ ಒಂದೇ ಕಾಲದಲ್ಲಿದ್ದಾಗ ಹಲವಾರು ವಿವಾದಗಳು, ಕಾಂಟ್ರವರ್ಸಿಗಳಿಗೆ ನೀವು ಸಾಕ್ಷಿ ಆಗ್ಬೋದು. ಆ ಬಗ್ಗೆ ಖಂಡಿತ ಎಚ್ಚರಿಕೆ ಬೇಕಾಗತ್ತೆ. ಇನ್ನು ಕೇತು ನಿಮಗೆ ಪೂರಕವಾಗಿದ್ದಾನೆ. ಆಗಲೇ ಹೇಳಿರುವಂತೆ ನಿಮಗೆ ಈ ತಿಂಗಳಲ್ಲಿ ಮಂಗಳ, ಶುಕ್ರ ಮತ್ತು ಕೇತು ಎಂಬಂತಹ 3 ಗ್ರಹಗಳು ಸ್ವಲ್ಪ ವಿಶೇಷವಾದ ಶುಭಗಳನ್ನು ಕೊಡ್ತವೆ. ಹಾಗಾಗಿ ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರಲಿದೆ. ವಿಶೇಷವಾಗಿ ಅದರಿಂದ ನಿಮಗೆ ಆಕಸ್ಮಿಕ ಧನ ಲಾಭ ಆಗ್ಬೋದು. ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಭಾಗವಹಿಸುವಂಥ ಯುವಕರಿಗೆ, ಸಾಧಕರಿಗೆ ಅದರಲ್ಲಿ ಯಶಸ್ಸು ಬರ್ಬೋದು. ಕಾಂಪಿಟೇಟಿವ್ ಎಕ್ಸಾಮಲ್ಲಿ ಸಕ್ಸಸ್ ಬರುವಂಥದ್ದು, ನೀವು ಅಪೇಕ್ಷೆ ಪಟ್ಟಂಥ ಸೀಟುಗಳು ಸಿಗುವಂಥದ್ದು, ಇಂಜಿನಿಯರಿಂಗು ಅಥವಾ ವೈದ್ಯಕೀಯನೋ ಅಥವಾ ಇನ್ನಿತರ ಯಾವುದೇ ವೃತ್ತಿಪರ ಶಿಕ್ಷಣಗಳಿಗೆ ನಿಮಗೆ ಅವಕಾಶಗಳು ಬರುತ್ತದೆ. ಇನ್ನು ವಿದೇಶದ ಉದ್ಯೋಗ, ವಿದೇಶದ ವಿದ್ಯಾಭ್ಯಾಸಕ್ಕೆ ಪ್ರಯತ್ನ ಪಡೋರಿಗೆ ಕೇತುವಿನ ಅನುಗ್ರಹದಿಂದ ಅಂಥ ಒಂದು ಅವಕಾಶಗಳಿಗೆ ಒದಗಿ ಬರುವಂಥದ್ದು. ಉದ್ಯೋಗದಲ್ಲಿ ಇರುವಂಥವರಿಗೆ ಉದ್ಯೋಗದಲ್ಲಿ ಪ್ರಮೋಷನ್, ಬಡ್ತಿ ಎಲ್ಲ ಸಿಗುವಂಥದ್ದು. ಈ ರೀತಿ ಹಲವಾರು ಉತ್ತಮ ಫಲಗಳು ನಿಮಗೆ ಕೇತು ಕೊಡಲಿದ್ದಾನೆ. ಕೆಲವೊಂದು ಆಕಸ್ಮಿಕವಾದ ಲಾಭ ಆಗುವಂಥ ಘಟನೆಗಳು ಸಹ ಕೇತುವಿನಿಂದ ನಿಮಗೆ ಆಗ್ಬೋದಾಗಿದೆ. ಹಾಗಾಗಿ ಈ ವಿಶೇಷವಾದ ಲಾಭವನ್ನು ಪಡೆದುಕೊಳ್ಳುವಂಥದ್ದು. ಒಟ್ಟಿನಲ್ಲಿ ನಿಮಗೆ ಈ ತಿಂಗಳಲ್ಲಿ ಅಲ್ಲಿ ಈ 3 ಗ್ರಹಗಳು ನಿರಂತರವಾಗಿ ಉತ್ತಮ ಫಲವನ್ನು ಕೊಡಲಿವೆ. 4ನೇದಾಗಿ ಚಂದ್ರನು ಸಹ ಉತ್ತಮ ಫಲವನ್ನು ಮಧ್ಯೆ ಮಧ್ಯೆ ಕೊಡಲಿದ್ದಾನೆ. 6 ಗ್ರಹಗಳು ಅಥವಾ 5 ಗ್ರಹಗಳ ವೈರುಧ್ಯವನ್ನು ನೀವು ತಿಂಗಳ ಪೂರ್ತಿ ಎದುರಿಸಬೇಕಾಗತ್ತೆ. ಹಾಗಾಗಿ ಅಲ್ಲಿ ಉತ್ತಮನೂ ಇದೆ, ಕೆಲವೊಂದು ನಿಮಗೆ ಎಚ್ಚರಿಕೆಯನ್ನು ಅಥವಾ ಕೆಲವೊಂದು ರೀತಿಯ ಅಭದ್ರತೆಗಳ ಸಹ ಕೆಲವೊಂದು ಹಂತದಲ್ಲಿ ಕಾಡಬಹುದಾಗಿದೆ. ಹಾಗಾಗಿ ಇವೆಲ್ಲವನ್ನು ಗಮನಿಸಿಕೊಳ್ಳಿ. ಇನ್ನು ಕ್ಷಿಪ್ರವಾಗಿ ಪರಿವರ್ತನೆ ಆಗುವಂಥ ಚಂದ್ರನ ಬೆಂಬಲ ನಿಮಗೆ ಯಾವ್ಯಾವ ಡೇಟ್ಗಳು ಇದನ್ನು ಗಮನಿಸೋಣ. ಈಗ ಜುಲೈ 1, 2, 3ರಲ್ಲಿ ನಿಮಗೆ ಚಂದ್ರನ ವಿಶೇಷವಾದ ಬೆಂಬಲ ಇರುತ್ತೆ. ನಿಮ್ಮ ರಾಶಿಯಿಂದ ಸಪ್ತಮದಲ್ಲಿ ಚಂದ್ರನು ಲಾಭವನ್ನು, ಜಯವನ್ನು, ಸುಖವನ್ನು ಕೊಡಲಿದ್ದಾನೆ. ಹಾಗಾಗಿ ಜುಲೈ 1, 2, 3 ಮೀನರಾಶಿಯವರಿಗೆ ವಿಶೇಷವಾದ ಚಂದ್ರನ ಅನುಗ್ರಹ ಇರುವಂಥ ದಿನ. ಅದನ್ನು ಯಾವುದೇ ರೀತಿಯ ಪ್ರಮುಖ ಕೆಲಸಗಳಿಗೆ ಬಳಸ್ಕೋಬೋದು. ಯಾವುದೇ ರೀತಿಯ ಸಹಿ ಒಪ್ಪಂದ, ಭೇಟಿ ಮಾಡೋದಾಗಲಿ ಅಥವಾ ಪ್ರಮುಖವಾದ ನಿರ್ಧಾರಗಳನ್ನು ತೆಗೆದುಕೊಳ್ಳಿಕ್ಕೆ 1, 2, 3 ಡೇಟ್ಗಳನ್ನು ಆಯ್ಕೆ ಮಾಡಿಕೊಳ್ಬೋದಾಗಿದೆ. ಇನ್ನು 4, 5, 6 ನಿಮಗೆ ಅಷ್ಟೇನು ಉತ್ತಮವಾಗಿಲ್ಲ. ವೈರುಧ್ಯವಾದ ಪರಿಣಾಮ ಚಂದ್ರನಿಂದ ಆಗುತ್ತೆ. ಅಷ್ಟಮದ ಚಂದ್ರನಿಂದಾಗಿ ಮಾತಿನ ಕಲಹ, ಆರೋಗ್ಯದಲ್ಲಿ ಏರುಪೇರು, ಶೀತ, ನೆಗಡಿ, ಜ್ವರ ಇತ್ಯಾದಿ ಬರ್ಬೋದು. ಆಹಾರ ದೋಷದಿಂದ ಆರೋಗ್ಯದಲ್ಲಿ ಏರುಪೇರು ಆಗುವಂಥದ್ದು, ಮನಸ್ಸಿಗೆ ನೋವಾಗುವಂಥ ಘಟನೆಗಳು ಜರಗಬಹುದಾಗಿದೆ. ಹಾಗೆ 4, 5, 6ರಲ್ಲಿ ಚಂದ್ರನ ಬೆಂಬಲ ನಿಮಗೆ ಇರೋದಿಲ್ಲ. 7, 8 ಸಹ ಹಾಗೆ ನಿಮಗೆ ವಿಪರೀತ ಪರಿಣಾಮಗಳು ಬರ್ಬೋದು. ಅಲ್ಲಿ ಇರತಕ್ಕಂಥ ನವಮದ ಚಂದ್ರನಿಂದಾಗಿ ಖರ್ಚು ವೆಚ್ಚಗಳು ಜಾಸ್ತಿ ಆಗುವಂಥದ್ದು, ಯಾವುದೇ ರೀತಿಯ ಅದೃಷ್ಟ ಪರೀಕ್ಷೆ ಮಾಡಿದರೆ ಅದರಲ್ಲಿ ಸೋಲಾಗುವಂಥದ್ದು, ಜೊತೆಗೆ ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ನಷ್ಟಗಳು ಸಹ ಆಗುವಂಥ ಸಾಧ್ಯತೆ ಇರುತ್ತೆ. ಹಾಗಾಗಿ 7, 8ರಲ್ಲಿ ಆರ್ಥಿಕವಾಗಿಯೂ ವೈಯಕ್ತಿಕವಾಗಿಯೂ ಸ್ವಲ್ಪ ಮುನ್ನೆಚ್ಚರಿಕೆ ಬೇಕು. ಇನ್ನು 9ರಿಂದ 13ರವರೆಗೆ 9, 10, 11, 12, 13 ಆ 4-5 ದಿನಗಳು ನಿಮಗೆ ವಿಶೇಷವಾದ ಶುಭಫಲವನ್ನು ಕೊಡಲಿವೆ. 9, 10ರಲ್ಲಿ ಕರ್ಮಸ್ಥಾನದಲ್ಲಿಯೂ 11, 12 ಲಾಭ ಸ್ಥಾನದಲ್ಲಿರುವಂಥ ಚಂದ್ರನಿಂದಾಗಿ ಲಾಭ, ಜಯ, ಸುಖ, ನೆಮ್ಮದಿ ಇದೆ. ಪ್ರಯತ್ನಗಳಲ್ಲಿ ಸಫಲತೆ ಇದೆ. ವಿಶೇಷವಾಗಿ ಯಾರು ಉದ್ಯಮ ವ್ಯಾಪಾರ ಎಲ್ಲ ಮಾಡ್ತಾರೋ ಅಂತಹ ವ್ಯಾಪಾರಿಗಳಿಗೆ, ಉದ್ಯಮಿಗಳಿಗೆ ಅಥವಾ ಸ್ವಂತವಾದ ಒಂದು ಪರಿಶ್ರಮ ಪಡುವಂಥವರಿಗೆ ಹಲವಾರು ರೀತಿಯ ಆಕಸ್ಮಿಕ ಲಾಭಗಳಾಗಲಿವೆ. ಮಂಗಳ ಮತ್ತು ಶುಕ್ರರ ಅನುಗ್ರಹ ಸಹ ಇದೇ ಕಾಲದಲ್ಲಿರುವ ಕಾರಣ ಅಲ್ಲಿ ಚಂದ್ರನು ಸಹ ನಿಮಗೆ ವಿಶೇಷವಾದ ಆರ್ಥಿಕವಾದ ಲಾಭವನ್ನು ಕೊಡ್ತಾನೆ, ಜಯವನ್ನು ಕೊಡ್ತಾನೆ. ಭೂಮಿ ವ್ಯವಹಾರ, ರಿಯಲ್ ಎಸ್ಟೇಟ್ ವ್ಯವಹಾರ ಅಥವಾ ಸರ್ಕಾರಿ ಸಂಬಂಧ ಕೆಲಸ ಆಯಿತು, ಇನ್ನಿತರ ಯಾವುದೇ ಕೆಲಸ ಕಾರ್ಯಗಳು ಸಹ ನಿಮಗೆ ಸಕ್ಸಸ್ ರೇಟ್ ಬಹಳ ಉತ್ತಮವಾಗಿರುತ್ತೆ. ಜಾಬ್ಗೆ ಪ್ರಯತ್ನ ಮಾಡೋರು ಪಡ್ಬೋದು. ಯಾವುದೇ ರೀತಿಯ ಪ್ರಮುಖವಾದ ಒಪ್ಪಂದ, ಮೀಟಿಂಗ್ಗಳನ್ನು ಈ ದಿನಗಳಲ್ಲಿ ಆಯೋಜನೆ ಮಾಡಬಹುದಾಗಿದೆ. ಹಾಗಾಗಿ 9ರಿಂದ 13ರವರೆಗೂ ಅಪೂರ್ವವಾದ ಉತ್ತಮ ಅವಕಾಶ ನಿಮಗೆ ಸಿಗಲಿದೆ. 14, 15 ಮಿಶ್ರ ಫಲಗಳ ಸೂಚನೆ. ಅಲ್ಲಿ ಮಾತಿನ ಚಕಮಕಿ, ವಿರುದ್ಧವಾದ ಘಟನೆಗಳು, ವೈರತ್ವದ ಘಟನೆಗಳು, ನಷ್ಟದ ಘಟನೆಗಳು ಆಗ್ಬೋದು. ಹಾಗಾಗಿ ವೈಯಕ್ತಿಕ ಮತ್ತು ಆರ್ಥಿಕವಾಗಿ ತುಂಬ ಎಚ್ಚರಿಕೆಗೆ 14, 15ರಲ್ಲಿ ಬೇಕು. 16, 17 ನಿಮ್ಮ ಪಾಲಿಗೆ ಉತ್ತಮ ದಿನ. ಚಂದ್ರನ ನಿಮಗೆ ಜನ್ಮದಲ್ಲಿ ಬಂದಂತಹ ಚಂದ್ರನು ಆರೋಗ್ಯವನ್ನು, ಸುಖವನ್ನು, ಲಾಭವನ್ನು, ಜಯವನ್ನು ಕೊಂಡಿದ್ದಾನೆ. ಶುಭ ಕಾರ್ಯಗಳಲ್ಲಿ ಪಾಲ್ಗೊಳ್ಳುವಂಥ ಸಾಧ್ಯತೆಗಳು, ಜೊತೆಗೆ ಏನಾದರೂ ನಿಮಗೆ ಉತ್ತಮವಾದ ಒಂದು ಅವಕಾಶ ಸಿಗುವಂಥ ಒಂದು ಏನಾದರೂ ಅಪರ್ಚುನಿಟಿಗಳು, ಅವಕಾಶಗಳು ತಾನಾಗಿಯೇ ಒಲಿದು ಬರ್ಬೋದಾಗಿದೆ 16, 17ರಲ್ಲಿ. 18, 19 ಮಿಶ್ರ ಫಲಗಳ ಸೂಚನೆ. ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರ್ಪೇರು, ಕಣ್ಣು, ಕಿವಿ, ಮೂಗಿಗೆ ಸಂಬಂಧಪಟ್ಟ ಏನಾದರೂ ವ್ಯತ್ಯಾಸಗಳು ಅಥವಾ ನೋವು, ಅಲರ್ಜಿಗಳು ಕಂಡು ಬರ್ಬೋದು. ಆರ್ಥಿಕವಾಗಿ ಏನಾದರೂ ಆಕಸ್ಮಿಕ ನಷ್ಟಗಳು ಆಗ್ಬೋದು 18, 19ರಲ್ಲಿ.
ಇನ್ನು 20-21 ನಿಮ್ಮ ಪಾಲಿಗೆ ಉತ್ತಮ ದಿನ. ಅಲ್ಲಿ ಯಶಸ್ಸು, ಜಯ, ಲಾಭ ಇದೆ, ಇಷ್ಟಾರ್ಥ ಸಿದ್ಧಿ ಇದೆ. ಅಂದುಕೊಂಡಂತೆ ಕೆಲಸ ಕಾರ್ಯಗಳು ಕ್ಷಿಪ್ರವಾಗಿ ಆಗಲಿವೆ. ವಿಶೇಷವಾಗಿ ಯುವಕರಿಗೆ, ವಿದ್ಯಾರ್ಥಿಯವರಿಗೆ, ಸಾಧಕರಿಗೆ ಅನೇಕ ರೀತಿಯ ಶುಭ ಸಮಾಚಾರಗಳು ಇಂದು ಬರಲಿವೆ. 25-25ರಲ್ಲಿ, 20-21ರಲ್ಲಿ, ಇನ್ನು 22, 23, 24, 25, 26 ನಿರಂತರವಾಗಿ 5 ದಿನಗಳು ಮುನ್ನೆಚ್ಚರಿಕೆ ಬೇಕು. 22ರಿಂದ 26ರವರೆಗೂ ನಿಮಗೆ ಚಂದ್ರನ ವೈರುಧ್ಯ ಇರುವ ಕಾರಣ ಅಲ್ಲಿ ಮಾತಿನ ಚಕಮಕಿ, ಬಾಂಧವ್ಯದಲ್ಲಿ ಕೊರತೆ, ಏನಾದರೂ ಆಕಸ್ಮಿಕ ನಷ್ಟಗಳಾಗುವಂಥದ್ದು, ಆಕಸ್ಮಿಕ ಖರ್ಚುಗಳು ಬರುವಂಥದ್ದು, ಯಾವುದೇ ಪ್ರಯತ್ನದಲ್ಲಿ ವೈಫಲ್ಯಗಳು ಕಾಡುವಂಥದ್ದು. ಹಾಗಾಗಿ 22ರಿಂದ 26ರವರೆಗೆ ನಿಮಗೆ ಚಂದ್ರನ ಅನುಗ್ರಹ ಇರೋದಿಲ್ಲ. ಅಲ್ಲಿ ಸ್ವಲ್ಪ ಮುನ್ನೆಚ್ಚರಿಕೆ ಹೆಜ್ಜೆ ಬೇಕು. ಇನ್ನು 27, 28, 29, 30 ನಿಮಗೆ ಭಾಳ ಉತ್ತಮ ದಿನ. 4 ದಿನಗಳು 27ರಿಂದ 30ರವರೆಗೂ ನಿಮಗೆ ವಿಶೇಷವಾಗಿ ಅಲ್ಲಿ ಷಷ್ಠ ಮತ್ತು ಸಪ್ತಮದ ಚಂದ್ರನು ನಿಮಗೆ ಲಾಭವನ್ನು, ಜಯವನ್ನು ಕೊಡಲಿದ್ದಾನೆ. ಯಾವುದೇ ಪ್ರಯತ್ನಗಳಲ್ಲಿ ಸಫಲತೆ ಇದೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತ ಕೆಲಸ ಕಾರ್ಯಗಳು ಆಗಲಿವೆ. ಕನಸು ನನಸಾಗುವಂಥ ಅವಕಾಶ. ಇನ್ನು ಸ್ತ್ರೀಯರು, ಮಹಿಳೆಯರು, ಗೃಹಿಣಿಯರಿಗೆ ಸಹ ಉತ್ತಮವಾದ ಫಲಿತಾಂಶ. ವ್ಯಾಪಾರ, ಉದ್ಯಮದವರಿಗೆ ಸಹ ಅನೇಕ ರೀತಿಯ ಲಾಭಗಳು ಬರುವಂಥದ್ದು. ಕೃಷಿ, ಕೈಗಾರಿಕೆ ಅಥವಾ ಇನ್ನಿತರ ಹೈನುಗಾರಿಕೆ, ತೋಟಗಾರಿಕೆ ಮಾಡುವಂಥವರಿಗೆ ಸಹ ಅನೇಕ ರೀತಿಯ ಲಾಭಗಳು. ಸರ್ಕಾರದ ಯೋಜನೆಗಳ ಲಾಭ, ಬಂಧು ಮಿತ್ರರಲ್ಲಿ ಬಾಂಧವ್ಯ ಚೆನ್ನಾಗಿರುತ್ತೆ. ಹಾಗಾಗಿ 27, 28, 29, 30 ಚೆನ್ನಾಗಿ ಸದ್ಬಳಕೆ ಮಾಡಿಕೊಳ್ಳಿ. ಚಂದ್ರನ ವಿಶೇಷದ ಬೆಂಬಲ ಇದೆ. 31 ನಿಮಗೆ ವಿರುದ್ಧವಾದ ಪರಿಣಾಮ ಬರ್ಬೋದು. ಕಷ್ಟ ನಷ್ಟಗಳ ಸಾಧ್ಯತೆ, ಬಾಂಧವ್ಯದಲ್ಲಿ ಕೊರತೆ, ಜೊತೆಗೆ ಬಂಧು ಮಿತ್ರರಲ್ಲಿ ವೈರುಧ್ಯಗಳು ಬರುವಂಥದ್ದು, ತಂದೆ ಮಕ್ಕಳ ಜೊತೆಗೆ ಏನಾದರೂ ಹದಗೆಡುವಂಥ ಘಟನೆಗಳು ಆಗ್ಬೋದಾಗಿದೆ. ಹಾಗಾಗಿ 31ರಲ್ಲಿ ಸಹ ಇಂಥ ಒಂದು ಎಚ್ಚರಿಕೆ ಹೆಜ್ಜೆ ಬೇಕು. ಇವೆಲ್ಲವೂ ಚಂದ್ರನ ಚಲನೆಗೆ ಅನುಗುಣವಾಗಿ ಕ್ಷಿಪ್ರವಾಗಿ ನಿಮಗೆ 2 ಅಥವಾ 3 ದಿನಗಳಿಗೆ ಬದಲಾಗುವಂಥ ಚಂದ್ರನ ಫಲಿತಾಂಶದ ಅನುಸಾರವಾಗಿ ಗೋಚಾರ ಫಲ ಹೇಳಿದ್ದಾಗಿದೆ. ಇಲ್ಲಿ ಸುಮಾರು 16 ದಿನಾಂಕಗಳಲ್ಲಿ ನಿಮಗೆ ಚಂದ್ರನ ಬೆಂಬಲ ಬರುತ್ತಿದೆ. ಇನ್ನು ಈ ತಿಂಗಳಲ್ಲಿ ನೀವು ಬಳಸುವಂಥ ಬಣ್ಣಗಳ ವಿಚಾರ ಗಮನಿಸಿದಾಗ ಅದೃಷ್ಟದ ಬಣ್ಣಗಳಂದರೆ ವೈಟ್ ಅಥವಾ ಬಿಳಿ ಬಣ್ಣ. ತಿಂಗಳ ಪೂರ್ತಿ ಶುಕ್ರನ ಅನುಗ್ರಹ ಇದೆ. ಹಾಗೆ ವೈಟ್ ಅಥವಾ ಬಿಳಿ ಬಣ್ಣ ಮತ್ತು ಸಂಖ್ಯೆ 6 ನಂಬರ್ 6 ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಕೇತುವಿನ ಬೆಂಬಲ ನಿಮಗೆ ತಿಂಗಳ ಪೂರ್ತಿ ಇರುವಂಥದ್ದು. ಮಿಕ್ಸ್ ಅಥವಾ ಮಿಶ್ರವಾದ ಬಣ್ಣ ಮತ್ತು ಸಂಖ್ಯೆ 7 ನಂಬರ್ 7 ಅದನ್ನು ನೀವು ತಿಂಗಳ ಪೂರ್ತಿ ಬಳಸ್ಕೊಳ್ಳುವಂಥದ್ದು. ಇನ್ನು ಮಂಗಳನ ಅನುಗ್ರಹ ನಿಮಗೆ ತಿಂಗಳಲ್ಲಿ 27ರವರೆಗೆ ಇರುತ್ತೆ. 27ರವರೆಗೆ ಮಂಗಳನ ಬೆಂಬಲ ಇರುವ ಕಾರಣ ನೀವು ಮಂಗಳನಿಗೆ ಸಂಬಂಧಿಸಿದ ರೆಡ್ ಅಥವಾ ಕೆಂಪು ಬಣ್ಣ ಸಂಖ್ಯೆ 9 ನಂಬರ್ 9 ನೀವು ತಿಂಗಳ ಪೂರ್ತಿಯಾಗಿ ಬಳಸ್ಕೊಳ್ಬೋದಾಗಿದೆ. ಹಾಗಾಗಿ ವೈಟ್ ಮಿಕ್ಸ್ ಮತ್ತು ರೆಡ್ ಬಣ್ಣವನ್ನು ಬಳಸ್ಕೊಳ್ಳೋದು. ಚಂದ್ರನ ಬೆಂಬಲ ಇರುವಂಥ 16 ಡೇಟ್ಗಳನ್ನು ಪ್ರತ್ಯೇಕವಾಗಿ ಹೇಳಿದ್ದೇನೆ. ಆ ಚಂದ್ರನ ಬೆಂಬಲ ಇರುವಂಥ ಡೇಟ್ಗಳಲ್ಲಿ ನೀವು ಸ್ನೋ ವೈಟ್ ಅಥವಾ ಸ್ನೋ ಹಿಮದ ಬಣ್ಣವನ್ನು ಮತ್ತು ಸಂಖ್ಯೆ 2 ನಂಬರ್ 2 ಚಂದ್ರನ ಬೆಂಬಲಿತ ದಿನಗಳಲ್ಲಿ ಬಳಸ್ಕೊಳ್ಬೋದಾಗಿದೆ. ಇನ್ನು ನಿಮಗೆ ಇರತಕ್ಕಂತಹ ಅಲ್ಲಿ ವೈರುಧ್ಯದ ಗ್ರಹಗಳು ಅಂತ ಆಗಲೇ ಹೇಳಿದ್ದೇನೆ. ಅಲ್ಲಿ ಕೆಲವೊಂದು ಹಂತಲ್ಲಿ ರವಿ, ಬುಧರು ವಿರುದ್ಧವಾಗಿರ್ತಾರೆ. ಗುರು, ಶನಿ, ರಾಹು ಮತ್ತು ನಿಮಗೆ ಅಲ್ಲಿ ಇರತಕ್ಕಂತಹ ಇತರ ಗ್ರಹಗಳ ವೈರುಧ್ಯವನ್ನು ನೀವು ಈ ದೇವತಾ ಭಕ್ತಿ ಮಾರ್ಗದಿಂದ ನಿವಾರಣೆ ಮಾಡ್ಕೋಬೋದಾಗಿದೆ. ಗಣೇಶನ ಭಕ್ತಿ ಮಾಡ್ಬೋದು, ಶಿವನ ಅಥವಾ ಈಶ್ವರನ ಭಕ್ತಿ ಮಾಡುವಂಥದ್ದು, ಸುಬ್ರಹ್ಮಣ್ಯ ಸ್ವಾಮಿ ಭಕ್ತಿ ಮಾಡಿದ್ರೆ ರಾಹು ದೋಷ ಇದೆಲ್ಲ ಕಡಿಮೆ ಆಗುತ್ತೆ. ಹನುಮಾನ್ ಮತ್ತು ಆಂಜನೇಯ ಸ್ವಾಮಿ ಭಕ್ತಿ ಮಾಡೋದ್ರಿಂದ ನಿಮಗೆ ವಿಶೇಷವಾಗಿರತಕ್ಕಂಥ ಸಾಡೆ ಸಾತಿಯ ಪ್ರಭಾವ ಸ್ವಲ್ಪ ನಿವಾರಣೆ ಆಗುತ್ತೆ. ಹನುಮಾನ್ ಚಾಲಿಸ, ಹನುಮಾನ್ ಅಷ್ಟೋತ್ತರ, ಆಂಜನೇಯನ ವಿಧ ಸ್ತುತಿ ಸ್ತೋತ್ರಗಳು, ಅದೇ ರೀತಿ ಶನಿ ಮಹಾತ್ಮರ ಭಕ್ತಿ, ಶನಿ ಮಹಾತ್ಮರಿಗೆ ಸಂಬಂಧಪಟ್ಟ ಸ್ತೋತ್ರಗಳು ಅಥವಾ ಶನಿ ಪೀಡಾ ಪರಿಹಾರ ಸ್ತೋತ್ರ, ಶನಿವಾರದ ದಾನ ಧರ್ಮ, ಅರಳಿ ಮರದ ಪ್ರದಕ್ಷಿಣೆ, ಜೊತೆಗೆ ಗುರು ಹಿರಿಯರನ್ನು ಗೌರವಿಸುವಂಥದ್ದು, ಜೊತೆಗೆ ನಿಮ್ಮ ಒಂದು ವೃತ್ತಿ, ವ್ಯಾಪಾರ, ಉದ್ಯೋಗದಲ್ಲಿ ಸ್ವಲ್ಪ ಸಂಯಮವನ್ನು ಕಾಣುವಂಥದ್ದು, ದಾನ ಧರ್ಮದ ಕಡೆ ಸ್ವಲ್ಪ ಗಮನವನ್ನು ಹರಿಸುವಂಥದ್ದು, ದೈವತಾ ಚಿಂತನೆ ಮಾಡುವಂಥದ್ದು, ನಾಸ್ತಿಕತೆಯನ್ನು ಕಡಿಮೆ ಮಾಡುವಂಥದ್ದು, ಇವೆಲ್ಲ ಮಾಡೋದ್ರಿಂದ ನಿಮಗೆ ಇರತಕ್ಕಂಥ ದೋಷವನ್ನು ಕಳ್ಕೊಳ್ಬೋದು. ನವಗ್ರಹಗಳ ಸ್ತೋತ್ರ, ನವಗ್ರಹಗಳ ಪೀಡಾ ಪರಿಹಾರ ಶ್ಲೋಕವನ್ನು ಹೇಳಬಹುದಾಗಿದೆ ಮೀನರಾಶಿಯವರು. ಒಟ್ಟಿನಲ್ಲಿ ಮೀನರಾಶಿಯವರಿಗೆ ಈ ಜುಲೈ ತಿಂಗಳಲ್ಲಿ ಒಂದು ಆಶಾ ಕಿರಣ ಖಂಡಿತ ಇದೆ. ಆರ್ಥಿಕವಾಗಿಯೂ ನಿಮಗೆ ಕೆಲವೊಂದು, ಜೊತೆಗೆ ನಿಮ್ಮ ವ್ಯಾಪಾರ, ಉದ್ಯಮ, ವೃತ್ತಿ ವಿಚಾರವಾಗಿಯೂ ಒಂದು ಉತ್ತಮ ಸೂಚನೆಗಳು, ಉತ್ತಮವಾದ ಸುದ್ದಿಗಳು, ಶುಭ ಸಮಾಚಾರಗಳು ಘಟಿಸಲಿವೆ. ನಿರೀಕ್ಷಿತ ಮತ್ತು ಅನಿರೀಕ್ಷಿತವಾದ ಉತ್ತಮ ಫಲಗಳು ನಿಮಗೆ ಆರ್ಥಿಕವಾಗಿಯೂ ಜೊತೆಗೆ ನಿಮ್ಮ ಸಾಮಾಜಿಕವಾಗಿಯೂ ಉತ್ತಮ ಆಗುವಂಥ ಅವಕಾಶ ಇದೆ. ಅದನ್ನು ಸದ್ಬಳಕೆ ಮಾಡಿಕೊಳ್ಳಿ. ಮನಸ್ಸನ್ನು ಸ್ವಲ್ಪ ನಿಯಂತ್ರಣ ಕೆಲವೊಮ್ಮೆ ಮಾಡ್ಕೋಬೇಕು, ಸಿಟ್ಟನ್ನು ನಿಯಂತ್ರಣ ಮಾಡ್ಕೋಬೇಕು, ಆರ್ಥಿಕವಾದ ಸ್ವಲ್ಪ ಭದ್ರತೆಯನ್ನು ಸಹ ಕಾಪಾಡಿಕೊಳ್ಬೇಕಾಗತ್ತೆ. ಹಾಗಾಗಿ ಎಲ್ಲ ಮೀನರಾಶಿಯವರಿಗೆ ಜುಲೈ ತಿಂಗಳಲ್ಲಿ ಆಯುರಾರೋಗ್ಯ, ಶಕ್ತಿ, ಜಯಲಾಭಗಳು ಸಿದ್ಧಾಗಲಿ. ನಿಮ್ಮೆಲ್ಲರ ಪ್ರೋತ್ಸಾಹಕ್ಕೆ ಧನ್ಯವಾದಗಳು. ಸಬ್ಸ್ಕ್ರೈಬ್ ಮಾಡಿದ್ರು ಸಬ್ಸ್ಕ್ರೈಬ್ ಮಾಡಿ ಪ್ರೋತ್ಸಾಹಿಸಿ. ಮುಂದೆ ನಿಮ್ಮ ಪ್ರೋತ್ಸಾಹ ನಿರಂತರ ಸಿಗ್ತಾ ಇರಲಿ. ಸರ್ವೇಷಾಂ ಮಂಗಲಾನಿ ಭವಂತು.